ಅವರ ನೆನಪಿನಲ್ಲಿ ವಿ.ಸಿ. ಸಂಪದ ವೇದಿಕೆ ನೆಲೆಗೊಳಿಸಿರುವ ಇಂದಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ದಯಮಾಡಿ ಆಗಮಿಸಿರುವ ತಮಗೆಲ್ಲರಿಗೂ ಕೂಡ ಗೋಖಲೆ ಸಂಸ್ಥೆಯ ಪರವಾಗಿ ಆದರದ ಆತ್ಮೀಯ ಸ್ವಾಗತ. ಎರಡು ಕಾರಣಗಳಿಂದಾಗಿ ಈ ಕಾರ್ಯಕ್ರಮ ತುಂಬ ಔಚಿತ್ಯಪೂರ್ಣವಾಗಿದೆ. ಒಂದು, ಇಂದು ಶಿಕ್ಷಕರ ದಿವಸ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರ ಜನ್ಮದಿನ. ವಿ.ಸಿ. ಅವರು ವೃತ್ತಿ ಜೀವನದಲ್ಲಿ ಶಿಕ್ಷಕರಾಗಿದ್ದವರೇ. ಡಾಕ್ಟರ್ ರಾಧಾಕೃಷ್ಣನ್ರವರ ಶಿಷ್ಯ ವರ್ಗಕ್ಕೆ ಸೇರಿದವರೇ. ಅವರಂತೆಯೇ ತಮ್ಮ ತರಗತಿಗಳಲ್ಲಿ ಪಠ್ಯಗಳಿಗಿಂತಲೂ ಹೆಚ್ಚಾಗಿ ಬದುಕಿನ ಮೌಲ್ಯಗಳನ್ನು ಕುರಿತು ಬೋಧಿಸುತ್ತಿದ್ದವರು ವಿ.ಸಿ. ಅವರು. ಹೀಗಾಗಿ ಗುರು ಶಿಷ್ಯರಿಬ್ಬರು ಒಟ್ಟಿಗೆ ಸ್ಮರಿಸಿ ಗೌರವ ನುಡಿ ನಮನ ಸಲ್ಲಿಸುವ ಒಂದು ಸದಾವಕಾಶ ನಮಗೆಲ್ಲರಿಗೂ ಕೂಡ ಇಂದು ಲಭಿಸಿದೆ ಎನ್ನಬಹುದು. ಎರಡನೇ ಕಾರಣ, ನಿನ್ನೆ ಸೆಪ್ಟೆಂಬರ್ 4, 35 ವರ್ಷಗಳ ಹಿಂದೆ 1983ರಲ್ಲಿ ಇದೇ ದಿನಾಂಕ ವಿ.ಸಿ. ಅವರು ಕೀರ್ತಿಶೇಷರಾದದ್ದು. ಇಷ್ಟು ದೀರ್ಘಕಾಲ ಉರುಳಿ ಹೋಗಿದ್ದರೂ ಆ ಹಿರಿಯರ ನೆನಪು ಜನಮಾನಸದಲ್ಲಿ ಹಸಿರಾಗಿಯೇ ಉಳಿದಿದೆ ಎಂಬುದು ಸಂತೋಷದ ಸಂಗತಿ. ವಿ.ಸಿ. ಅವರು ಶಿಕ್ಷಕರಾಗಿದ್ದರೆಂದೇ. ಅಲ್ಲಿಯೂ ಅವರದೊಂದು ವಿಶೇಷವಿದೆ. ಕಾಲೇಜಿನಲ್ಲಿ ಅವರು ಓದಿದ್ದು ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ತತ್ವಶಾಸ್ತ್ರಗಳನ್ನು. ಸ್ನಾತಕೋತ್ತರ ಪದವಿ ಪಡೆದಿದ್ದು ಅರ್ಥಶಾಸ್ತ್ರದಲ್ಲಿ. ಆದರೆ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 3 ದಶಕಗಳ ಕಾಲ ದುಡಿದು ನಿವೃತ್ತರಾದದ್ದು ಕನ್ನಡ ಭಾಷೆ, ಸಾಹಿತ್ಯಗಳ ಅಧ್ಯಾಪಕರಾಗಿ. ಜೊತೆಗೆ ಕನ್ನಡವನ್ನು ಇಂಗ್ಲಿಷ್ನಲ್ಲಿ ಬೋಧಿಸುತ್ತಿದ್ದರೆಂಬ ಅಪವಾದವೂ ಕೂಡ ಅವರ ಮೇಲಿತ್ತು. ಹೀಗೊಂದು ದಾಖಲೆಯನ್ನೇ ಅವರು ನಿರ್ಮಿಸಿದ್ದುಂಟು. ಶಿಕ್ಷಕರಾಗಿ ಎಷ್ಟು ವಿಖ್ಯಾತರೋ ಆಧುನಿಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರೆಂದು ಅಷ್ಟೇ ವಿಖ್ಯಾತರು ಅವರು. ಕನ್ನಡ, ಇಂಗ್ಲಿಷ್ 2 ಭಾಷೆಗಳಲ್ಲಿ ಸುಮಾರು 60 ಪುಸ್ತಕ ಪ್ರಕಟವಾಗಿವೆ. ವಿದ್ವತ್ತು, ವೈಚಾರಿಕ, ಮನೋಧರ್ಮ ಮತ್ತು ಬಹುಶ್ರ ತತ್ವಗಳಿಗೆ ಅವು ಸಾಕ್ಷಿಯಾಗಿವೆ. ಕವಿಯಾಗಿ ಮನೆ ತುಂಬಿಸುವುದು, ಶಬರಿ, ಕಸ್ಮೈ ದೇವಾಯ, ಲಾಲ್ಬಾಗ್, ಸ್ನೇಹ, ಸೆಳೆ ಮುಂತಾದ ಚಿರಂತನ ಕವಿತೆಗಳನ್ನು ಬರೆದಿದ್ದಾರೆ. ಹೊಸಗನ್ನಡ ಕ್ಲಾಸಿಕ್ಗಳಲ್ಲಿ ಒಂದೆನಿಸಿದ ಪಂಪಾಯಾತ್ರೆ ಪ್ರವಾಸ ಕಥನ ರಚಿಸಿದ್ದಾರೆ. ಹಣ ಪ್ರಪಂಚದಂಥ ಉತ್ಕೃಷ್ಟ ಶಾಸ್ತ್ರೀಯ ಗ್ರಂಥವನ್ನು ಕೂಡ ಕೊಟ್ಟಿದ್ದಾರೆ. ಅವರ ವ್ಯಕ್ತಿ ಚಿತ್ರಗಳಂತೂ ಕಳೆದ ಶತಮಾನದ ಸಾಂಸ್ಕೃತಿಕ ಲೋಕವನ್ನೇ ಅನಾವರಣಗೊಳಿಸಿದೆ. ಇನ್ನು ಅವರ ಸಾಹಿತ್ಯ ವಿಮರ್ಶೆ ಒಂದು ಸಹೃದಯ ರಸಪ್ರಸ್ಥಾನವೆನ್ನಿಸಿಕೊಂಡಿದೆ. ಲಲಿತ ಪ್ರಬಂಧ, ನಾಟಕ, ಜೀವನ ಚರಿತ್ರೆ, ಅನುವಾದ ಕ್ಷೇತ್ರಗಳಲ್ಲಿಯೂ ಕೂಡ ಅವರು ಸಿದ್ಧಹಸ್ತರಾಗಿದ್ದರು. ಇಂತಹ ಸ್ಮರಣೀಯರ ಹೆಸರಿನ ದತ್ತಿ ಉಪನ್ಯಾಸವನ್ನು ನಡೆಸಿಕೊಡಲು ಶ್ರೀ ಸೂರ್ಯಪ್ರಕಾಶ್ ಪಂಡಿತ್ರವರು ಬಂದಿದ್ದಾರೆ. ಉಪನ್ಯಾಸದ ವಿಷಯ ವಿ.ಸಿ. ಅವರ ದೃಷ್ಟಿಯಲ್ಲಿ ಶ್ರೀಕೃಷ್ಣ. ಬಹುಮಟ್ಟಿಗೆ ಇದು ವಿ.ಸಿ. ಅವರ ಭಾರತಗಳ ಶ್ರೀಕೃಷ್ಣ ಹಾಗೂ ಮಹಾಭಾರತದ ಕೃಷ್ಣ ಚಾರಿತ್ರ ವಿಮರ್ಶನೆಗಳಿಗೆ ಸಂಬಂಧವಿದ್ದು ಎನಿಸಿದೆ. ವಿ.ಸಿ. ಕೃಷ್ಣನನ್ನು ಮಾನವನನ್ನಾಗಿ ಕಂಡವರಿಸಿದ್ದಾರೆ. ಅವತಾರಿಯೊಂದಲ್ಲ, ಹಾಗೆಯೇ ಅವನಿಗೆ ಪುರುಷೋತ್ತಮತ್ವವನ್ನು ಆರೋಪಿಸಿದ್ದಾರೆಯೇ ಹೊರತು ದೈವತ್ವವನ್ನಲ್ಲ. ಶ್ರೀ ಪಂಡಿತ್ರವರು ಕನ್ನಡ ಸಂಸ್ಕೃತಿಗಳಲ್ಲಿ ವಿದ್ವಾಂಸರು. ಸಾಹಿತ್ಯದ ಜೊತೆಗೆ ಕಲೆ, ವೇದಾಂತ ದರ್ಶನ ಇವುಗಳನ್ನು ಅಭ್ಯಾಸ ಮಾಡಿದವರು. ಡಿ.ವಿ.ಜಿ. ಮತ್ತು ಆನಂದಕುಮಾರ ಸ್ವಾಮಿಯವರ ಬದುಕು ಬರಹಗಳಿಂದ ಬಹುವಾಗಿ ಪ್ರಭಾವಿತರು. ವಿದ್ಯಾಲಂಕಾರ ಪ್ರೊಫೆಸರ್ ಎಸ್.ಕೆ. ರಾಮಚಂದ್ರಾಯರ ಪ್ರತ್ಯಕ್ಷ ಹಾಗೂ ವಿದ್ವಾನ್ ರಂಗನಾಥ ಶರ್ಮಾ, ವಿದ್ವಾನ್ ಶೇಷಾಚಲ ಶರ್ಮಾ ಇವರ ಪರೋಕ್ಷ ಶಿಷ್ಯರು. ನಾಡೋಜ ಎಸ್.ಆರ್. ರಾಮಸ್ವಾಮಿ, ಶತಾವಧಾನಿ ಡಾಕ್ಟರ್ ಗಣೇಶ್ ಮುಂತಾದವರ ಆಪ್ತ ಸಂಪರ್ಕ, ಒಡನಾಟ ಹೊಂದಿರುವವರು ಸೂರ್ಯಪ್ರಕಾಶ್ ಪಂಡಿತರವರು. ಆ ಮಹನೀಯರಂತೆಯೇ ಸಾಹಿತ್ಯ, ಸಂಸ್ಕೃತಿ ಸಂವರ್ಧನೆಗಾಗಿ ಶ್ರಮಿಸುತ್ತಲಿರುವವರು. ಆ ದಿಕ್ಕಿನಲ್ಲಿ 1996ರಲ್ಲಿ ಅವರು ನೆಲೆಗೊಳಿಸಿದ ಅಭಿಜ್ಞಾನ ಸಂಘಟನೆ 30ಕ್ಕೂ ಹೆಚ್ಚು ಅತ್ಯಮೂಲ್ಯ ಪುಸ್ತಕಗಳನ್ನು ಪ್ರಕಟಿಸಿರುವುದನ್ನು ಕೂಡ ಉಲ್ಲೇಖಿಸಬಹುದು. ಡಾಕ್ಟರ್ ರಾ ಸತ್ಯನಾರಾಯಣ, ರಂಗನಾಥ್ ಶರ್ಮಾ, ಎಸ್.ಕೆ. ರಾಮಚಂದ್ರಾಯರು, ಎಲ್. ಎಸ್. ಶೇಷಗಿರಿರಾಯರು, ಶ್ರೀಕಂಠ ಕುಮಾರಸ್ವಾಮಿ ಮುಂತಾದ ಘನ ವಿದ್ವಾಂಸರ ಕೃತಿಗಳು ಆ ಪ್ರಕಟಣೆಗಳಲ್ಲಿ ಸೇರಿವೆ ಎಂಬುದು ವಿಶೇಷ.
ಆ ವೇದಿಕೆ ಹೆಗ್ಗಳಿಕೆಗೆ ಪುರಾವೆಯಾಗಿದೆ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅಡಿಯಿಟ್ಟ ಇವರು ಉತ್ಥಾನದಲ್ಲಿ ಅಲ್ಪ ಕಾಲವಿದ್ದು ಪ್ರಸ್ತುತ ಪ್ರಜಾವಾಣಿ ದೈನಿಕದಲ್ಲಿದ್ದಾರೆ. ವಾಲ್ಮೀಕಿ ರಾಮಾಯಣ ಕುರಿತ ತಮ್ಮ ಲೇಖನ ಮಾಲೆಯಿಂದಾಗಿ ನಾಡಿನಾದ್ಯಂತ ಚಿರಪರಿಚಿತರಾಗಿರತಕ್ಕಂಥ ಇವರು ಈ ವೇದಿಕೆಗಂತೂ ಸುಪರಿಚಿತರು. ಹೀಗೆ ವಿ.ಸಿ. ಅವರ ಬಗೆಗೆ, ಶ್ರೀ ಪಂಡಿತರ ಬಗೆಗೆ ಹೇಳುತ್ತಲೇ ಹೋಗಬಹುದು. ಸದ್ಯಕ್ಕೆ ಇಷ್ಟು ಸಾಕು. ವಿರಮಿಸುವ ಮುನ್ನ ಮತ್ತೊಮ್ಮೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ವಿ.ಸಿ. ಸಂಪದದ ಗೌರವಾಧ್ಯಕ್ಷರು, ಹಿರಿಯ ಸಾಹಿತ್ಯ ಕಲೆಗಳ ವಿಮರ್ಶಕರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಭೂತಪೂರ್ವ ಅಧ್ಯಕ್ಷರೂ ಆಗಿರುವ ಪ್ರೊಫೆಸರ್ ಎಂ.ಎಚ್. ಕೃಷ್ಣಯ್ಯನವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದೀಗ ದತ್ತಿ ಉಪನ್ಯಾಸ ಶ್ರೀ ಸೂರ್ಯಪ್ರಕಾಶ್ ಪಂಡಿತ್ ಅವರಿಂದ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಭಾಳ ದಿನಗಳ ನಂತರ ಗೋಖಲೆ ಸಂಸ್ಥೆಗೆ ಬರೋದಾಗ್ತಾ ಇದೆ. ಒಂದು ರೀತಿ ಹೆಣ್ಮಕ್ಳು ತವ್ರ ಮನೆಗೆ ಬಂದರೆ ಎಷ್ಟು ಸಂತೋಷವಾಗುತ್ತೋ ಅದೇ ರೀತಿ ಸಂತೋಷ ನನಗಿವತ್ತು ಆಗ್ತಾ ಇದೆ. ವಿ.ಸಿ. ಸಂಪದ ಆಯೋಜನೆ ಮಾಡಿರುವಂಥ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದು ಇನ್ನೊಂದು ರೀತಿ ಸಂತೋಷದ ವಿಷಯ ಕೂಡ. ಯಾಕೆ ಅಂತ ಹೇಳಿದ್ರೆ ವಿ.ಸಿ. ಸಂಪದ ಮತ್ತು ಅಭಿಜ್ಞಾನ ಜೊತೆಯಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಡೆಸಿದ್ದು ಉಂಟು. ಮೂರ್ತಿಯವರಂತೂ ಅಭಿಜ್ಞಾನದ ಹಿತೈಷಿಗಳು. ಹೀಗಾಗಿ ಈ ಸಂಸ್ಥೆಯ ಪ್ರತಿನಿಧಿಯಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಗ್ತಾ ಇರೋದು ನಾನೊಂದು ಸುದಿನ ಅಂಥೇಳಿ ಭಾವಿಸ್ಕೊಂಡಿದ್ದೀನಿ. ಇವತ್ತು ಆರಿಸ್ಕೊಂಡಿರುವಂಥ ವಿಷಯ ವಿ.ಸಿ. ಅವರ ಕಾಣ್ಕೆಯಲ್ಲಿ ಶ್ರೀಕೃಷ್ಣ ಅಂಥೇಳಿ. ಇವತ್ತಿನ ದಿನದ ಬಗ್ಗೆ ರಂಗನಾಥ್ ಅವರು ಹೇಳಿದ್ರು. ಶಿಕ್ಷಕರ ದಿನಾಚರಣೆ, ಸರ್ವಪಲ್ಲಿ ರಾಧಾಕೃಷ್ಣನವ್ರಿಗೂ ವಿ.ಸಿ. ಅವ್ರಿಗೂ ಇದ್ದಂಥ ಬಾಂಧವ್ಯ. ಇದ್ರ ಜೊತೆಗೆ ಇವತ್ತಿನ ವಿಷಯಕ್ಕೂ ಇವತ್ತಿನ ದಿನಕ್ಕೂ ಇನ್ನೊಂದು ನಂಟು ಇದೆ ಅಂತ ನಾವು ಬೇಕಿದ್ರೆ ಹೇಳ್ಬೋದು. ಇವತ್ತು ಶಿಕ್ಷಕರ ದಿನಾಚರಣೆ. ನಾವು ಇವತ್ತು ಸ್ಮರಣೆ ಮಾಡಿಕೊಳ್ಳೋದಕ್ಕೆ ಹೊರಟಿರುವಂಥದ್ದು ಲೋಕ ಶಿಕ್ಷಕನ ವಿಷಯ ಅಂತ. ಶ್ರೀಕೃಷ್ಣ ಅವನು ಲೋಕ ಶಿಕ್ಷಕ. ಸಾವಿರಾರು ವರ್ಷಗಳಿಂದ ಭಾರತೀಯತೆಗೆ ಅವನು ಒಬ್ಬ ಶಿಕ್ಷಕನಾಗಿದ್ದಾನೆ. ಭಾರತೀಯತೆ, ಶ್ರೀಕೃಷ್ಣ ಇಲ್ಲದೆ ಭಾರತೀಯತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನೀವು ಭಾರತೀಯ ಸಂಸ್ಕೃತಿಯ ಯಾವ ಆಯಾಮವನ್ನು ತಗೊಂಡ್ರೂ ಕೂಡ ಮೈನಸ್ ಕೃಷ್ಣ ಅಂತ ಮಾಡಿಬಿಟ್ರೆ ನಮಗೆ ಭಾರತೀಯತೆ ಒಂದು ಶೂನ್ಯ, ಝೀರೋ ಆಗಿಬಿಡುತ್ತೆ ಅಂತೇಳಿ. ಹಾಗೆ ಶ್ರೀಕೃಷ್ಣ ಭಾರತೀಯತೆಯ ಎಲ್ಲ ಆಯಾಮಗಳನ್ನು ಪ್ರಭಾವಿಸಿದಂಥ ಒಂದು ಅದ್ಭುತವಾದಂಥ ಒಂದು ಚೇತನ. ಅಂಥವರ ಸ್ಮರಣೆಯಲ್ಲಿ ಇವತ್ತು ಅದೇ ರೀತಿ ಹಲವಾರು ಜನರಿಗೆ ಆ ಕೃಷ್ಣ ತತ್ವವನ್ನು ಉಣಬಡಿಸಲು ಬೇರೆ ಬೇರೆ ರೀತಿಯಲ್ಲಿ ಶ್ರಮಿಸಿದಂಥ ಹಿರಿಯರ ನೆನಪಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಒಂದು ಸಂತೋಷ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ನಾನು ಪ್ರಧಾನವಾಗಿ ನನ್ನ ಉಪನ್ಯಾಸಕ್ಕೆ ವಿ.ಸಿ. ಅವರು ಬರೆದಂಥ ಮಹಾಭಾರತವನ್ನು ಆಧರಿಸಿ ಅವರು ಬರೆದಂಥ ಪುಸ್ತಕ ಏನಿದೆ, ಮಹಾಭಾರತದ ಕೃಷ್ಣ ಚಾರಿತ್ರ, ಇದನ್ನು ನಾನು ಪ್ರಧಾನವಾಗಿ ತಗೊಂಡಿದ್ದೀನಿ. ಇದನ್ನು ಇಟ್ಕೊಂಡು ನಾನು ಇವತ್ತಿನ ಉಪನ್ಯಾಸವನ್ನು ಮಾಡೋನಿದ್ದೀನಿ. ಕೃಷ್ಣ, ನಾನು ಹೇಳಿದಾಗೆ, ಇಡೀ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಜೀವನವನ್ನು ಆವರಿಸ್ಕೊಂಡಿರುವಂಥ ಒಂದು ಮಹಾತತ್ವ. ಪ್ರಧಾನವಾಗಿ ಮಹಾಭಾರತ, ಭಾಗವತ, ಹರಿವಂಶ, ಇಲ್ಲಿ ಕೃಷ್ಣ ನಮಗೆ ಕಾಣಿಸ್ಕೊಳ್ತಾನೆ. ಆಮೇಲೆ ಗೀತಗೋವಿಂದ, ಕೃಷ್ಣ ಕರ್ಣಾಮೃತ, ಹೀಗೆ ಬೇರೆ ಬೇರೆ ಕಾವ್ಯ ಸ್ತೋತ್ರಗಳಲ್ಲೆಲ್ಲ ಅವನು ಕಾಣಿಸ್ಕೊಳ್ತಾನೆ. ಪ್ರಧಾನವಾಗಿ ನಮಗೆ ಆಕರ ಅಂತ ಹೇಳಿದ್ರೆ ಮಹಾಭಾರತ, ಭಾಗವತ, ಹರಿವಂಶ ಅಂತ ಹೇಳ್ಬೋದು. ಋಗ್ವೇದದಲ್ಲೇ ಅವನ ಬಗ್ಗೆ ಉಲ್ಲೇಖ ಬರುತ್ತೆ ಅಂತ ವಿದ್ವಾಂಸರೆಲ್ಲ ಹೇಳಿದ್ದಾರೆ. ಹೀಗೆ ವೇದಗಳ ಕಾಲ ನಮಗೆ ಗೊತ್ತಿಲ್ಲ, ಮಹಾಭಾರತದ ಕಾಲವೂ ನಮಗೆ ಗೊತ್ತಿಲ್ಲ. ಆಧುನಿಕ ವಿದ್ವಾಂಸರು
ಹಲವಾರು ಕಾಲಗಳನ್ನು ಹೇಳ್ತಾರೆ, ಆದರೂ ಕೂಡ ಹೀಗೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಅಂದರೆ ಎಷ್ಟೋ ಸಾವಿರಾರು ವರ್ಷಗಳಿಂದ ಈ ಕೃಷ್ಣ ತತ್ವ ನಮ್ಮನ್ನು ಆವರಿಸ್ಕೊಂಡಿದೆ. ಹೀಗೆ ಈ ಕೃಷ್ಣನನ್ನ ಅದೇ ರೀತಿ ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ಜನ ಆರಾಧಿಸ್ಕೊಂಡು ಬಂದಿದ್ದಾರೆ, ಅವನನ್ನು ತಮ್ಮದಾದ ರೀತಿಯಲ್ಲಿ ಕಂಡಿದ್ದಾರೆ, ಅದನ್ನು ವ್ಯಾಖ್ಯಾನಿಸಿದ್ದಾರೆ, ತಮ್ಮದನ್ನಾಗಿ ಮಾಡಿಕೊಂಡಿದ್ದಾರೆ. ಇದೊಂದು ದೊಡ್ಡ ಪರಂಪರೆ. ಕೃಷ್ಣ ಅನ್ನುವಂಥದ್ದೇ ಒಂದು ದೊಡ್ಡ ಪರಂಪರೆಯಾಗಿ ನಮ್ಮ ದೇಶದಲ್ಲಿ ಬೆಳೆದಿದೆ ಅಂತ. ನೀವು ಮಹಾಭಾರತವನ್ನು ತಗೊಂಡ್ರೆ ಮಹಾಭಾರತಕ್ಕೆ ಬಂದ ವ್ಯಾಖ್ಯಾನಗಳ ಬಗ್ಗೆ ಗೊತ್ತಿದೆ, ಮತ್ತು ಬೇರೆ ಬೇರೆ ದೇಶಿ ಭಾಷೆಗಳಲ್ಲಿ ಆ ಮಹಾಭಾರತ ಬಂದ ಕ್ರಮ ಇದೆ. ನಮ್ಮ ಕನ್ನಡದ ಮಟ್ಟಿಗೆ ಹೇಳೋದಿದ್ರೆ ಕುಮಾರವ್ಯಾಸ ಅಂತೂ ಮಹಾಭಾರತವನ್ನು ಅವನು ಕೃಷ್ಣನ ಕಥೆ ಅಂತಲೇ ಹೇಳ್ತಾನೆ. ಹೀಗೆ ಅದೊಂದು ದೊಡ್ಡ ಪರಂಪರೆಯಾಗಿ ಬಂದಿದೆ. ಮತ್ತು ಆಧುನಿಕ ಕಾಲದಲ್ಲೂ ಕೂಡ ಹಲವರು ಕೃಷ್ಣನ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ. ಬೇರೆ ಬೇರೆ ಹಂತದಲ್ಲಿ ಸಾಹಿತ್ಯ, ಸಂಗೀತ, ಚಿತ್ರ, ಶಿಲ್ಪ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಾನು ಪ್ರಧಾನವಾಗಿ ನೋಡಿ ಆ ಹಿನ್ನೆಲೆಯಲ್ಲಿ ವಿ ಸಿ ಅವರ ಈ ಪುಸ್ತಕವನ್ನು ನೋಡೋದಕ್ಕೆ ಒಂದು ಪ್ರಯತ್ನ ಪಟ್ಟಾಗ ನಾನು ಪ್ರಧಾನವಾಗಿ ಇಲ್ಲಿ ಮುಂದೆ ಉಲ್ಲೇಖ ಮಾಡುವಂಥದ್ದು ಮಹಾಭಾರತ ಸರಿಯೇ ಸರಿ, ಮಹಾಭಾರತ, ಹರಿವಂಶ, ಭಾಗವತದ ಬಗ್ಗೆ ಸ್ವಲ್ಪ ಬರುತ್ತೆ. ಅದು ಬಿಟ್ಟು ಕೃಷ್ಣನ ಬಗ್ಗೆ ಒಂದು ವ್ಯಾಖ್ಯಾನ ರೀತಿಯಲ್ಲಿ ಗೀತಗೋವಿಂದ, ಶ್ರೀಕೃಷ್ಣ ಕರ್ಣಾಮೃತ, ಮತ್ತು ವಿದ್ಯಾಪತಿ, ಮೈಥಿಲಿ ಭಾಷೆಯಲ್ಲಿ ಗೀತಗೋವಿಂದದ ರೀತಿಯಲ್ಲೇ ಬರೆದಂಥ ವಿದ್ಯಾಪತಿ, ಆನಂದ್ ಕುಮಾರ ಸ್ವಾಮಿ ಅವರು ಬಹಳ ವಿಶೇಷವಾಗಿ ವಿದ್ಯಾಪತಿ ಬಗ್ಗೆ ಹೇಳ್ತಾರೆ. ಮತ್ತು DVG ಅವರು, ಬಂಕಿಮಚಂದ್ರರು, ಮತ್ತು ಓಶೋ ಬಹಳ ಅದ್ಭುತವಾಗಿ ಕೃಷ್ಣನ ಬಗ್ಗೆ ಬರೆದಿದ್ದಾರೆ. ಓಶೋ ಮತ್ತು ಕನ್ನಡದ ಪುತಿನ, ಲೋಹಿಯಾ ಅವರು ಕೃಷ್ಣನ ಬಗ್ಗೆ, ರಾಮನ ಬಗ್ಗೆ, ಶಿವನ ಬಗ್ಗೆ ವಿಶೇಷವಾಗಿ ಬರೆದಿದ್ದಾರೆ. ಅದನ್ನು ನಾನು ಮುಂದೆ ಉಲ್ಲೇಖ ಮಾಡೋನಿದ್ದೀನಿ. KM ಮುನ್ಷಿಯವರ ಕೃಷ್ಣಾವತಾರ ನಮಗೆ ಗೊತ್ತಿದೆ. ಮತ್ತು ಆಧುನಿಕ ವಿದ್ವಾಂಸರಲ್ಲಿ, ವಿಮರ್ಶಕರಲ್ಲಿ ಕೀರ್ತಿನಾಥ ಕುರ್ತಕೋಟೆಯವರು ವಿಶೇಷವಾಗಿ ಕುಮಾರವ್ಯಾಸ ಭಾರತದ ಬಗ್ಗೆ ಅವರು ವಿಮರ್ಶೆಯನ್ನು ಬರೀತಾ ಅಲ್ಲಿ ಕೃಷ್ಣನ ಬಗ್ಗೆ ಕೊಟ್ಟಂಥ ಹೊಳಹುಗಳು ಏನಿದೆ ಅದು ಬಹಳ ಅದ್ಭುತವಾದಂಥ ಹೊಳಹುಗಳು. ಇಷ್ಟು ಸಾಮಗ್ರಿ ಹಿನ್ನೆಲೆಯಲ್ಲಿ ನಾವು ವಿ ಸಿ ಅವರನ್ನು ನಾವು ನೋಡ್ಬೋದು. DVG ಅವರು ಕೂಡ ಕೃಷ್ಣನ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ನಮಗೆ ಶ್ರೀಕೃಷ್ಣ ಪರೀಕ್ಷಣಂ ನಮ್ಮ ಕಣ್ಮುಂದೆ ಬರುತ್ತೆ. ಅದಲ್ಲದೆ ಬಂಕಿಮಚಂದ್ರರ ಪುಸ್ತಕವನ್ನು ವ್ಯಾಸರಾವ್ ಅವರು ಅನುವಾದ ಮಾಡಿದ್ರು ಕನ್ನಡಕ್ಕೆ. ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ DVG ಅವರು. ಭಾಳ ಅದ್ಭುತವಾದಂಥ ಒಂದು ಮುನ್ನುಡಿ. ಅದರ ಒಂದೆರಡು ಪ್ಯಾರಾಗಳನ್ನು ಕೂಡ ಆಮೇಲೆ ನಾನು ಓದಿ ಹೇಳ್ತೀನಿ. DVG ಅವರು ಅದಲ್ಲದೆ ನಮ್ಮ ಗುರುಗಳು ಒಂದು ಪುಸ್ತಕ ಬರೆದಿದ್ದಾರೆ, ಶ್ರೀಕೃಷ್ಣ ವ್ಯಕ್ತಿತ್ವ, ಪ್ರೊಫೆಸರ್ ಸಾಕ್ರು ರಾಮಚಂದ್ರ. ಇಷ್ಟು ಹಿನ್ನೆಲೆಯಲ್ಲಿ ವಿ ಸಿ ಅವರ ಈ ಪುಸ್ತಕವನ್ನು ನೋಡಿದ್ರೆ ಅದರ ಸೊಗಸು ನಮಗೆ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. DVG ಅವರು ಹೇಳುವಂಥದ್ದು ಒಂದು ಮಾತು ಬಹಳ ಸ್ವಾರಸ್ಯ. ಕೃಷ್ಣನ ಬಗ್ಗೆ ಅವ್ರು ಹೇಳುವಂಥದ್ದು, ಕೃಷ್ಣ ಅಂದರೆ ಏನು ಅಂತ ಹೇಳಿದ್ರೆ, ಕೃಷ್ಣ ಒಂದು ಪ್ರಸಿದ್ಧ ರಹಸ್ಯ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂಥ ಮಾತು, ಪ್ರಸಿದ್ಧ ರಹಸ್ಯ. ಇದೆರಡೂ ಕೂಡ ಒಂದು ರೀತಿ ಒಂದು ವಿರೋಧವಾಗಿ ಕಾಣ್ತಾ ಇದೆ. ರಹಸ್ಯವಾಗಿರೋದು ಪ್ರಸಿದ್ಧವಾಗಿರೋದಿಲ್ಲ, ಆದರೆ ಪ್ರಸಿದ್ಧವಾಗಿರೋದು ರಹಸ್ಯವಾಗಿರೋದಿಲ್ಲ. ಅಂದರೆ DVG ಅವರು ಹೇಳುವಂಥದ್ದು ಕೃಷ್ಣ ತತ್ವ ಅನ್ನುವಂಥದ್ದು, ಶ್ರೀಕೃಷ್ಣ ಯಾರು ಏನು ಅಂತ ಹೇಳಿದ್ರೆ ಅದೊಂದು ಪ್ರಸಿದ್ಧ ರಹಸ್ಯ ಅಂತ. ನಮಗೆ ಕೃಷ್ಣ ಎಲ್ರಿಗೂ ಗೊತ್ತು, ಆದರೆ ಏನು ಕೃಷ್ಣ ಅಂದರೆ ಏನು ಹೇಳೋದು ಕಷ್ಟ ಅಂತ. ಹೀಗೆ ಆ ರಹಸ್ಯವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅನಾವರಣ ಮಾಡ್ತಾ ಹೋಗ್ತಾರೆ ಅಂತ. ಅವನು ಕವಿ ಆದರೆ ತನ್ನ ಕಾವ್ಯದ ಮೂಲಕ, ಕಲಾವಿದ ಆದರೆ ತನ್ನ ಕುಂಚದ ಮೂಲಕ, ಶಿಲ್ಪಿ ಆದರೆ ತನ್ನ ಉಳಿಯಲ್ಲಿ ಕೃಷ್ಣನನ್ನು ನರ್ತನ ಮಾಡಿಸ್ಬೋದು. ಅವನು ಭರತನಾಟ್ಯ ಕಲಾವಿದ ಆದರೆ ಒಂದು ರೀತಿ ಅನಾವರಣ ಮಾಡ್ಬೋದು. ಮತ್ತು ಅವನು ತತ್ವಜ್ಞಾನಿ, ತತ್ವದ ಕಡೆ ಅವನಿಗೆ ಜಿಜ್ಞಾಸೆ ಇದ್ದರೆ ಕೃಷ್ಣನನ್ನು ಬೇರೊಂದು ರೀತಿಯಲ್ಲಿ ಅವನು ನೋಡಬಹುದು. ಒಬ್ಬ ರಸಿಕ ಆದರೆ ಅವನು ಇನ್ನೊಂದು ರೀತಿಯಲ್ಲಿ ನೋಡಬಹುದು. ಒಬ್ಬ ಹೆಣ್ಣು ಮಗಳು ಅವಳು ಕೃಷ್ಣನ ನೋಡುವಂಥದ್ದು ಬೇರೆ, ತಾಯಿ ಕೃಷ್ಣನ ನೋಡುವಂಥದ್ದು ಬೇರೆ. ಹೀಗೆ ನಮ್ಮ ಜೀವನದ ಎಲ್ಲ ಅವಸ್ಥೆಗಳು ಮತ್ತು ಎಲ್ಲ ಆಶ್ರಮಗಳು, ನಾವೇನು 4 ಆಶ್ರಮಗಳು ಹೇಳ್ತೀವಲ್ಲ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ 4 ಆಶ್ರಮಗಳವರೆಗೂ ಒಗ್ಗುವಂಥ ದೇವತೆ. ಮತ್ತು 4 ಅವಸ್ಥೆಗಳಿಗೂ, ಬಾಲ್ಯ, ಯೌವನ, ಕೌಮಾರ ಏನು ಹೇಳ್ತೀವಿ, ಅಲ್ಲೂ ಒಗ್ಗುವಂಥದ್ದು. ಹೀಗೆ ನೀವು ಜೀವನದ ಯಾವ ಅವಸ್ಥೆಯನ್ನು ತಗೊಳ್ಳಿ, ಆ ಎಲ್ಲದಕ್ಕೂ ಒಗ್ಗುವಂಥ ಒಂದು ತತ್ವ ಅಂತಿದ್ರೆ ಅದು ಕೃಷ್ಣ ಅಂತೇಳಿ.
ಅದಕ್ಕೆ ಕೃಷ್ಣನನ್ನ ಪೂರ್ಣಾವತಾರ ಅಂತಲೇ ಕರೆಯೋದು. ಕೃಷ್ಣ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದು 8ನೇ ಅವತಾರ ಅಂತಲ್ವಾ. ಆದರೆ ಅದು ಪರಿಪೂರ್ಣ ಅವತಾರ ಅದು ಅಂತ. ಬೇರೆ ಅವತಾರಗಳು ಒಂದೊಂದು ಉದ್ದೇಶಕ್ಕೆ ಬಂದಿದ್ರೂ ಕೂಡ ಆ ಉದ್ದೇಶಕ್ಕಷ್ಟೇ ಸೀಮಿತವಾಗಿದೆ. ಆದರೆ ಕೃಷ್ಣಾವತಾರ ಮಾತ್ರ ಜಗತ್ತಿನ ಎಲ್ಲ ತತ್ವಗಳಲ್ಲೂ ಒಂದಾಗಿ ವ್ಯಾಪಕವಾದಂಥ, ವಿಷ್ಣು ಅಂತ ಹೇಳಿದ್ರೆ ವ್ಯಾಪಕತೆ, ಹಾಗೆ ಆ ವಿಷ್ಣು ತನ್ನೆಲ್ಲ ಸೊಗಸನ್ನ ಶಕ್ತಿಯನ್ನ ಎಲ್ಲ ಕಡೆಗೂ ವ್ಯಾಪಿಸಿದಂಥ ಒಂದು ಅವತಾರ ಯಾವುದು ಅಂತ ಹೇಳಿದ್ರೆ ಅದು ಕೃಷ್ಣಾವತಾರ ಅಂತ ಹೇಳಿ. ಹಾಗಾಗಿ ಕೃಷ್ಣಾವತಾರಕ್ಕೆ ಪರಿಪೂರ್ಣ ಅವತಾರ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ ಅಂತ. ಇದನ್ನು DVG ಅವರು ತುಂಬ ಚೆನ್ನಾಗಿ ಅದು ಹೇಗೆ ಪರಿಪೂರ್ಣ ಅವತಾರ ಅಂತ ಹೇಳ್ತಾರೆ. ಅದು ಭಾಳ ಚೆನ್ನಾಗಿದೆ. ಅವ್ರದ್ದೊಂದು ಮಾತು ಭಾಳ ಚೆನ್ನಾಗಿದೆ. ಅವರು ಬಂಕಿಮಚಂದ್ರರ ಆ ಪುಸ್ತಕಕ್ಕೆ ಕನ್ನಡದ ಅನುವಾದಕ್ಕೆ ಬರೆದಂಥ ಸಾಲುಗಳನ್ನು ಓದಿದ್ರೆ ನಮಗೆ ಒಂದಷ್ಟು ಸ್ಪಷ್ಟತೆ ಗೊತ್ತಾಗತ್ತೆ ಅಂತ. ಪ್ರಸಿದ್ಧ ದಶಾವತಾರಗಳಲ್ಲಿ ಶ್ರೀಕೃಷ್ಣಾವತಾರದಂತೆ ಬುದ್ಧಿ ಪ್ರಯತ್ನಕ್ಕೆ ದುಸ್ಸಾಧ್ಯವಾಗಿರುವ ಅವತಾರ ಇನ್ನಾವುದೂ ಇಲ್ಲ ಅಂತ. ನಾವು ಏನೆಲ್ಲ ತರ್ಕಗಳನ್ನು ಮಾಡಿ ಕೃಷ್ಣ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟ್ರೆ ಅದಾಗೋದಿಲ್ಲ ಅಂತ. ನಮ್ಮ ಬುದ್ಧಿಯ ಮಿತಿಯನ್ನ ಈ ಕೃಷ್ಣ ತತ್ವ ಯಾವಾಗಲೂ ಕೂಡ ನಮಗೆ ಕಾಣಿಸ್ಕೊಡ್ತಿರುತ್ತೆ. ನಿನ್ನ ಬುದ್ಧಿ ನಿನ್ನಿಗೆ ನಾನು ಎಟ್ಕೋದಿಲ್ಲ ಅಂತ ಹೇಳ್ತಿರತ್ತೆ ಅಂತ ಹೇಳ್ತಾರೆ. ಕೃಷ್ಣ ಚರಿತ್ರೆಯಲ್ಲಿ ನೀತಿ ಸಂದಿಗ್ಧತೆಗೆ ಅವಕಾಶ ಕೊಡುವ ಪ್ರಕರಣಗಳು 4 ಯಾಕೆ ಅಂತ ಹೇಳಿದ್ರೆ ನಾವು ಕೃಷ್ಣನನ್ನು ದೈವ ಅಂತ ಹೇಳ್ತೀವಿ. ಆದರೆ ಆ ದೈವ ಹೀಗೆಲ್ಲ ನೀತಿ ಅಲ್ಲದ ಕೆಲಸ, ಅನೀತಿ ಅನ್ನುವಂಥ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಬಹುದೇ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕೃಷ್ಣನ ಜೀವನದಲ್ಲಿ ಆ ಥರದ್ದು ಇವೆ. ಕೃಷ್ಣ ಚರಿತೆಯನ್ನು ನೋಡಿದರೋ ಎಷ್ಟೋ ಸಂದರ್ಭಗಳು ಧರ್ಮ ವಿರೋಧಿಗಳಾಗಿವೆ. ಮಹಾಭಾರತದ ಕತೆ ನಮಗೆ ಗೊತ್ತಿದೆ. ನಾವು ಈಗಲೂ ಕೂಡ ಪ್ರಶ್ನೆ ಮಾಡ್ತಿರ್ತೀವಲ್ವ, ಕೃಷ್ಣ ಅವತ್ತು ಮಾಡಿದ್ದು ಸರಿನೋ ತಪ್ಪೋ ಅನ್ನುವಂಥದ್ದು ನಮಗೆ ಧರ್ಮ ವಿರೋಧ ಅಲ್ವಾ. ಧರ್ಮವನ್ನು ಉಳಿಸೋದಕ್ಕೋಸ್ಕರ ಅವತಾರ ಎತ್ತುತ್ತೀನಿ ಅಂತ ಹೇಳಿದಂಥ ಕೃಷ್ಣ ಹೀಗೆ ಮಾಡಿದ್ದು ಸರಿನೇ? ಅಂಥವನು ಮನುಷ್ಯ ಜಾತಿಗೆ ಹೇಗೆ ಗುರುವೆನಿಸಿಯಾನು? ಈ ಥರ ಅವನೇ ತಪ್ಪುಗಳು ಮಾಡ್ತಾನೆ. ಅವನೇ ತಪ್ಪುಗಳು ಮಾಡಿದ್ಮೇಲೆ ಮನುಷ್ಯ ಜಾತಿಗೆ ಅವನನ್ನು ಗುರು ಅಂತ ಹೇಳಿ ನಾವು ಹೇಗೆ ಹೇಳೋದಕ್ಕೆ ಸಾಧ್ಯ? ಅಂಥವನನ್ನು ಏಕೆ ಪೂಜಿಸಬೇಕು? ಹೀಗೆಲ್ಲ ಹೊರಡುತ್ತದೆ ವಿಚಾರ ಸರಣಿ. DVG ಅವರು ಮುಂದಿನ ಮಾತು ನೋಡಿ. ಈ ಪ್ರಶ್ನೆಗಳೆಲ್ಲ ಕೇಳುವಂಥವ್ರು ನಮ್ಗೇನಿರುತ್ತೆ ಅಂತ ಹೇಳಿದ್ರೆ, ನೋಡಿದ್ಯಾ ಕೃಷ್ಣನ ನಾವು ಹೇಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಒಂದು ಇರುತ್ತೆ ನಮಗೆ. ಆದರೆ DVG ಅವರು ಮುಂದೆ ಹೇಳ್ತಾರೆ, ಈ ಪ್ರಶ್ನೆ ಪರಂಪರೆ ನಮ್ಮ ಕಾಲದ್ದೇನೂ ಅಲ್ಲ, ಪುರಾತನವಾದದ್ದೇ. ಭಾಗವತದಲ್ಲಿಯೇ ಈ ಪ್ರಶ್ನೆಯನ್ನು ಪರಿಷಿದ್ರಾಜನು ಕೇಳಿದ್ದಾನೆ. ಶುಕರು ಅದಕ್ಕೆ ಉತ್ತರ ಹೇಳಿದ್ದಾರೆ. ಅಂದರೆ ನಮಗೇನೋ ನಮ್ಮ ಬುದ್ಧಿಶಕ್ತಿಗೆ, ಆಧುನಿಕ ಬುದ್ಧಿಶಕ್ತಿಗೆ ಹೊಳೆದ ಪ್ರಶ್ನೆಗಳಿದು ಅಂತ ನಾವೇನು ಹೇಳ್ಕೋಬೇಕಾಗಿಲ್ಲ. ಕೃಷ್ಣ ತತ್ವ ಹುಟ್ಟಿದ ಮರುಕ್ಷಣವೇ ಇದಕ್ಕೆ ಪ್ರಶ್ನೆಗಳು ಹುಟ್ಕೊಂಡಿವೆ ಅಂತ. ಅದನ್ನು DVG ಅವರು ಎಷ್ಟು ಸೊಗಸಾಗಿ ಅಲ್ಲಿ ಹೇಳ್ತಿದ್ದಾರೆ ಅಂತ. ಪುರಾಣ ಪುರುಷರನ್ನು ಕುರಿತು ಪ್ರಶಂಸೆ ಮಾಡ ಹೊರಟವನು ನಮ್ಮ ಕಾಲದಲ್ಲಿ ಒಂದು ಪ್ರಶ್ನೆಯನ್ನು ಎದುರಿಸಬೇಕಾಗುತ್ತದೆ. ಆ ಮಹಾಪುರುಷನು ಕವಿಕಲ್ಪಿತ ವ್ಯಕ್ತಿಯೋ ಅಥವಾ ಚರಿತ್ರೆಗೆ ಸೇರಿದ ವ್ಯಕ್ತಿಯೋ? ವಾಸ್ತವ ವ್ಯಕ್ತಿ ಎಂದು ಹೇಳುವುದಾದರೆ ಆ ವ್ಯಕ್ತಿ ವಾಸ್ತವವಾಗಿದ್ದನೆನ್ನಲು ರುಜುವಾತುಗಳಲ್ಲಿ ಅವನಿದ್ದ ಸ್ಥಳ ಯಾವುದು, ತಾರೀಖು ಯಾವುದು? ಪುರಾಣ ಪುರುಷನು ಒಂದು ಭಾಗದಲ್ಲಿ ವಾಸ್ತವ ವ್ಯಕ್ತಿ, ಇನ್ನೊಂದು ಭಾಗದಲ್ಲಿ ಕಲ್ಪಿತ ವ್ಯಕ್ತಿ. ಅವನು ವಾಸ್ತವಿಕ ಕಾಲ್ಪನಿಕಗಳ ಸಮ್ಮಿಶ್ರಣ. ವಾಸ್ತವಿಕ ಕಾಲ್ಪನಿಕ ಎಂಬೆರಡು ಜಾತಿಯ ಘಟನೆಗಳು ಕೃಷ್ಣ ಚರಿತ್ರೆಯಲ್ಲಿ ಸೇರಿಕೊಂಡಿವೆ. ಮುಂದೆ ಹೇಳ್ತಾರೆ, ಅದಕ್ಕೆಲ್ಲದಕ್ಕೂ ಉತ್ತರವಾಗಿ ಕೃಷ್ಣನು ಸಾಮಾನ್ಯನೂ ಹೌದು, ಅದ್ಭುತನೂ ಹೌದು. ಮನುಷ್ಯನಾದವನು ಏನೇನನ್ನು ಬಯಸಬಹುದೋ, ಏನೇನೇನು ಉತ್ತಮವೆಂದು ಭಾವಿಸಬಹುದೋ, ಮನುಷ್ಯನಿಗೆ ಯಾವುದು ಶ್ರೇಯಸ್ಸೆಂದು ಅನ್ನಿಸುತ್ತದೆಯೋ ಆ ಎಲ್ಲ ಜಾತಿಯ ಭಾಗ್ಯಗಳ ಸಮ್ಮೇಳನ ಮೂರ್ತಿಯೇ ಶ್ರೀಕೃಷ್ಣ. ಶ್ರೀಕೃಷ್ಣಾವತಾರವು ಮನಸ್ಸಿನ ದೃಷ್ಟಿಯಿಂದ ಸರ್ವಾಂಗ ಸಂಪೂರ್ಣವಾದ ಅವತಾರ. ಇದು DVG ಅವರು ಹೇಳುವಂಥದ್ದು ಮಾತು. ಯಾಕಿದನ್ನು ನಾನು ಈ ದೀರ್ಘವಾದಂಥ ಒಂದು ಪ್ಯಾರವನ್ನು ಓದಿದೆ ಅಂತ ಹೇಳಿದ್ರೆ, VC ಅವರು ಕೂಡ ಇದೇ ರೀತಿ ಪ್ರಶ್ನೆಗಳನ್ನು ಹಾಕ್ಕೊಂಡು ಅವರಲ್ಲಿ ಕೃಷ್ಣನ ವ್ಯಕ್ತಿತ್ವವನ್ನು ಅನಾವರಣ ಮಾಡ್ತಾರೆ ಅಂತೇಳಿ. ಅಂದರೆ ಇದು ಎಲ್ಲ ಕಾಲಕ್ಕೂ ಎಲ್ರಿಗೂ ಬರುವಂಥ ಒಂದು ಪ್ರಶ್ನೆಗಳು. ಆ ಪ್ರಶ್ನೆಗಳು ಪರಂಪರೆಯಲ್ಲೇ ಬಂದಿದೆ, ಪರಂಪರೆನೇ ಅದಕ್ಕೆ ಉತ್ತರ ಕೊಡುತ್ತೆ. ಆ ರೀತಿಯ ಒಂದು ಒಟ್ಟು ಸಮಗ್ರವಾದಂಥ ಒಂದು ಪರಂಪರೆಯ ಬಗ್ಗೆ ನಮಗೆ ಅರಿವಿದ್ದರೆ
ಅದು ಹೇಗೆ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬಹುದು ಅನ್ನೋದಕ್ಕೆ ಈ DVG ಅವರ ಮಾತುಗಳು ಮತ್ತು VC ಅವರು ಕೂಡ ಅಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಅಡಿ ಟಿಪ್ಪಣಿಗಳಲ್ಲಿ ಕಾಣಿಸಿದ್ದಾರೆ. ನಾನು ಕೆಲವೊಂದನ್ನಾದರೂ ಅದನ್ನು ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹೀಗೆ ಕೃಷ್ಣ ತತ್ವ ಯಾಕದು ಅಂತ ಹೇಳಿದ್ರೆ ಅದು ಸಂಕೀರ್ಣ ಅಂತ. ಲೋಹಿಯಾ ಅವ್ರ ಮಾತು ಬಂತು. ಲೋಹಿಯಾ ಅವರು ರಾಮ, ಕೃಷ್ಣ ಮತ್ತು ಶಿವ ಅನ್ನುವಂಥ ಲೇಖನವನ್ನೇ ಬರೆದಿದ್ದಾರೆ. ಅಲ್ಲಿ ಇಡೀ ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿಗಳು ಯಾರು ಅಂತ ಹೇಳಿದ್ರೆ ಈ 3 ಜನ ಅಂತ ಹೇಳ್ತಾರೆ. ರಾಮಕೃಷ್ಣರು ಒಂದು ಮಟ್ಟಿಗೆ ಒಂದು ಐತಿಹಾಸಿಕ ಪೌರಾಣಿಕ ಅಂತ ಹೇಳ್ಬೋದಾದಂಥವ್ರು. ಸ್ವಲ್ಪ ಐತಿಹಾಸಿಕ ಅಂಶನೂ ಇರಬಹುದು, ಸ್ವಲ್ಪ ಪೌರಾಣಿಕ ಅಂಶ ಇರಬಹುದು. ಈ ರೀತಿ ಇವರಿಬ್ಬರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ರು ಆ ಒಂದು ಕ್ಯಾಟಗರಿ ವರ್ಗಕ್ಕೆ ಸೇರಿದಂಥವ್ರು. ಆದರೆ ಶಿವ ತೀರಾ ಅವನು ದೇವರು ಅನ್ನುವಂಥ ಒಂದು ಕಲ್ಪನೆಗೆ ಸೇರಿದವನು. ಶಿವನನ್ನ ಇತಿಹಾಸ ಪುರುಷ ಆ ರೀತಿ ನಾವು ಹೇಳಲಿಕ್ಕಾಗ, ಅವನು ಪುರಾಣ ದೇವತೆ, ಪುರಾಣ ಪುರುಷ ಅವನು. ಹಾಗೆ ಆದರೆ ಇವರಿಬ್ಬರು ಆ ಥರ ಅಲ್ಲ. ಪುರಾಣವೂ ಇದೆ ಅವರಲ್ಲಿ, ಇತಿಹಾಸವೂ ಇದೆ ಅಂಥೇಳಿ. ಈ 3 ಜನ ಇಡೀ ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿಗಳು ಅಂತ ಅವರು ಅಲ್ಲಿ ಹೇಳ್ತಾರೆ. ಅಲ್ಲಿ ಅವರು ಈ ಕೃಷ್ಣನ ಸಂಕೀರ್ಣತೆ ಏನು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಕೆಲವೊಂದ್ಸತಿ ಕೃಷ್ಣ ಇನ್ನೇನು ನಮಗೆ ಸಿಕ್ದ ಅಂತ ಅನ್ಸತ್ತೆ, ಆದರೆ ಮತ್ತೆ ನಮ್ಮ ಕೈ ತಪ್ಪು ಹೋಗ್ತಾನೆ ಅಂತೇಳಿ. ಆ ಭಾಗಗಳು ಕೂಡ ನಾನು ಮುಂದಕ್ಕೆ ಹೇಳೋದಿನಿ. ಇದನ್ನೆಲ್ಲವನ್ನೂ ಕೂಡ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಂಥವನು ಕುಮಾರವ್ಯಾಸ. ಕುಮಾರವ್ಯಾಸ ಅಂತೂ ಕುಮಾರವ್ಯಾಸ ಭಾರತದಲ್ಲಿ ಆರಂಭದಲ್ಲೇ ಅವನು ಹೇಳಿಬಿಡ್ತಾನೆ, ಏನು ಇದು ವಿಚಾರಿಸಿದ್ರೆ ಇದು ಏನೂ ಇಲ್ಲ, ಇದು ಇಡೀ ಭಾರತದ ಕತೆ. ಅದು ಕೇವಲ ಮಹಾಭಾರತ, ಕುಮಾರವ್ಯಾಸ ಭಾರತ ಅನ್ನುವಂಥ ಆ ಗ್ರಂಥಕ್ಕಷ್ಟೇ ಸೀಮಿತವಾಗಿ ನೋಡ್ಕೋಬೇಕಾಗಿಲ್ಲ. ಭಾರತ ಅನ್ನುವಂಥದ್ದು ಇಡೀ ಒಂದು ದೇಶದ ಸಂಸ್ಕೃತಿ, ಒಂದು ದೇಶದ ಆಗು ಹೋಗುಗಳು, ಒಂದು ದೇಶದ ಒಂದು ಮನಸ್ಸು. ಅದೆಲ್ಲವೂ ಕೂಡ ವಿಚಾರಿಸಿದರೆ ಏನದು? ಬರಿಯ ತುಳಸಿಯ ಉದಕ ಅದು ಅಷ್ಟೇ, ಇನ್ನೇನಿಲ್ಲ. ಅದು ಪದ್ಮನಾಭನ ಮಹಿಮೆ ಇಲ್ಲಿ, ಇನ್ನೇನಿಲ್ಲ ಅಂತ. ಏನೋ ಪದ್ಮನಾಭ ಅನ್ನುವಂಥದ್ದು ಏನು ಅಂತ ನಾವು ಹುಡುಕ್ಬೇಕಷ್ಟೆ. ಪದ್ಮನಾಭನ ಮಹಿಮೆ ಇದು ಭಾರತ ಅಂದರೆ ಅಷ್ಟೇ. ಈ ಒಂದು ಹಿನ್ನೆಲೆಯಲ್ಲಿ ಪರಂಪರೆ ಆ ಕೃಷ್ಣ ತತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದೆಯಲ್ಲ, ಅದು ಬಹಳ ಒಂದು ಅದ್ಭುತ. ಇಡೀ ಭಾರತೀಯ ಸಂಸ್ಕೃತಿಯ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಕೃಷ್ಣ ತತ್ವವನ್ನು ಕಂಡುಕೊಂಡಿದ್ದು ಅಂಥೇಳಿ. ಹಾಗಾಗಿ ನಮ್ಮ ದೇಶದ ಎಷ್ಟೋ ವಿಷಮ ಪರಿಸ್ಥಿತಿಗಳಲ್ಲೂ ಕೂಡ ಆ ರೀತಿ ಒಂದು ಶಾಕ್ ಅಬ್ಸರ್ವರ್ ಕೆಲಸ ಮಾಡುವಂಥ ಒಂದು ತತ್ವ ಇದ್ದರೆ ಅದು ಕೃಷ್ಣ ತತ್ವ ಅಂತ. ನೀವು ಕೃಷ್ಣನ ಹೆಸರಿಗೆ ಏನಾದರೂ ಹಾಕಿ ನೀವು ಗೆಲ್ಲಬಹುದು ಅಂತ. ಆ ಮಟ್ಟದ ಒಂದು ಮಾನಸಿಕ ಸ್ಥೈರ್ಯವನ್ನು, ಸಾಂಸ್ಕೃತಿಕ ಗಟ್ಟಿತನವನ್ನು, ತತ್ವ ಜಿಜ್ಞಾಸೆಯ ಒಂದು ಗಟ್ಟಿತನವನ್ನು ಕೊಡುವಂಥ ಒಂದು ಮಹಾತತ್ವ ಏನಿದೆ ಈ ಕೃಷ್ಣ ತತ್ವದಲ್ಲಿ ನಮ್ಮ ಋಷಿಮುನಿಗಳು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು ಇದೆಯಲ್ಲ, ಅದು ಬಹಳ ವಿಶೇಷ. ಇದುವರೆಗೂ ಸಾವಿರಾರು ವರ್ಷಗಳಿಂದ ಒಂದು ಸಂಸ್ಕೃತಿ ಜೀವಂತವಾಗಿದೆ ಅಂತ ಹೇಳಿದ್ರೆ ಅದರ ಬಹುಪಾಲು ಕ್ರೆಡಿಟ್ ಕೃಷ್ಣ ತತ್ವಕ್ಕೆ ಹೋಗೋದು ಅಂತ. ಅಷ್ಟು ಒಂದು ಅದ್ಭುತವಾದಂಥ ಒಂದು ತತ್ವ. ನೀವು ಅದನ್ನು ಹುಡುಕ್ತಾ ಹೋದಷ್ಟು ನಿಮಗೆ ಗೊತ್ತಾಗತ್ತೆ ಅದು ಏನು ಈ ತತ್ವದ ಒಂದು ಹಿರಿಮೆ ಅಂಥೇಳಿ. ಅದನ್ನು ಎಲ್ಲವನ್ನೂ ಕೂಡ ಕುಮಾರವ್ಯಾಸ ಒಂದು ಪದ್ಯದಲ್ಲಿ ಹೇಳಿದ್ದಿದೆಯಲ್ಲ, ಅದು ನನಗೆ ಬಹಳ ಅದ್ಭುತವಾದಂಥ ಒಂದು. ಕೃತ್ಕೋಟಿಯವರಂತೂ ಆ ಪದ್ಯದ ಬಗ್ಗೆ ಬಹಳ ಅದ್ಭುತವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಏನದು ಅಂತ ಹೇಳಿದ್ರೆ, ವೇದ ಪುರುಷನ ಸುತನ, ಆ ಪದ್ಯ ನಮಗೆ ಗೊತ್ತಿದೆ. ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪ ನತುಳ ಭುಜಬಲದಿ ಕಾದಿ ಗೆಲಿದ ನನ್ನ ನವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹೋ ಗದುಗಿದ ವೀರನಾರಾಯಣ. ಇಲ್ಲೆಲ್ಲವೂ ಕೂಡ ಸಂಬಂಧಗಳನ್ನ ಹೇಳ್ತಾ ಇರುವಂಥದ್ದು. ವೇದ ಪುರುಷ ಅಲ್ಲಿಂದ ಶುರು ಮಾಡಿ ವೇದ ಪುರುಷನ ಸುತನ, ಹೀಗೆ ಒಂದೊಂದೊಂದೊಂದೊಂದು ನಮ್ಮ ನಿತ್ಯ ಜೀವನದ, ನಮ್ಮ ಒಡನಾಟದ ಬಾಂಧವ್ಯದಲ್ಲಿ ರಕ್ತ ಸಂಬಂಧ ಮತ್ತು ಬೇರೆ ಬೇರೆ ರೀತಿ ಬರುವಂಥ ಎಲ್ಲ ಸಂಬಂಧಗಳ ಹಿನ್ನೆಲೆಯಲ್ಲಿ ಕೃಷ್ಣ ಯಾರು ಅಂತ ಹೇಳುವಂಥ ಪದ್ಯ ಇದು. ಪರಬ್ರಹ್ಮನ ಮಗನಾದ ಬ್ರಹ್ಮ, ಅವನ ಮಗ ನಾರದ, ಅವನ ಸಹೋದರ ಕಾಶ್ಯಪ, ಅವನ ಮಗ ಇಂದ್ರ, ಅವನ ಮಗ ಅರ್ಜುನ, ಅವನ ಹೆಂಡತಿ ಸುಭದ್ರೆ, ಅವಳು ಸೋದರ ಮಾವ ಕಂಸ, ಅವನ ಮಾವ ಜರಾಸಂಧ, ಅವನನ್ನು ಗೆದ್ದವ ಭೀಮ, ಅವನ ಅಣ್ಣ ಧರ್ಮರಾಯ, ಅವನ ತಾಯಿ ಕುಂತಿ, ಕುಂತಿ ನಾದಿನಿ ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿದ. ಯಾರಿವನು? ಹೀಗೆ ಹುಟ್ಟಿದವನಾದರೂ ಯಾರು ಅಂತ ಹೇಳಿದ್ರೆ ಯಾರು ಅವನು? ಆದಿಮೂರ್ತಿ ಅಥವಾ ಅನಾದಿ, ಎರಡೂ ಆಗತ್ತದು. ಏನು ಅನಾದಿಮೂರ್ತಿಯಾದ ಕೃಷ್ಣ ನಮ್ಮನ್ನು ಕಾಪಾಡಿ. ಅವನು ಹುಟ್ಟಿದಾನೆ ಅವನು ದೇವಕಿ ಗರ್ಭದಲ್ಲಿ. ಆದರೆ ಹುಟ್ಟಿರೋ ತತ್ವ ಯಾವುದು ಅಂದರೆ ಅನಾದಿ ಅಂತ. ಮತ್ತೆ ಅದು ಪ್ರಸಿದ್ಧ ರಹಸ್ಯ ಅಂತ ಹೇಳೋ ಥರ ಅವನು ಕಾಣಿಸ್ಕೊಳ್ತಾ ಇದ್ದಾನೆ. ಆದರೆ ಕಾಣಿಸ್ಕೊಂಡವನು ಆ ಹುಟ್ಟು ಮತ್ತೆ ಸಾವುಗಳಿಗೆ ಅತೀತವಾಗಿದ್ದಾನೆ ಅವನು ಅಂತ. ಅನಾದಿ ಅಂತ ಹೇಳಿದ್ರೆ ಅವನಿಗೆ ಆ ಕೊನೆ ಮೊದಲು ಇಲ್ಲ. ಅಂಥವನು ಎಲ್ಲಿ ಕಾಣಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ
ಇಲ್ಲಿ ಎಂತೆಂಥವ್ರು ಇದ್ದಾರೆ, ಜರಾಸಂಧ ಇದ್ದಾನೆ, ಕಂಸ ಇದ್ದಾನೆ, ಬ್ರಹ್ಮ ಇದ್ದಾನೆ, ನಾರದ ಇದ್ದಾನೆ, ಕಶ್ಯಪ ಇದ್ದಾನೆ, ಧರ್ಮರಾಯ ಇದ್ದಾನೆ, ಕುಂತಿ. ಅಂದ್ರೆ ಈ ಸಂಬಂಧಗಳ ಮಧ್ಯೆ ಅವನು ಈ ಅನಾದಿ ತತ್ವ ಕಾಣಿಸ್ಕೊಂಡಿದೆ. ಈ ಸಂಬಂಧಗಳು ಎಂಥದ್ದು ಅಂತ ನೋಡಿದ್ರೆ ಅಲ್ಲಿ ನೋಡಿ, ಜರಾಸಂಧನೂ ಇದ್ದಾನೆ, ಧರ್ಮರಾಯನೂ ಇದ್ದಾನೆ, ಕಂಸನೂ ಇದ್ದಾನೆ, ಬ್ರಹ್ಮನೂ ಇದ್ದಾನೆ, ನಾರದನೂ ಇದ್ದಾನೆ, ದೇವಕಿನಿ. ಅಂದ್ರೆ ನಾವು ಯಾವುದನ್ನ ಲೌಕಿಕವಾಗಿ ಒಂದು ಸೀಮಿತವಾದ ಚೌಕಟ್ಟಿನಲ್ಲಿ ಇದು ಧರ್ಮ, ಧರ್ಮರಾಯ ಅಂದ್ರೆ ಧರ್ಮ, ಅಧರ್ಮ ಅಂತ ಹೇಳಿದ್ರೆ ಕಂಸ, ಜರಾಸಂಧರು ಅಂತ ಹೇಳ್ತೀವಲ್ಲ, ಇದು ನಮ್ಮ ಎಣಿಕೆ. ಆದರೆ ಆ ತತ್ವ, ಪರತತ್ವ ಏನಿದೆ, ಈ ಪರತತ್ವ ಅನ್ನುವಂಥದ್ದು ಈ ಎಲ್ಲ ಮಿತಿಗಳನ್ನು ಮೀರಿದ ಒಂದು ತತ್ವ. ಅದಕ್ಕೆ ಈ ಎಲ್ಲ ಸಂಬಂಧಗಳಿಗೂ ಒಂದು ಸೂತ್ರವನ್ನು ಕಲ್ಪಿಸಿ ಅದ್ರ ಮಧ್ಯೆ ಈ ಅನಾದಿ ತತ್ವ ಹುಟ್ಟಿದೆ ನೋಡಿ ಅಂತ ತೋರಿಸ್ತಾನೆ ಅವನು ಅಂತ. ಅದಕ್ಕೆ ಕುರ್ತಕೋಟಿಯವರು ಇನ್ನೊಂದು ಜಾಗದಲ್ಲಿ ಅದ್ಭುತವಾದಂಥ ಒಂದು ಮಾತನ್ನು ಹೇಳ್ತಾರೆ. ಏನು ಕೃಷ್ಣ ಅಂತ ಹೇಳಿದ್ರೆ ಲೌಕಿಕದ ಒಡಲಲ್ಲಿ ಅಲೌಕಿಕದ ಹುಟ್ಟು ಅಂತ. ಕೃಷ್ಣ ಹುಟ್ಟಿದ್ದು ಲೌಕಿಕದ ಒಡಲು, ಆದರೆ ಏನವನು ಲೌಕಿಕದ ಒಡಲಲ್ಲಿ ಅಲೌಕಿಕದ ಹುಟ್ಟದು ಅಂತ. ಅಂದ್ರೆ ನಮ್ಮ ಎಲ್ಲ ಸೀಮಿತವಾದಂಥ ಎಣಿಕೆಗಳನ್ನೂ ಮೀರಿದಂಥ ಒಂದು ಅದ್ಭುತವಾದ ತತ್ವ ಅದಿಲ್ಲಿದೆ ನಮ್ಮ ಕಣ್ಣು ಮುಂದೆ. ಅದಕ್ಕೆ ಅವನು ಇನ್ನೂ ಹತ್ರ ಮಾಡ್ತಾನೆ. ಕುಮಾರವ್ಯಾಸ ಇನ್ನೂ ಎಷ್ಟು ಆ ತತ್ವವನ್ನು ನಮ್ಗೆ ಹತ್ರ ಮಾಡ್ತಾನೆ ಅಂತ ಹೇಳಿದ್ರೆ, ಶ್ರೀ ವಿಷ್ಣು ವಿಶ್ವಾದಿ, ಶ್ರೀ ವಿಷ್ಣು ಅಂತಾನೆ ಬರುತ್ತೆ, ಶ್ರೀವನಿತ ಯರಸನ ವಿಮಲ ಎಲ್ಲ ಹೇಳ್ತಾ ಅವನು ಯಾರು, ಲಕ್ಷ್ಮಿಯ ಒಡೆಯ, ಹಾಗೆ ಆ ಲೋಕದಲ್ಲಿ ಅಂಥವ್ರು ಇಂಥವ್ರಿಂದ ಪೂಜೆ, ಅವನ ಸಂಪತ್ತು, ಹಾಗೆ ಎಲ್ಲ ಹೇಳ್ತಾ ಯಾರು ಆ ಕೃಷ್ಣ, ಯಾರು ಗದುಗಿನ ನಾರಾಯಣ, ನನ್ನ ಮನೆ ಪಕ್ಕದಲ್ಲಿರುವಂಥ ದೇವಸ್ಥಾನದಲ್ಲಿರೋನವನು ಅಂತ. ಅಂದ್ರೆ ಈ ಅಲೌಕಿಕ ತತ್ವವನ್ನ ನಮ್ಮ ಮನೆಯಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ರೀತಿ ಮಾಡಿದಂಥದ್ದಿದೆಯಲ್ಲ, ಅದು ಎಷ್ಟು ಉದಾತ್ತವಾದ ಕಲ್ಪನೆ, ಎಷ್ಟು ಶ್ರೇಷ್ಠವಾದಂಥ ಒಂದು ಸಾಕ್ಷಾತ್ಕಾರ ಅದು ಅಂತ. ಜಗದೋದ್ಧಾರನ ಆಡಿಸಿದಳು ಯಶೋದೆ. ಕಲ್ಪನೆ ಮಾಡ್ಕೊಳಕ್ಕಾಗತ್ತಾ? ನನ್ನ ಮನೆಯಲ್ಲಿ ಆಡಿಸ್ತಾ ಇರುವಂಥ ಮಗು ಅದು ನನ್ನ ಮಗು ಅಲ್ಲ, ಯಾರದು? ಜಗದೋದ್ಧಾರ. ಈ ಒಂದು ತತ್ವ, ಈ ರೀತಿ ಒಂದು ನಮ್ಮವರು ಕಂಡುಕೊಂಡಿದ್ದ ಕ್ರಮ ಇದೆಯಲ್ಲ, ಇದು ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ಮನ್ನತ್ತೆ ಅಂತ. ಆ ರೀತಿ ಒಂದು ಅದ್ಭುತವಾದಂಥ ಒಂದು ತತ್ವ ಈ ಕೃಷ್ಣ ತತ್ವ ಅಂತೇಳಿ. ಅಂಥ ಒಂದು ತತ್ವದ ಬಗ್ಗೆ ವಿ ಸಿ ಅವರು ಬರೀತಾರೆ. ಅವರು ಎರಡು ತತ್ವಗಳನ್ನ ಆರಿಸ್ಕೊಂಡ್ರು, ರಾಮನನ್ನು ತಗೊಂಡ್ರು, ಕೃಷ್ಣನನ್ನು ತಗೊಂಡ್ರು. ಇಡೀ ಒಂದು ಭಾರತೀಯ ಒಂದು ಬಿಳಿ ಬಟ್ಟೆ ಇದ್ದ ಹಾಗೆ, ಬಟ್ಟೆ ಅಂದ್ರೆ ದಾರಿ ಅಂತಾನೂ ಆಗುತ್ತೆ. ರಾಮನ ನೀವು ಹೀಗೆ ಹೇಳ್ಬಿಡ್ಬೋದು, ರಾಮನ ಹತ್ರ ನೀವು ಕಾಫಿ ತಗೊಂಡು ಬಂದ್ರೆ ಅವನು ಹೀಗೆ ತಗೊಳ್ತಾನೆ ಅಂತ ಹೇಳ್ಬಿಡ್ಬೋದು. ಇಷ್ಟೊತ್ತಿನಲ್ಲಿ ಈ ತರ ರಾಮ ನಡ್ಕೊಳ್ತಾನೆ ಅಂತ ಹೇಳ್ಬಿಡ್ಬೋದು. ಅಷ್ಟು ರಾಮನ ವ್ಯಕ್ತಿತ್ವ ನಿಖರವಾಗಿದೆ, ನೇರವಾಗಿದೆ, ರುಜುವಾಗಿದೆ. ಕೃಷ್ಣನಲ್ಲಿ ನೀವೇನು ಹೇಳಕ್ಕೆ ಆಗೋದಿಲ್ಲ. ನೀವು ಕಾಫಿ ತಗೊಂಬಂದ್ರೆ ಟೀ ಬೇಕಾಗಿತ್ತು ಅಂತ ಹೇಳ್ತಾನೆ, ಟೀ ತಗೊಂಬಂದ್ರೆ ಜ್ಯೂಸು ಅಂತ ಹೇಳ್ತಾನೆ. ಈ ರೀತಿ ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಆಗೋಲ್ಲ ಅಂತ, ಅದು ಸಂಕೀರ್ಣ ಅಂತ. ಹಾಗೆ ಒಂದು ಹಗಲು, ಇನ್ನೊಂದು ಇರುಳು. ಒಂದರಲ್ಲಿ ಎಲ್ಲವೂ ಸ್ಫುಟ ಸ್ಪಷ್ಟ, ಮತ್ತೊಂದರಲ್ಲಿ ಎಲ್ಲವೂ ನಿಗೂಢ ರಹಸ್ಯ. ಆದರೆ ಈ ಹಗಲು ಇರುಳು ಒಂದೇ ಚೈತನ್ಯ ತತ್ವದ ಸಂಚಾರಿ ಭಾವ ಅಂತ. ಈ ಹಗಲು ರಾತ್ರಿ ನಮಗೆ ಅದು ಏನಾಗುತ್ತೆ, ಬೆಳಕು ಕತ್ತಲು ಅಂತ ಆಗತ್ತೆ. ಆದರೆ ಆ ಬೆಳಕು ಕತ್ತಲುಗಳ ಮೂಲ ಏನು, ಒಂದೇ ಆಗಿರುತ್ತೆ ಅಂತ. ಹಾಗೆ ರಾಮ ಮತ್ತು ಕೃಷ್ಣ ಎರಡೂ ಕೂಡ ಒಂದೇ ತತ್ವದ ಎರಡು ಆಯಾಮಗಳದು ಅಂತ. ಒಂದರಲ್ಲಿ ಎಲ್ಲ ಬಣ್ಣವೂ ಪ್ರಕಟವಾಗತ್ತೆ, ಇನ್ನೊಂದರಲ್ಲಿ ಎಲ್ಲ ಬಣ್ಣಗಳು ವಿಲೀನವಾಗತ್ತೆ ಅಂತ. ಆ ದೃಷ್ಟಿಯಿಂದ ವಿ ಸಿ ಅವರು ಎರಡನ್ನೂ ಕೂಡ ಆರಿಸ್ಕೊಂಡಿದ್ದನ್ನ ಮತ್ತೆ ವಿ ಸಿ ಸಂಪದದ ಸಮಗ್ರ ಕೃತಿಶ್ರೇಣಿಯಲ್ಲಿ ಅದು ವಿಚಾರ ವಿಮರ್ಶೆ ಸಂಪುಟ 1, ಇದರಲ್ಲಿ ಇತಿಹಾಸ ಕಾವ್ಯಗಳು ಅನ್ನುವಂಥದ್ರಲ್ಲಿ ಮೊದಲನೇ ಭಾಗ ರಾಮಾಯಣದ್ದು, ಎರಡನೇದು ಮಹಾಭಾರತದಲ್ಲಿ ಕೃಷ್ಣ, ಇದನ್ನ ಮಾಡಿದ್ರು. ರಾಮಾಯಣವನ್ನ ಅವರು ಮೊದಲು ಇಂಗ್ಲೀಷ್ನಲ್ಲೇ ಬರೆದಿದ್ದು ಅಂತ ಅನ್ಸುತ್ತೆ. ಸಾಹಿತ್ಯ ಅಕಾಡೆಮಿಗೋಸ್ಕರ ಇಂಗ್ಲೀಷಲ್ಲಿ ಬರೆದ್ರು, ಆಮೇಲೆ ಅದನ್ನು ಅವರು ಕನ್ನಡಕ್ಕೆ ತಂದರು. ಆಮೇಲೆ ಈ ಕೃಷ್ಣನನ್ನು ಇಟ್ಕೊಂಡು ಬರೆದ್ರು. ಇದು ಅಲ್ಲದೆ ಅವರು ಕುಮಾರವ್ಯಾಸ, IBH ಅವರು ತಂದ ಕುಮಾರವ್ಯಾಸ, ಅದಕ್ಕೂ ಒಂದು ಲೇಖನವನ್ನು ಬರೆದಿದ್ದಾರೆ. ಕುಮಾರವ್ಯಾಸ ಪ್ರಶಸ್ತಿಲೂ ಒಂದು ಲೇಖನ ಇದೆ. ನಾನು ಪ್ರಧಾನವಾಗಿ ಇದರಲ್ಲಿ ಇರೋದನ್ನ ಇಟ್ಕೊಂಡು ಮಾತಾಡ್ತೀನಿ. ನನಗೆ ಈ ಸಂದರ್ಭದಲ್ಲಿ ವಿ ಸಿ ಅವರು ಕೃಷ್ಣನನ್ನು ಹೇಗೆ ನೋಡಿದ್ದಾರೆ ಅಂತ ಹೇಳೋದಕ್ಕಿಂತ ಮೊದಲು ನನ್ನ ರಾಮಸ್ವಾಮಿಗಳ ದೀವಟಿಗೆಗಳು ಪುಸ್ತಕ ನನಗೆ ನೆನಪಾಯಿತು. ಯಾಕೆ ಅಂತ ಹೇಳಿದ್ರೆ, ವಿ ಸಿ ಅವರ ಸ್ವಭಾವದ ಬಗ್ಗೆ ರಾಮಸ್ವಾಮಿಗಳು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ. ಆರಂಭದಲ್ಲಿ ಅವ್ರು ಶುರು ಮಾಡೋದೇ ಇದೆಯಲ್ಲ, ಅದು ಒಂದು ಅದ್ಭುತವಾದಂಥ ಇದು. ವಿಜ್ಞಾನ ಹೇಳುತ್ತೆ, ಹೃದಯ ನಮ್ಮ ಶರೀರದ
ಎಡಭಾಗಕ್ಕೆ ಇದೆ ಅಂಥೇಳಿ. ಆದರೆ ಇಡೀ ದೇಹವೇ ಹೃದಯವಾಗಿ ವ್ಯಾಪಿಸಿಕೊಂಡಿರುವಂಥ ವ್ಯಕ್ತಿತ್ವ ಅದು ವಿ ಸಿ ಅವ್ರದ್ದು ಅಂತ ಒಬ್ಬ ಭಾಷಣಕಾರರು ಹೇಳಿದ್ರು ಅಂತ ಉಲ್ಲೇಖ ಮಾಡ್ತಾರೆ. ಈ ಒಂದು ಮಾತು ನಮಗೆ ಇಡೀ ವಿ ಸಿ ಅವರ ಬರವಣಿಗೆ ಉದ್ದಕ್ಕೂ ಇದ್ದರೆ ಅದು ಕೊಡುವಂಥ ಬೆಳಕೆ ಬೇರೆ ಅಂತ. ಅವ್ರದ್ದು ಒಂಥರ ತಾಯಿ ಥರ ಮನಸ್ಸು. ಒಂದ್ಸತಿ ಯಾವುದೋ ಒಂದು ಯಾರೋ ಒಂದು ಮಾತಾಡ್ತಾ ಹೇಳಿದ್ರಂತೆ, ನಿನ್ನ ಸಿಗದು ತೋರಣ ಕಟ್ಟಿಬಿಡಬೇಕು ಅಂತೇಳಿ. ಯಾರಿಗೂ ಬೈದಿದ್ದು. ವಿ ಸಿ ಅವರು ಯಾವತ್ತೂ ಆ ರೀತಿ ಕಠಿಣವಾದ ಶಬ್ದಗಳನ್ನು ಉಪಯೋಗಿಸ್ತಾ ಇರಲಿಲ್ಲ, ಅಷ್ಟು ಮೃದು ಸ್ವಭಾವ ಅಂತೇಳಿ. ಈ ಮಾತನ್ನು ಕೇಳಿದಾಗ ವಿ ಸಿ ಅವರು ಹೇಳಿದ್ರಂತೆ, ಆಹಾ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು, ಅವನನ್ನು ತಗೊಂಡು ಬರಬೇಕು, ಗರಗಸ ತರಬೇಕು, ಗರಗಸದಲ್ಲಿ ಅವನನ್ನು ಕುಯ್ಯಬೇಕು, ಆ ಸಣ್ಣ ಸಣ್ಣ ತುಂಡನ್ನು ಮಾಡಬೇಕು, ಆ ತುಂಡನ್ನೆಲ್ಲ ಪೋಣಿಸಿ ಆಮೇಲೆ ತೋರಣ ಮಾಡಬೇಕು. ಆಹಾ ಎಷ್ಟು ಚೆನ್ನಾಗಿ ಹೇಳಿದ್ರಪ್ಪ ಅಂಥೇಳಿ ಆ ಹೇಳಿದಂಥ ವ್ಯಕ್ತಿಗೆ ಹೇಳಿದ್ರು ಅಂತ. ಅಂದರೆ ಅವರಿಗೆ ಯಾವುದರಲ್ಲೂ ಕೂಡ ಆ ರೀತಿ ಒಂದು ಕಠಿಣತೆ ಅನ್ನುವಂಥದ್ದು, ಕಾಠಿಣ್ಯ ಅನ್ನುವಂಥದ್ದು ಅವ್ರ ಸ್ವಭಾವದಲ್ಲೇ ಇಲ್ಲದೆ ಇದ್ದಂಥ ಒಂದು ಮನಸ್ಸದು. ಅಂಥ ವ್ಯಕ್ತಿ ಹೇಗೆ ರಾಮಾಯಣ ಮಹಾಭಾರತಗಳನ್ನು ಕೃಷ್ಣನಂಥ ಸಂಕೀರ್ಣ ವ್ಯಕ್ತಿತ್ವವನ್ನು ನೋಡ್ತು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಅಂತ ರಾಮಸ್ವಾಮಿಗಳಲ್ಲಿ ಒಂದು ಉಲ್ಲೇಖ ಮಾಡ್ತಾರೆ. ಅವರಿಗೆ ಸಂದೇಹಗಳು ಜಾಸ್ತಿ ಅಂತ, ಪ್ರಶ್ನೆಗಳು ಅಂತ. ಅವರು ಪ್ರಶ್ನೆಗಳನ್ನ ಇಟ್ಕೊಂಡೇ ಕಸ್ಮೈ ದೇವಾಯ ಅದನ್ನೇ ವೇದದ ಸಂದರ್ಭದ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡೆ ಪದ್ಯವನ್ನು ಬರೆದಿದ್ದು ನಮಗೆ ಗೊತ್ತಿದೆ ವಿ ಸಿ ಅವರು. ಅದು ಸಂದೇಹ ಸೂಕ್ತ. ಅದಕ್ಕೆ ವಿ ಸಿ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಸಂದೇಹಗಳು. ಹೀಗೆ ಹೇಳಿದರೆ ಈ ಪ್ರಶ್ನೆ ಹೇಳುತ್ತದೆ, ಹಾಗೆ ಹೇಳಿದರೆ ಆ ಪ್ರಶ್ನೆ ಹೇಳುತ್ತದೆ ಎಂಬ ಸಂದಿಗ್ಧತೆ ಅವರ ಮಾತಿನಲ್ಲೂ ಬರಹದಲ್ಲೂ ತುಂಬಿರುತ್ತದೆ. ಹಾಗೆ ಡಿ ವಿ ಜಿಯವರು ಒಂದ್ಸತಿ ಹೇಳಿದ್ರು ಅಂತ ಹೇಳ್ತಾರೆ. ಇದಕ್ಕೆ ಡಿ ವಿ ಜಿಯವರ ಪ್ರತಿಕ್ರಿಯೆ, ಪ್ರಶ್ನೆಗಳೇನೋ ಎದ್ದು ಬಿಡುತ್ತವೆ ಸೀತಾರಾಮಯ್ಯ, ಆದರೆ ಉತ್ತರಗಳು ಹೇಳಬೇಕಲ್ಲ ಅಂತ ಡಿ ವಿ ಜಿಯವರು ಹೇಳಿದ್ರಂತೆ. ಹಾಗೆ ಈ ಪ್ರಶ್ನೆಗಳನ್ನು ಎತ್ಕೊಂಡೇ ಅವರು ಈ ಕೃಷ್ಣ ಚಾರಿತ್ರ್ಯವನ್ನ ಅವರು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು ಅಂತ. ಅದಕ್ಕೆ ಬರೆದಂಥ ಮುನ್ನುಡಿಯಲ್ಲೇ ಆ ಸೂಚನೆಯನ್ನು ಅವರು ಕೊಡ್ತಾರೆ. ಅದ್ರ ಕೆಲವು ಭಾಗ ನಾವು ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಅಂತ. 40-50 ವರ್ಷಗಳಿಂದ ಕೃಷ್ಣ ಕಥೆ ನನ್ನ ಮನಸ್ಸನ್ನು ವೇಧಿಸುತ್ತಿದ್ದು, ಈಗ 3-4 ಮಂದಿ ಗೆಳೆಯರ ಪ್ರೋತ್ಸಾಹದಲ್ಲಿ ಅಥವಾ ಪ್ರಚೋದನೆಯ ಕಾರಣದಿಂದಾಗಿ ಹೀಗೆ ರೂಪ ಪಡೆಯುತ್ತಿದೆ ಅಂತ ಬರೀತಾರೆ. ಅಂದರೆ ನನಗೆ ಸಂದೇಹಗಳಿತ್ತು ಕೃಷ್ಣನ ಬಗ್ಗೆ, ಅದು ಈಗ ಬರವಣಿಗೆ ರೂಪದಲ್ಲಿ ಅದಕ್ಕೆಲ್ಲ ಒಂದು ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ರೂಪದಲ್ಲಿ ಬರ್ತಾ ಇದೆ. ಇಲ್ಲೇನು ಬರೀತಾರೆ ಅಂತ ಹೇಳಿದ್ರೆ, ಶ್ರೀಕೃಷ್ಣನು, ದೇವರ ಪೂರ್ಣಾವತಾರವಾದ ಶ್ರೀಕೃಷ್ಣನು 9 ಅಥವಾ 11 ಬಗೆಯ ಭಕ್ತಿ ವಿಲಾಸಗಳಿಗೆ ನಿದರ್ಶನವಾಗಿ ಲೋಕೋದ್ಧಾರಕ್ಕಾಗಿ ಏನೇನು ಮಾಡಿದ ಎನ್ನುವುದಿದೆ. ಕಪಟ ನಾಟಕ ಸೂತ್ರಧಾರ, ಕೃಷ್ಣ ಮೂಲ ಮನರ್ಥಾಯ ಎಂದೆಲ್ಲ ವರ್ಣಿತವಾಗಿದೆ. ಅಂಥ ವಿಚಾರದಿಂದ ನನ್ನ ಮನಸ್ಸು ವ್ಯಥಿತವಾಗಿತ್ತು. ಅಂದರೆ ಕೃಷ್ಣನನ್ನ ಕಪಟ ಸೂತ್ರಧಾರಿ ಈ ಥರ ಅಂತೆಲ್ಲ ಒಂದು ರೀತಿ ಬೇರೆ ರೀತಿ ನೆಗೆಟಿವ್ ಆಗಿ ಹೇಳುವಂಥ ಮಾತುಗಳನ್ನ ಕೇಳಿದಾಗ ನನ್ನ ಮನಸ್ಸು ಕ್ಷೋಭೆಗೆ ಒಳಗಾಗಿತ್ತು. ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಅನ್ನುವಂಥದ್ದು. ಸಂತೋಷ, ಶೃಂಗಾರ, ವಿಹಾರ, ಚೆಲುವೆಲ್ಲ ಎಂದಲ್ಲ. ಭಗವದ್ಗೀತೆ ಎಷ್ಟು ಉತ್ತಮ ಕೃತಿಯಾದರೂ ಅಲ್ಲಿನ ಒಂದೊಂದು ಶ್ಲೋಕವೂ ಒಂದೊಂದು ಜನ್ಮವನ್ನು ಸಾರ್ಥಕಗೊಳಿಸಬಲ್ಲದಾಗಿ ಹಾರ್ದವಾಗಿದ್ದರೂ ಅದು ಒಂದು ನೀತಿ ಗ್ರಂಥ, ಮತಗ್ರಂಥ ಆಗಿಬಿಟ್ಟಿದೆ. ಕರ್ಮ, ಭಕ್ತಿ, ಜ್ಞಾನ, ವೈರಾಗ್ಯ ಎಲ್ಲವೂ ಅಲ್ಲಿ ವಿಷದಗೊಂಡು ಉದಾಹೃತವಾಗಿದೆ. ಹೀಗೆಲ್ಲ ಹೇಳ್ತಾ ಅವರು ಒಂದಷ್ಟೆಲ್ಲ ಹೇಳ್ತಾ, ಆದರೆ ಆ ಸ್ಥಿತಪ್ರಜ್ಞತೆಯನ್ನು ಸಾಧಿಸಿದಂಥವರು ಇಂಥವರನ್ನು ಯಾರನ್ನು ತರೋಣ? ಕೃಷ್ಣನೊಬ್ಬ ಇವಕ್ಕೆಲ್ಲ ಮೂರ್ತಿಯಾಗಿದ್ದ ಎಂಬುವು ಚಾರಿತ್ರ್ಯದ ಮತ್ತು ಉಪದೇಶದಲ್ಲಿನ ಸೀಮಾರೇಖೆಗಳು. ಗೀತೆಯನ್ನು ಆರಾಧನೆಗಾಗಿ ಇಟ್ಟುಕೊಂಡು ಎಷ್ಟೋ ಜನ ಕೃತಾರ್ಥರಾಗಿದ್ದಾರೆ ಎನ್ನುತ್ತಾರೆ. ಆದರೆ ದಿನನಿತ್ಯದ ಕಾರ್ಪಣ್ಯಹತ ಚಿತ್ತರಾದ ಅವರ ಬದುಕು, ವಿಷ್ಣು ಪುರಾಣ, ಭಾಗವತ, ಕೃಷ್ಣ ಚಾರಿತ್ರ್ಯಕ್ಕಾಗಿಯೇ ಬರೆದ ಗ್ರಂಥಗಳು ಅವತಾರ ಕಥೆಗಳನ್ನು ವಿಶೇಷವಾಗಿ ವರ್ಣಿಸುವಂಥವು. ಹರಿವಂಶ ಮಹಾಭಾರತದ ಈಚಿನ ಕಾಲದ್ದು, ಅದರ ಅನುಬಂಧ ಖಿಲವಾಗಿರುವುದು. ಮಹಾಭಾರತದಲ್ಲಿಯೇ ಆತನ ಜೀವನದ ಚಿತ್ರ, ಗುಣ, ಕ್ರಿಯಾ ವ್ಯಾಪಾರ ಯಾವ ರೀತಿ ಇದೆ, ಅದು ಗೀತೋಪದೇಶಕ್ಕೆ ನಿದರ್ಶನವಾದೀತೆ ಎಂಬುದನ್ನು ಅರಿಯಬೇಕೆಂದು ಪ್ರವೃತ್ತಿ ಉಂಟಾಗಿ 30ರ ದಶಕದ ಆರಂಭದಿಂದ ಯತ್ನಿಸಿ ನಮ್ಮಲ್ಲಿದ್ದ ಕುಂಭಕೋಣದ ದಕ್ಷಿಣ ಪಾಠವಾದ ಮಹಾಭಾರತದ ಭಾಗಗಳನ್ನು ಅಲ್ಲಿ ಇಲ್ಲಿ ಸಂಗ್ರಹಿಸಿ ಆಗಲೇ ಒಂದು ಸಣ್ಣ ಲೇಖನ ಬರೆಯಬೇಕೆಂದಿದ್ದೆ ಅಂತ ಅವರು ಹೇಳ್ತಾರೆ. ಮುಂದೆ ಅದನ್ನೆಲ್ಲ ಹೇಳ್ಕೊಂಡು ಬಂದು ಹೇಗೆ ಈ ಕೃಷ್ಣನಲ್ಲಿ
ಇರುವಂಥ ಈ ರೀತಿ ಅಪವಾದಗಳೇನಿದೆ ಅದು ಎಲ್ಲವನ್ನೂ ಕೂಡ ನಾವು ಒಂದು ರೀತಿ ಪರೀಕ್ಷೆ ಮಾಡಿ ಅದು ಸರಿ ತಪ್ಪೋ ಇದೆಯೋ ಇಲ್ವೋ ಅಂತ ನೋಡೋದಕ್ಕೆ ಸಾಧ್ಯವೋ ಅನ್ನೋ ರೀತಿಯಲ್ಲಿ ನಾನು ಇದನ್ನು ಬರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಅಂತ ಹೇಳುವಂಥದ್ದು ಅವರ ಒಟ್ಟು ಆ ಮುನ್ನುಡಿಯ ಒಂದು ತಾತ್ಪರ್ಯವಾಗಿ ನಾವಿಲ್ಲಿ ನೋಡಬಹುದು. ಅವರು ಪ್ರಧಾನವಾಗಿ ಇಲ್ಲಿ ಆಶ್ರಯಿಸಿಕೊಂಡಿರುವಂಥದ್ದು ಬಹು ಸಂದರ್ಭದಲ್ಲಿ ಅವರು ಸುಕ್ತಂಕರ್ ಅವರು ಎಡಿಟ್ ಮಾಡಿದಂಥ ಕ್ರಿಟಿಕಲ್ ಎಡಿಷನ್ ಮಹಾಭಾರತ ಏನಿದೆ ಅದನ್ನು ಜೊತೆಯಲ್ಲಿಟ್ಟು ನೋಡ್ತಾರೆ. ಎಷ್ಟೋ ನಮಗೆ ಪ್ರಸಿದ್ಧವಾಗಿರುವಂಥ ಕೃಷ್ಣನ ಬಗ್ಗೆ ಕಲ್ಪನೆಗಳು ಅಥವಾ ಪಾಠಾಂತರಗಳು ಏನೆಲ್ಲ ಇದೆ ಅದನ್ನೆಲ್ಲವೂ ಕೂಡ ಆ ಎಡಿಷನ್ ಕ್ರಿಟಿಕಲ್ ಎಡಿಷನಲ್ಲಿ ಇದೆಯೋ ಇಲ್ವೋ ಅನ್ನುವಂಥ ಮಾತನ್ನು ಅವ್ರು ಪದೇ ಪದೇ ಒಂದು ಆಧಾರವಾಗಿ ಇಟ್ಕೊಂಡು ಅದನ್ನು ಹೇಳ್ತಾರೆ. ಉದಾಹರಣೆಗೆ ಮಹಾಭಾರತವನ್ನು ಗಣಪತಿ ಬರೆದಿದ್ದು ಅಂತೇನಿದೆ ಪ್ರಸಿದ್ಧವಾದಂಥದ್ದು ನಮ್ಮ ಕಥೆಗಳೇ ಅದು ಗೊತ್ತಿದೆ. ಅದು ಆದರೆ ಕೆಲವೊಂದು ಪಾಠಗಳಲ್ಲಿ ಇಲ್ಲವೇ ಇಲ್ಲ. ಅದು ಅಂದರೆ ದಕ್ಷಿಣದ ಪಾಠಗಳಲ್ಲಿ ಅಷ್ಟೇ ಇದೆ ಅನ್ನುವಂಥದ್ದು ಇದೆ. ಹೀಗೆ ಆ ಕ್ರಿಟಿಕಲ್ ಎಡಿಷನ್ನ ಅವರು ಮಾನದಂಡವಾಗಿ ಇಟ್ಕೊಂಡು ಅವ್ರು ನೋಡ್ತಾರೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಹೀಗೆ ನೋಡಬೇಕಾ ಅನ್ನೋದನ್ನು ಅವರು ಪ್ರಶ್ನೆ ಮಾಡ್ತಾರೆ ಅಂತ ಇದನ್ನು ನಾವು ಗಮನಿಸಬೇಕು ಅಂತ. ಹಾಗಾಗಿ ಇಲ್ಲಿ ಪ್ರಧಾನವಾಗಿ ನಾವು ನೋಡಬೇಕಾಗಿರುವಂಥದ್ದು ಏನು ಆ ಕೃಷ್ಣ ತತ್ವದ ಬಗ್ಗೆ ಪ್ರಶ್ನೆಗಳಿದೆ ಅದನ್ನು ಅವರು ಗಮನದಲ್ಲಿಟ್ಕೊಂಡು ಹೊರಟಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಅವರು ಆರಿಸ್ಕೊಂಡಿರೋ ವಿಧಾನ ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಮಹಾಭಾರತವನ್ನು ಅವರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಹೇಗೆ ಅಂದರೆ ಮಹಾಭಾರತದಲ್ಲಿ ಕೃಷ್ಣ ಯಾವಾಗ ಕಾಣಿಸ್ಕೊಳ್ತಾನೆ ಅದೇ ಆರ್ಡ್ರಲ್ಲಿ ಅವ್ರ ಕಥೆಯನ್ನು ಬರೀತಾರೆ ಅಂತ. ಅಂದರೆ ಅವರು ಕೃಷ್ಣನ ಒಂದು ಒಟ್ಟು ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ಕೆಲಸ ಮಾಡೋದಿಲ್ಲ. ಕೊನೆಯ ಅಧ್ಯಾಯಗಳಲ್ಲಿ ಅದು ಒಟ್ಟು ಒಂದು ವಿಶ್ಲೇಷಣೆ ಥರ ಮಾಡ್ತಾರೆ. ಆದರೆ ಆರಂಭದಲ್ಲಿ ಅವರು ಆ ಮಹಾಭಾರತದ ಕಥೆಯ ಓಟ ಏನಿದೆ ಆ ಓಟಕ್ಕೆ ಅನುಗುಣವಾಗಿ ಅವರ ಕಥೆಯನ್ನು ಪ್ರಮುಖವಾದ ಘಟ್ಟಗಳನ್ನು ಅದರಲ್ಲಿ ಹೇಳ್ತಾ ಅದರಲ್ಲಿ ಬರುವಂಥ ಪ್ರಶ್ನೆಗಳು ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಆರಂಭದಲ್ಲಿ ಈ ಥರ ಮಾಡಿ ಕೊನೆ ಒಂದು 2-3 ಅಧ್ಯಾಯಗಳಲ್ಲಿ ಒಟ್ಟು ಒಂದು ವಿಶ್ಲೇಷಣೆಯನ್ನು ಮಾಡೋ ಥರದ ಒಂದು ಕ್ರಮವನ್ನು ಅವರು ಆರಿಸ್ಕೊಂಡಿದ್ದಾರೆ ಅಂತ. ಮೊದಲಿಗೆ ಅವರು ಮಹಾಭಾರತಕ್ಕೂ ಮೊದಲು ಅವರು ಕೃಷ್ಣನ ಜನನ ಭಾಗವತದಲ್ಲಿ ನಮಗೇನು ಸಿಗುತ್ತೆ ಕಂಸನ ಸಂಹಾರ ಅಲ್ಲಿಂದ ಆರಂಭ ಮಾಡ್ತಾರೆ. ಮೊದಲಿಗೆ ಕಂಸನ ಸಂಹಾರ ತಗೊಳ್ತಾರೆ. ಅಲ್ಲಿಂದ ಅವರು ಮಹಾಭಾರತದಲ್ಲಿ ಕೃಷ್ಣ ಮೊದಲಿಗೆ ಕಾಣಿಸ್ಕೊಳ್ಳುವಂಥದ್ದು ದ್ರೌಪದಿ ಸ್ವಯಂವರದಲ್ಲಿ ಆ ಭಾಗಕ್ಕೆ ಬರ್ತಾರೆ. ದ್ರೌಪದಿ ಸ್ವಯಂವರ ಮತ್ತು ಸುಭದ್ರಾ ವಿವಾಹ, ಕಾಂಡವದಹನ ಪ್ರಸಂಗ, ಜರಾಸಂಧನ ವಧೆ, ಶಿಶುಪಾಲನ ವಧೆ ಮತ್ತು ದುರ್ಯೋಧನ ಮತ್ತು ಅರ್ಜುನ ಕೃಷ್ಣನ ಹತ್ರ ಬರ್ತಾರಲ್ವ ಯುದ್ಧಕ್ಕೆ ಹಿನ್ನೆಲೆಯಲ್ಲಿ ಆ ಸಂದರ್ಭವನ್ನು ಅವರು ತಗೊಳ್ತಾರೆ. ಮತ್ತು ಕೃಷ್ಣನ ದೂತನಾಗಿ ಕೃಷ್ಣ ಹೋಗುವಂಥ ಪ್ರಸಂಗ, ಆಮೇಲೆ ಯುದ್ಧರಂಗ, ಭಗವದ್ಗೀತೆ, ಆಮೇಲೆ ಆ ಯುದ್ಧದ ಬೇರೆ ಬೇರೆ ಪ್ರಸಂಗಗಳು ಆದಮೇಲೆ ಅವರು ಗೀತಗೋವಿಂದ ಇತ್ಯಾದಿ ಕಾವ್ಯಗಳಲ್ಲಿ ಬರುವಂಥ ರಾಸಮಂಡಲ ಮತ್ತು ರಾಧಾ ಕೃಷ್ಣರ ಒಂದು ಶೃಂಗಾರ ಏನಿದೆ ಅದನ್ನು ತರ್ತಾರೆ. ಅದ್ರ ಬಗ್ಗೆ ತಂದು ಆಮೇಲೆ ಒಟ್ಟು ಕೃಷ್ಣನ ವ್ಯಕ್ತಿತ್ವವನ್ನು ಅವರು ಅಲ್ಲಿ ಕಟ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತ. ಇಷ್ಟು ಅವರು ಆರಿಸ್ಕೊಂಡಿರುವಂಥ ಒಂದು ಕ್ರಮ ಅಂತೇಳಿ. ಇಲ್ಲಿ ನಾವು ಸ್ವಲ್ಪ ಈ VC ಅವರ ಮಾತುಗಳಿಗೆ ನೇರ ಬರೋದಕ್ಕಿಂತ ಮೊದಲು ಇನ್ನು ಸ್ವಲ್ಪ ನಾವು ಬೇರೆ ರೀತಿಯಲ್ಲಿ ಒಟ್ಟು ನಮ್ಮ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಈ ಪುರಾಣಗಳ ಕಲ್ಪನೆ ಏನಿದೆ ಇದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡ್ಬೋದು ಅಂಥೇಳಿ ನನಗಿಲ್ಲ ಅನಿಸುತ್ತೆ. ರಾಮಾಯಣ ಮಹಾಭಾರತಗಳು ನಮ್ಮ ದೇಶದ ಇತಿಹಾಸವೂ ಹೌದು, ಅದು ಪುರಾಣವೂ ಹೌದು ಅಂತ. ನಾವು ಇತಿಹಾಸ ಅಂದರೆ ನಾವು ಸಹಜವಾಗಿ ಏನು ಅಂದ್ಕೊಳ್ತೀವಿ ಅಂತ ಹೇಳಿದ್ರೆ ಇತಿಹಾಸ ಈಸ್ ಈಕ್ವಲ್ ಟು ಹಿಸ್ಟ್ರಿ ಅಂತ ಅಂದ್ಕೊಳ್ತೀವಿ. ಅಂದರೆ ನಮ್ಮ ಆಧುನಿಕ ಪರಿಕಲ್ಪನೆಯಲ್ಲಿ ಯಾವುದು ಇತಿಹಾಸ ಅಂತಿದೆ ಅದನ್ನು ನಾವು ತಗೊಳ್ತಾ ಇದ್ದೀವಿ ಅಂತ. ಈ ಇತಿಹಾಸದ ಹಿನ್ನೆಲೆಯಲ್ಲಿ ನಾವು ಅಂದರೆ ಆಧುನಿಕ ಹಿಸ್ಟರಿಯ ಹಿನ್ನೆಲೆಯಲ್ಲಿ ಬಹುಪಾಲು ಸಂದರ್ಭದಲ್ಲಿ ನಮ್ಮ ರಾಮಾಯಣ ಮಹಾಭಾರತಗಳನ್ನು ಪುರಾಣಗಳನ್ನು ನಾವು ನೋಡೋದಕ್ಕೆ ಹೋಗ್ತಾ ಇರ್ತೀವಿ ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಮೊದಲಿಗೆ ನಾವು ಹಾಕ್ಕೊಳ್ಳುವಂಥ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಆಧುನಿಕವಾಗಿ ಏನು ಇತಿಹಾಸ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ ಹಿಸ್ಟ್ರಿ, ಅದಕ್ಕೂ ನಾವು ಇತಿಹಾಸ ಪುರಾಣವಾಗಿ ನಾವು ಈ ದೇಶದ ನೆಲದಲ್ಲಿ ಏನು ಹುಟ್ಟಿದೆ, ಈ ದೇಶದ ಇತಿಹಾಸವನ್ನು, ಈ ದೇಶದ ಒಂದು ನೆಲೆ ಏನು ಅನ್ನೋದನ್ನು ಹೇಳೋದಕ್ಕೆ ಹೊರಟಿದೆ, ಆ ಇತಿಹಾಸಗಳಿಗೂ ಪ್ರಧಾನವಾಗಿ ಏನು ವ್ಯತ್ಯಾಸ ಅನ್ನೋದು ನಮಗೆ ಗೊತ್ತಾಗದೆ ಹೋದರೆ ಬಹುಪಾಲು ಸಂದರ್ಭಗಳಲ್ಲಿ ನಮ್ಮ ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳೆಲ್ಲವೂ ಕೂಡ ಒಂದು ರೀತಿ ಒಂದು ಅಡುಗೂಲಜ್ಜಿ ಕಥೆ ಅದಕ್ಕೆ ಸಮ ಅನ್ನೋ ರೀತಿ ಆಗಿಬಿಡುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ವಿಸ್ತಾರಕ್ಕೆ ಹೋಗೋದಿಲ್ಲ, ಒಂದೇ ಒಂದು ವ್ಯತ್ಯಾಸ ಹೇಳಬೇಕು ಅಂತಿದ್ರೆ
ಇತಿಹಾಸ ಅಂತ ಹೇಳಿದ್ರೆ ಕಾಲದಲ್ಲಿ ದಾಖಲೆಯಾದ ಸಂಗತಿಗಳ ಒಂದು ರೀತಿ ಪೋಂಚಾವಣೆ, ಅದನ್ನು ಸರಮಾಲೆ ಥರ ನೀವು ಜೋಡಿಸುವಂಥದ್ದು, ಅದನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು. ಈ ಕಾಲದ ಪರಿಕಲ್ಪನೆಯಲ್ಲೇ ಪಾಶ್ಚಾತ್ಯ ಮನಸ್ಸಿಗೂ ಭಾರತೀಯ ಮನಸ್ಸಿಗೂ ವ್ಯತ್ಯಾಸ ಇದೆ. ಪಾಶ್ಚಾತ್ಯ ಮನಸ್ಸು ಕಾಲವನ್ನು ತಗೊಳ್ಳುವಂಥದ್ದು ಅದು ಒಂದು ಏಕಮುಖ ಸಂಚಾರ, ಲೀನಿಯರ್ ಆಗಿ ತಗೊಳ್ಳುತ್ತೆ. ಆದರೆ ಭಾರತೀಯ ಮನಸ್ಸು ಆ ಥರ ತಗೊಳ್ಳೋದಿಲ್ಲ. ಅದು ಒಂದು ವೃತ್ತ, ಒಂದು ಸೈಕ್ಲಿಕ್ ಆಗಿ ತಗೊಳ್ಳುತ್ತೆ. ನೀವು ಯುಗಗಳ ಕಲ್ಪನೆ ನೋಡಿದ್ರೆ, ನಮ್ಮ ಸಂವತ್ಸರಗಳ ಕಲ್ಪನೆ ನೋಡಿದ್ರೆ, ಅದೆಲ್ಲವೂ ನೋಡಿದ್ರೆ ನಾವು ಭಾರತೀಯ ಮನಸ್ಸು ಕಾಲವನ್ನು ಗ್ರಹಿಸುವ ವಿಧಾನಕ್ಕೂ ಪಾಶ್ಚಾತ್ಯ ಮನಸ್ಸು ಕಾಲವನ್ನು ಗ್ರಹಿಸುವ ವಿಧಾನಕ್ಕೂ ಬಹಳ ಸ್ಪಷ್ಟವಾಗಿ ವ್ಯತ್ಯಾಸ ಇದೆ. ಹಾಗಾಗಿ ಈ ಇತಿಹಾಸದ ಒಂದು ಮೌಲ್ಯಮಾಪನ ಇದೆಯಲ್ಲ, ಈ ಮೌಲ್ಯಮಾಪನಕ್ಕೆ ಇದು ಬಹಳ ಮುಖ್ಯ, ಕಾಲ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇತಿಹಾಸ ಅಲ್ಟಿಮೇಟ್ ಆಗಿ ಮೌಲ್ಯಮಾಪನ ಮಾಡುವಂಥದ್ದು ನಮ್ಮ ಜೀವನದ ಮೌಲ್ಯಗಳು, ಜೀವನದ ನೀತಿ ನಿಯಮ ಇತ್ಯಾದಿಗಳನ್ನು ಆಗಿರೋದ್ರಿಂದ ನೀತಿ ನಿಯಮ ಅನ್ನುವಂಥದ್ದೇ ಸರಿ ತಪ್ಪು ಅನ್ನುವಂಥ ಒಂದು ವಿಶ್ಲೇಷಣೆ ಅಲ್ವಾ. ಇದು ಈ ಲೀನಿಯರ್ ಆಗಿ ಏಕಮುಖ ಕಾಲದಲ್ಲಿ ಯಾವ ಮನಸ್ಸು ತೊಡಗಿರುತ್ತೆ ಅದು ಬಹಳ ಗಟ್ಟಿಯಾಗಿ ಹೇಳ್ಬೋದು, ಇದು ಸರಿ ಇದು ತಪ್ಪು, ಇದು ಹೀಗೆ ಇದು ಹಾಗೆ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾತಾಡೋದಕ್ಕೆ ಆ ರೀತಿ ಮನಸ್ಸಿಗೆ ಸಾಧ್ಯ ಆಗತ್ತೆ. ಯಾಕೆಂದರೆ ಅದಕ್ಕೆ ಸ್ಪಷ್ಟವಾಗಿ ಆ ಒಳಿತು ಕೆಡುಕು ಏನು ಅದನ್ನು ಫಿಕ್ಸ್ ಮಾಡಿಬಿಡಬೇಕು, ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ನಿಲುವದು. ಆದರೆ ಈ ಚಕ್ರೀಯ ಗತಿಯಲ್ಲಿರುವಂಥ ಒಂದು ಮನಸ್ಸಿದೆಯಲ್ಲ, ಈ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ಅದಕ್ಕೆ ಸಾಪೇಕ್ಷವಾದಂಥ ವಿವರಗಳು. ಈ ಲೀನಿಯರ್ ಆಗಿರೋದಕ್ಕೆ ಯಾವುದು ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಆಗಿರುತ್ತೋ, ಈ ಚಕ್ರೀಯ ಗತಿಯಲ್ಲಿರುವಂಥ ಮನಸ್ಸಿಗೆ ಅದು ಒಂದು ರಿಲೇಟಿವ್ ಆದಂಥ ಸಾಪೇಕ್ಷವಾದಂಥ ವಿವರಗಳು ಅಂತ. ಇವತ್ತು ನೀನು ಸರಿ ಅಂತ ಅನಿಸಿದ್ದು ನಾಳೆ ತಪ್ಪಾಗಿರ್ಬೋದು, ನಾಳೆ ತಪ್ಪಾಗಿದ್ದು ಸರಿ ಆಗಬಹುದು. ಸರಿ ತಪ್ಪು ಅನ್ನುವಂಥದ್ದು ಆಯಾ ಸಂದರ್ಭನಿಷ್ಠವಾಗಿರುತ್ತೆ, ಅಂದರೆ ಅದು ಕಾಂಟೆಕ್ಸ್ಟ್ ಸೆನ್ಸಿಟಿವ್ ಆಗಿರುತ್ತೆ. ಅದಕ್ಕೆ ನಮ್ಮಲ್ಲಿ ಅದೆಲ್ಲವನ್ನೂ ಹೇಳಿದ್ದು ಧರ್ಮಕ್ಕೆ ಅಂತ. ಅದನ್ನೇ ಕಾಲ ಅಂತ ಹೇಳಿದ್ರು. ಮುಂದೆ ಬರುತ್ತೆ, ವಿ ಸಿ ಅವರು ಕೂಡ ಕೊನೆಯಲ್ಲಿ ಕನ್ಕ್ಲೂಡ್ ಮಾಡೋದು ಕೂಡ ಹಾಗೆ. ಅವರೊಂದು ಪ್ರಶ್ನೆ ಎತ್ಕೊಳ್ತಾರೆ ಕೊನೆಯಲ್ಲಿ, ಬಹಳ ಚೆನ್ನಾಗಿದೆ ಆ ಪ್ರಶ್ನೆ. ಭೀಷ್ಮ ಮತ್ತು ವ್ಯಾಸರು ಇವರಿಬ್ಬರು ಕೂಡ, ಅವರಿಬ್ಬರ ಉದ್ದೇಶ ಏನಾಗಿತ್ತು? ಭೀಷ್ಮ ಯಾಕೆ ಅಷ್ಟೆಲ್ಲ ಕಷ್ಟಪಟ್ಟ ಅಂತ ಹೇಳಿದ್ರೆ ಕುರುವಂಶವನ್ನು ಕಾಪಾಡೋದಕ್ಕೋಸ್ಕರ. ವ್ಯಾಸರು ಕೂಡ ಹಾಗೆ ಮಾಡಿದ್ದು. ಅಷ್ಟು ವೈರಾಗ್ಯ ಸಂಪನ್ನರು. ಕೆಲವೊಂದು ಸಂದರ್ಭಗಳಲ್ಲಿ ಅವರೇ ನೇರ ಪ್ರವೇಶ ಮಾಡಿ ಎಷ್ಟೋ ಸಂದರ್ಭಗಳಲ್ಲಿ ಆ ಧರ್ಮದ ಒಂದು ಕಟ್ಟುಗಳನ್ನು ಬಿಡಿಸಿ ಆ ಒಂದು ಮನೆಗೆ ವಂಶಕ್ಕೆ ನೆರವಾಗ್ತಾರೆ ವ್ಯಾಸರ ಉದ್ದೇಶ ಆಗಿರ್ಬೋದು, ಭೀಷ್ಮರ ಉದ್ದೇಶ ಆಗಿರ್ಬೋದು, ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಕುರುವಂಶವನ್ನು ಕಾಪಾಡಬೇಕು. ಸರಿ, ಅವರು ವಿ ಸಿ ಅವರು ಅವರೇ ಒಂದು ಪ್ರಶ್ನೆ ಹಾಕೊಳ್ಳೋದು. ನನಗೆ ಇಡೀ ಅವರ ಪುಸ್ತಕದಲ್ಲಿ ಬಹಳ ಅದ್ಭುತವಾದಂಥ ಒಂದು ಇದು ಅನಿಸಿದ್ದು ಆ ಭಾಗ. ಇಬ್ಬರಿಗೂ ಒಂದೇ ನಿಲುವಾಗಿತ್ತು, ವ್ಯಾಸರಿಗೂ ಮತ್ತು ಭೀಷ್ಮರಿಗೂ. ಆದರೆ ಅವರಿಬ್ಬರು ಯಾವತ್ತಾದರೂ ಒಂದು ದಿವಸ ಪರಸ್ಪರ ಕೂತ್ಕೊಂಡು, ಅರೆ ನಮ್ಮ ವಂಶವನ್ನು ಕಾಪಾಡೋದಕ್ಕೆ ನಾವೇನು ಮಾಡ್ಬೋದು ಅಂತ ಮಾತಾಡಿದ್ರ ನನಗೆ ಅನುಮಾನ ಅಂತ. ನಮಗೆ ಅಲ್ಲಿ ಉಲ್ಲೇಖಗಳೇ ಸಿಗೋಲ್ಲ ಅಂತ. ಮಹಾಭಾರತದಲ್ಲಿ ನೋಡಿ, ಅದು ಒಂದು ಮನೇಲಿ ಒಂದು 4 ಜನ ಇದ್ದರೆ 4 ಜನಕ್ಕೂ ಮನೆಯನ್ನು ಉದ್ಧಾರ ಮಾಡಬೇಕು, ಕಾಪಾಡಬೇಕು ಅಂತ ಇರುತ್ತೆ. ಎಲ್ಲರೂ ಒಳ್ಳೆಯವರೇ. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಆ 4 ಜನ ಒಟ್ಟಿಗೆ ಕೂತು ಮಾತಾಡೋದಿಲ್ಲ ಅಂತ. ವಿ ಸಿ ಅವ್ರು ಹೇಳ್ತಾರೆ, ಭೀಷ್ಮ ಮತ್ತು ವ್ಯಾಸರು ಒಂದು ದಿವಸ ಆದರೂ ಆ ಥರ ಕೂತು ಮಾತಾಡಿದ್ರ ಅಂತ. ಇನ್ನೊಂದು ಹೇಳ್ತಾರೆ, ಇವರಿಬ್ಬರು ಯಾವತ್ತಾದ್ರೂ ಕೃಷ್ಣನ ಜೊತೆ ಮಾತಾಡಿದ್ರ ಅಂತ ಈ ವಿಷಯದಲ್ಲಿ ಅಂತ. ಕೃಷ್ಣನ ಜೊತೆ ಮಾತಾಡಿದಿದ್ರೆ ಈ ಥರ ಆಗ್ತಾ ಇದೆಯಲ್ಲಪ್ಪ, ಮನೇಲಿ ಏನೋ ಸಮಸ್ಯೆ, ಇದಕ್ಕೇನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿದ್ರ ಇಲ್ವಲ್ಲ ಅಂತ. ಕೊನೆಗೆ ಅವರೇ ಹೇಳ್ತಾರೆ, ಎಲ್ಲವೂ ಕೂಡ ಕಾಲಕ್ಕೆ ಅಧೀನ, ಕಾಲ ಏನು ಮಾಡಬೇಕು ಅದನ್ನು ಮಾಡುತ್ತೆ ಅಂತೇಳಿ. ಕೃಷ್ಣನಿಗಿದು ಗೊತ್ತಿಲ್ವಾ? ವ್ಯಾಸರಿಗೆ ಗೊತ್ತಿಲ್ವಾ? ಭೀಷ್ಮರಿಗೆ ಗೊತ್ತಿಲ್ವಾ? ಅಂದರೆ ಲೌಕಿಕದ ಒಡಲಲ್ಲಿ ಅಲೌಕಿಕದ ಆವಿರ್ಭಾವ ಹೇಗಾಗ್ತಿರತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ ಅಂತ. ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರ ಕೊನೆಯಲ್ಲಿ ವ್ಯಾಸರು ಏನು ಹೇಳೋದು? ನಾನು ಕೈಗಳನ್ನೆತ್ತಿ ಕೂಗ್ತಾ ಇದ್ದೀನಿ, ಅರ್ಚಿತಾ ಇದ್ದೀನಿ, ಧರ್ಮದಿಂದಲೇ ಅರ್ಥ, ಧರ್ಮದಿಂದಲೇ ಕಾಮ. ಯಾರು ಕೇಳ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಯಾರು ಕೇಳೋಲ್ಲ ಅಂತ. ಹಾಗಾಗಿ ಇದು ಬಹಳ ಚೆನ್ನಾಗಿದೆ. ಕೇಳೋದಿಲ್ಲ ಅಂತ ಗೊತ್ತಿಲ್ಲದಿದ್ರೆ ಅವರಿಬ್ರು ಮಾತಾಡ್ಕೊಳ್ಳಿಲ್ವೇನೋ ಅಂತ. ಅಂದರೆ ನಾನಿಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಹೀಗೆ ಏಕಮುಖವಾಗಿ ಯೋಚನೆ ಮಾಡುವಂಥ ಮನಸ್ಸು ಕಾಲವನ್ನು ಗ್ರಹಿಸೋದಿಕ್ಕೂ ವ್ಯಾಲ್ಯೂಸನ್ನ ಗ್ರಹಿಸೋದಿಕ್ಕೂ ಒಂದು ಚಕ್ರೀಯ ಗತಿಯಲ್ಲಿ ಯೋಚನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ.
ಇವತ್ತು ನಮಗೆ ತಪ್ಪು ಅಂತ ಅನಿಸುತ್ತೆ. ಉದಾಹರಣೆಗೆ ಐತಿಹಾಸಿಕವಾಗಿ ನಾವು ನೋಡೋದಿದ್ರೆ, ಇಂಗ್ಲೀಷು ಕಲಿಯೋದು ಒಂದು ಕಾಲದಲ್ಲಿ ನಾವು ಮಾಡಿದಂಥ ಬ್ರಿಟಿಷರ ಒಂದು ಭಾಷೆಯನ್ನು ಕಲಿತು ಒಂದು ರೀತಿ ನಾವು ತಪ್ಪು ಮಾಡಿದ್ವಿ ಅನ್ನುವಂಥ ಒಂದು ಕೆಲವರೆಲ್ಲಾದ್ರೂ ಒಂದು ಕೀಳರಿಮೆ ಇತ್ತು. ಆದರೆ ಇವತ್ತು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೀವಿ, ಇಂಗ್ಲೀಷ್ ಕಲ್ತಿದ್ದು ಒಳ್ಳೇದಾಯಿತು, ನಮಗೆಲ್ಲ ಕೆಲಸಗಳು ಸಿಗುತ್ತೆ, ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಭಾರತ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅಂತೇಳಿ. ಇದು ಸರಿನೋ ತಪ್ಪೋ ಬೇರೆ ಪ್ರಶ್ನೆ. ಆದರೆ ಕೆಲವೊಂದು ಸರಿ ತಪ್ಪು ಅಂಥೇಳಿ ಹಾಗೆ ಒಂದು ನಿರ್ಧಾರಾತ್ಮಕವಾಗಿ ಹೇಳೋದಕ್ಕೆ ಸಾಧ್ಯ ಇರೋಲ್ಲ. ಹಾಗಾಗಿ ಈ ಕಾಲ ಅನ್ನೋದು, ಕಾಲಕ್ಕೆ ಅಧೀನವಾಗಿರುವಂಥ ಧರ್ಮ ಅನ್ನುವಂಥದ್ದು, ಅದನ್ನು ನಾವು ಹೀಗೆ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ ಧರ್ಮ ಅಂದರೆ ಏನು? ಎಲ್ಲವನ್ನು ಧಾರಣೆ ಮಾಡಿರೋದು ಅಂತ. ಎಲ್ಲವನ್ನು ಅಂದರೆ ಯಾವುದನ್ನ? ಧರ್ಮವನ್ನು ಹೊತ್ತಿರುತ್ತೆ, ಅಧರ್ಮವನ್ನು ಹೊತ್ತಿರುತ್ತೆ ಅಂತ. ಧರ್ಮ ಕೇವಲ ಧರ್ಮವನ್ನಷ್ಟೇ ಹೊತ್ತಿರೋದಿಲ್ಲ. ಅದಕ್ಕೆ ಖಲೀಲ್ ಜಿಬ್ರಾನ್ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಆ ಸೂರ್ಯೋದಯದ ಒಂದು ಸಂದರ್ಭದಲ್ಲಿ ಅವನು ಹೇಳುವಂಥದ್ದು, ನೋಡಲ್ಲಿ ಕತ್ತಲೆ ಬೆಳಕಿಗೆ ಜನ್ಮವನ್ನು ಕೊಡ್ತಾ ಇದೆ ಅಂತ. ಅವನು ಸೂರ್ಯೋದಯವನ್ನು ಹೇಳುವಂಥದ್ದು. ನೀವು ಕತ್ತಲೆ ಅಂತ ಹೇಳ್ತೀರಿ, ಬಟ್ ಆ ಕತ್ತಲೆ ಏನು ಮಾಡ್ತಿದೆ? ಕತ್ತಲೆ ಬೆಳಕಿಗೆ ಹುಟ್ಟನ್ನು ಕೊಡ್ತಾ ಇದೆ ನೋಡಿ ಅಂತೇಳಿ. ಹಾಗಾಗಿ ಈ ಧರ್ಮ ಅಧರ್ಮಗಳನ್ನು ನಾವು ಆ ರೀತಿ ಇದು ಹೀಗೆ ಅದು ಹಾಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ತತ್ವಗಳದು, ಮೌಲ್ಯಗಳದು. ನಾವು ಅದನ್ನು ಯುಗಕ್ಷಯ ಅಂತ ಕರಿತೀವಲ್ಲ, ಆ ಯುಗಕ್ಷಯದಲ್ಲಾದರೂ ಏನು, ಆ ಧರ್ಮಕ್ಕೆ ನಿಲ್ಲುವಂಥ ತ್ರಾಣ ಕಡಿಮೆ ಆಗ್ತಾ ಇದೆ. ಆ ಧರ್ಮ ಎಲ್ಲ ಕಾಲದಲ್ಲೂ ಚೆನ್ನಾಗಿದ್ದಂಥ ಧರ್ಮ ಅಂದರೆ ಹೀಗೆ ಅಂತ 100% ಧರ್ಮ ಇದ್ದಾಗ 4 ಕಾಲದಲ್ಲಿತ್ತು. ಆ ಧರ್ಮ ಕ್ಷೀಣ ಆಗ್ತಾ 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 ಅದಕ್ಕೆ ಧರ್ಮವನ್ನು ನಮ್ಮವರು ಋಷಭ ಅಂತಂದರು. ಆ ಋಷಭಕ್ಕೆ 4 ಕಾಲು. ಒಂದೊಂದು ಕಾಲದಲ್ಲೂ ಕೂಡ ಕಾಲಕ್ಷಯ ಅಂತ ಹೇಳಿದ್ರೆ ಒಂದೊಂದು ಕಾಲ ಹೋಗುತ್ತೆ ಅಂತ. ಕಲಿಯುಗದಲ್ಲಿ ಒಂಟಿ ಕಾಲಿನಲ್ಲಿ ಸರ್ಕಸ್ ಮಾಡಬೇಕಾಗತ್ತೆ ಧರ್ಮ ಅಂತ. ಹಾಗಂತೇಳಿ ಕಲಿಯುಗದಲ್ಲಿ ಒಂಟಿ ಕಾಲಿನಲ್ಲಿ ಸರ್ಕಸ್ ಮಾಡುವಂಥದ್ದು ಕೆಟ್ಟೋಯ್ತು ಅಂತ ಹೇಳೋಣವಾ? ಏನು ಆತಂಕ ಬೇಡ. ಏನಾಗತ್ತೆ, ಮುಂದೆ ಮತ್ತೆ 4 ಕಾಲಿನ ಧರ್ಮ ಕಾಣಿಸ್ಕೊಳ್ಳುತ್ತೆ ಅಂತ. ಈ ಒಂದು ಇದು ಕೇವಲ ನಮ್ಮನ್ನು ನಾವು ಒಂದು ರೀತಿ ಸ್ವಾಸ್ಥ್ಯವಾಗಿ ಇಟ್ಕೊಳ್ಳೋದಕ್ಕೆ ಕಟ್ಟಿಕೊಂಡಂಥ ಒಂದು ಕಲ್ಪನೆಯ ಊಹೆಯೋ? ನಾವು ನಮ್ಮ ಸೃಷ್ಟಿಯನ್ನು ನೋಡಿದ್ರೆ, ಕಣ್ಬಿಟ್ಟು ನಮ್ಮ ನಿಸರ್ಗವನ್ನು ನೋಡಿದ್ರೆ ಈ ಚಕ್ರ ಹೇಗೆ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗತ್ತೆ ಅಂತ. ಇದು ಕೂತು ನಾವು ಬುದ್ಧಿಯಿಂದ ಮಾಡಿದಂಥ ಒಂದು ವ್ಯವಸ್ಥೆ ಅಲ್ಲ. ಇರುವ ವ್ಯವಸ್ಥೆಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು. ಅದಕ್ಕೆ ನಮ್ಮ ಋಷಿಗಳನ್ನು ದಾರ್ಶನಿಕರು ಅಂತ ಕರೆದಿದ್ದು. ದಾರ್ಶನಿಕರು ಅಂತ ಹೇಳಿದ್ರೆ ನೋಡಿದವರು ಅಂತ. ಎಲ್ರಿಗೂ ಕಣ್ಣಿರುತ್ತೆ, ಆದರೆ ನೋಡಬಲ್ಲಂಥವ್ರು ಕೆಲವರಷ್ಟೇ ಅಂತ. ಹಾಗೆ ಈ 2 ವ್ಯತ್ಯಾಸಗಳಿದೆ. ಈ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ನಾವು ನಮ್ಮ ರಾಮಾಯಣ ಮಹಾಭಾರತಗಳನ್ನು ಯಾವ ದೃಷ್ಟಿಯಿಂದ ನೋಡಬೇಕು, ವೇದಗಳನ್ನು ಯಾವ ದೃಷ್ಟಿಯಿಂದ ನೋಡಬೇಕು, ಇದನ್ನೆಲ್ಲ ನಾವು ಈಗ ಈ ರೀತಿಯ ಚಿಂತನೆಯನ್ನು ಮಾಡುವಂಥ ಒಂದು ಅನಿವಾರ್ಯತೆ ನಮಗೆ ಬಂದಿದೆ ಅಂತ. ಏಕೆಂದರೆ 1900 ಸುಮಾರಿಂದ ಆರಂಭವಾಗಿ 60-70 ಸುಮಾರು ಒಂದು 60-70 ದಶಕದವರೆಗೂ ನಮ್ಮ ದೇಶದ ಒಟ್ಟು ಬೌದ್ಧಿಕ ಒಂದು ಕ್ಷಮತೆ, ಅದರ ಗುರಿ, ಅದರ ಶಕ್ತಿ ಎಲ್ಲವೂ ಕೂಡ ಎಲ್ಲಿ ವಿನಿಯೋಗ ಆಗ್ತಿತ್ತು ಅಂತ ಹೇಳಿದ್ರೆ, ಮೊದಲು ನಮ್ಮ ದೇಶದ ಈ ಜ್ಞಾನ ಸಂಪತ್ತೇನಿದೆ ಅದು ಗ್ರಂಥದಲ್ಲಿರ್ಬೋದು, ಚಿತ್ರಗಳಲ್ಲಿರ್ಬೋದು, ಬೇರೆ ಬೇರೆ ರೂಪಗಳಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿ ಅದನ್ನೆಲ್ಲ ನಿರ್ದಿಷ್ಟವಾಗಿ ಪ್ರಕಟ ಮಾಡಿ ಈ ರೀತಿ ಇದಕ್ಕೆ ಒಂದು ಸಮಯ ಹೋಗ್ತಿತ್ತಾಗ. ಆದರೆ ಈಗ ನಮ್ಮ ದೇಶದ ಪ್ರಮುಖವಾದಂಥ ಆ ರೀತಿಯ ಜ್ಞಾನರಾಶಿ ನಮ್ಮ ಮುಂದೆ ಇದೆ. ಅದನ್ನು ನಾವು ಈ ಒಂದು ಕಾಲಕ್ಕೆ ಹೇಗೆ ಅದನ್ನು ನೋಡಿ ಒಗ್ಗಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಮತ್ತೆ ನಾವು ಆ ರೀತಿ ಚಕ್ರೀಯ ಗತಿಯಲ್ಲಿ ಮುಂದುವರಿಸಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಹಾಕೋಬೇಕಾಗಿದೆ ಅಂತ. ನಾವು ಮತ್ತೆ ಈ ಆಧುನಿಕವಾದಂಥ ಒಂದು ಪರಿಭಾಷೆ ಏನಿದೆ ಅದು ತಪ್ಪು ಅಂತಲ್ಲ, ಆದರೆ ಅದು ಎಷ್ಟರ ಮಟ್ಟಿಗೆ ಪರಿಪೂರ್ಣ ಅಂತ. ಅದು ಹಿಮಾಲಯವನ್ನು ಅಳಿಯಬೇಕು ಅಂತಿದ್ರೆ ಆ ಅಳತೆ ಕೋಲ್ ಇದೆಯಲ್ಲ ಅದು ಯಾವ ಥರ ಇರಬೇಕು ಅಂತ ನಾವು ಯೋಚನೆ ಮಾಡಬೇಕು ಅಂತ. ಅದು ಅಳಿಯೋಕ್ಕೆ ಹೊರಟಿರುವಂಥದ್ದು ಯಾವುದೋ ಒಂದು ರಸ್ತೆಯಲ್ಲಿ ಹಾಕಿದಂಥ ಒಂದು ಹಂಪನಲ್ಲ. ಹಿಮಾಲಯನ ಅಳಿಯಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ರೀತಿಯಲ್ಲಿ ಒಂದು ಮಾನದಂಡ ಬೇಕು. ಅದಕ್ಕೆ ಕಾಳಿದಾಸ ಉಪಮೆಯನ್ನು ಬಳಸಿದ್ದದು. ಹಾಗೆ ಈ ಒಟ್ಟು ನಾವು ಸಾವಿರಾರು ವರ್ಷಗಳಿಂದ ಜೀವಂತವಾಗಿರುವಂಥ ಒಂದು ಸಂಸ್ಕೃತಿ, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ವೇದಗಳಿರ್ಬೋದು, ಈ ತತ್ವಗಳೆಲ್ಲ ಇನ್ನೂ ಬಂದಿದೆ. ನಮಗೆ ರಾಮಾಯಣ ಮಹಾಭಾರತ ನಮಗೆಲ್ರಿಗೂ ಗೊತ್ತಿದೆ, ಕತೆ ಓದಿಲ್ಲ ನಾವು, ಆದರೂ ಗೊತ್ತಿದೆ. ನಮ್ಮ ಮಕ್ಕಳಿಗೆ ನಾವು ಅದೇ ಹೆಸರಿಡ್ತೀವಿ.
ನಾವೇನಾದರೂ ಯಾರಾದರೂ ತುಂಬ ಒಳ್ಳೆ ವ್ಯಕ್ತಿ ಸಜ್ಜನ ಆಗಿದ್ರೆ, ಓ ಇವನೇಂದು ಶ್ರೀರಾಮಚಂದ್ರ ಅಂತಂತೀವಿ. ಯಾರಾದರೂ ಏನಾದರೂ ಸ್ವಲ್ಪ ಜಾಣ್ಮೆಯಿಂದ ಕಪಟದಿಂದ ಇದ್ದರೆ, ಓ ಕೃಷ್ಣನ ನೀನು ಅಂತ, ನೋಡೋ ಅವನು ಕೃಷ್ಣ ಪರಮಾತ್ಮ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸಂಸ್ಕೃತಿಯ ಒಂದು ಜೀವಂತವಾಗಿರುವಂಥ ಈ ತತ್ವಗಳು, ಈ ಸಂಕೇತಗಳಿದೆಯಲ್ಲ, ಇದನ್ನು ನಾವು ಇವತ್ತು ಹೇಗೆ ನೋಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಅಂತ. ನಾವು ಮತ್ತೆ ಅದೇ ಕನ್ನಡಕದಲ್ಲಿ, ಅದೇ ದೃಷ್ಟಿಯಲ್ಲಿ ನೋಡಬೇಕೇ? ಇದು ನಿಜವಾಗಲೂ ಕೂಡ ಈ ರೀತಿ ಪ್ರಶ್ನೆಗಳನ್ನು ಹಾಕ್ಕೊಂಡು ನಾವು ನಮ್ಮ ಈ ಒಂದು ಜ್ಞಾನ ಪರಂಪರೆಯನ್ನು ನೋಡೋದಿದೆಯಲ್ಲ, ಇದು ನಿಜವಾಗಲೂ ಕೂಡ ಅದು ವಿ ಸಿ ಅಂಥವರು, DVG ಅವರು ಅಂಥವರು ಯಾವ ಕೆಲಸವನ್ನು ಮಾಡಿದ್ರು ಆ ಕೆಲಸವನ್ನು ನಾವು ಮುಂದುವರಿಸುವಂಥ ಒಂದು ನಿಜವಾದ ಒಂದು ಸ್ಮರಣೆ, ಒಂದು ಕೆಲಸವಾಗತ್ತೆ ಅಂತ. ಆ ರೀತಿ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಅಂತ. ಈ ದೃಷ್ಟಿಯಿಂದ ನೋಡಿದ್ರೆ ನಾವು ಕೃಷ್ಣನನ್ನು ಅಥವಾ ರಾಮನನ್ನು ಅವನು ಐತಿಹಾಸಿಕವಾಗಿ ಅವನು ಇಷ್ಟನೇ ಇಸ್ವಿಲಿ ಇದ್ದ, ಇಷ್ಟನೇ ಇಸ್ವಿಲಿ ಇರಲಿಲ್ಲ ಅಂತ ಹೇಳೋದ್ರಿಂದ ನಮಗೆ ಯಾಕೆ ಅದು ಒಂದು ಬಹಳ ಮಹತ್ವದ ಒಂದು ಸಂಗತಿಯಾಗಿ ನಮಗೆ ಕಾಡಬೇಕು? ಇತಿಹಾಸದಲ್ಲಿ ಇದ್ದ ವಸ್ತುಗಳು ಅಷ್ಟೇ ನಮ್ಮನ್ನ ಪ್ರಭಾವಿಸ್ತಾ ಇದೆಯಾ? ಇತಿಹಾಸದಲ್ಲಿ ಇಲ್ಲ ಅಂದ ಮಾತ್ರಕ್ಕೆ, ಇತಿಹಾಸದಲ್ಲಿ ಇಲ್ಲ, ಕೃಷ್ಣ ಮತ್ತೆ ರಾಮ ಐತಿಹಾಸಿಕ ವ್ಯಕ್ತಿಗಳಲ್ಲ ಅಂತಲೇ ಇಟ್ಕೊಳ್ಳೋಣ, ವಾದಕ್ಕೆ ಇಟ್ಕೊಳ್ಳೋಣ. ಸರಿ, ನೀವು ಜಗತ್ತಿನಲ್ಲಿ ಇನ್ನೊಬ್ಬ ಯಾವುದೇ ಒಬ್ಬ ವ್ಯಕ್ತಿಯನ್ನು ಹೇಳಿ, ಐತಿಹಾಸಿಕ ಈ ವ್ಯಕ್ತಿ ಇದ್ದ, ಇವನು ಈ ಕಾರಣದಿಂದ ಜಗತ್ತನ್ನ ಈ ರೀತಿ ಪ್ರಭಾವಿಸಿದಾನೆ, ಸಾವಿರಾರು ವರ್ಷಗಳಿಂದ ಒಂದು ಸಂಸ್ಕೃತಿಯನ್ನು ಜೀವಂತವಾಗಿ ಇಟ್ಟಿದ್ದಾನೆ ಅಂತ ಇನ್ನೊಂದು ಉದಾಹರಣೆ ನಾವು ಕೊಡ್ಲಿಕ್ಕೆ ಸಾಧ್ಯವ? ಇಲ್ವಲ್ಲ. ಅಂದ್ರೆ ಅರ್ಥ ಏನು? ಅದರ ಐತಿಹಾಸಿಕತೆ ಅಲ್ಲೇ ಇದೆ ಅಂತ. ಐತಿಹಾಸಿಕತೆ ನಾವು ದ್ವಾರಕದಲ್ಲಿ ಮಾಡಿದ ಉತ್ಖನದಲ್ಲೋ, ಅಯೋಧ್ಯೆಯಲ್ಲಿ ಮಾಡಿದ ಉತ್ಖನದಲ್ಲೋ ಐತಿಹಾಸಿಕತೆಯನ್ನು ಹುಡುಕೋದಲ್ಲ. ನನ್ನಲ್ಲಿ, ನಿಮ್ಮಲ್ಲಿ ಐತಿಹಾಸಿಕತೆ ಇದೆ ಅಂತ. ಇವತ್ತು ಕೃಷ್ಣ ನನಗೆ ಬೇಕು, ಕೃಷ್ಣ ನನ್ನಲ್ಲಿ ಇದ್ದಾನೆ, ಬೇರೆ ಬೇರೆ ರೂಪದಲ್ಲಿ ಅವನು ಪ್ರಕಟ ಆಗ್ತಾ ಇದ್ದಾನೆ, ರಾಮತತ್ವ ನನ್ನಲ್ಲಿ ಪ್ರಕಟ ಆಗ್ತಾ ಇದೆ, ನಿಮ್ಮಲ್ಲಿ ಪ್ರಕಟ ಆಗ್ತಾ ಇದೆ. ನನ್ನ ಮಗುವಿಗೆ ಕೃಷ್ಣನ ವೇಷವನ್ನ ಹಾಕಿ ಸಂಭ್ರಮಿಸ್ತಾ ಇದ್ದೀನಿ, ನಾನು ರಾಮನ ಹಾಡನ್ನು ಹೇಳಿ ಅದಕ್ಕೆ ಜೋಗಳ ಹಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೃಷ್ಣ ಐತಿಹಾಸಿಕವಾಗಿಲ್ಲ, ರಾಮ ಐತಿಹಾಸಿಕವಾಗಿಲ್ಲ ಅಂತ ನಾವು ಹೇಗೆ ಹೇಳೋದು ಅಂತ. ಐತಿಹಾಸಿಕತೆಗೆ ಇನ್ನೊಂದೇನು ಪುರಾವೆ ಅಂತ. ಅಂದ್ರೆ ನಾವು ಇತಿಹಾಸದ ವ್ಯಾಖ್ಯೆಯನ್ನೇ ಬೇರೆ ರೀತಿ ಮಾಡ್ಕೋಬೇಕಾಗಿದೆಯಲ್ವಾ? ಇದನ್ನ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಅಂತ. ಈ ದೃಷ್ಟಿಯಿಂದ ನಾವು ಈ ಟೆಕ್ಸ್ಟ್ಗಳನ್ನು ಮತ್ತೆ ಮತ್ತೆ ನಾವು ಅನುಸಂಧಾನ ಮಾಡಲಿಕ್ಕೆ ಹೊರಡಬೇಕು ಅಂತ ಹೇಳಿ ನನಗೆ ಅನ್ಸತ್ತೆ ಅಂತ. ಈ ಪುರಾಣ ಅನ್ನುವಂಥದ್ದು ಎಲ್ಲೆಲ್ಲೂ ಇರುವಂಥ ಒಂದು ಮಹಾತತ್ವ ಏನಿದೆ, ಆ ತತ್ವವನ್ನು ವೈಯಕ್ತಿಕ ಮಟ್ಟದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಒಂದು ತಿಳುವಳಿಕೆ ಇದೆಯಲ್ಲ, ಅದು ಪುರಾಣ ಪ್ರಜ್ಞೆ ಅಂತ. ಅದು ಎಲ್ಲೆಲ್ಲೂ ಇದೆ, ಯೂನಿವರ್ಸಲ್, ಅದೊಂದು ವೈಶ್ವಿಕವಾದಂಥ ಒಂದು ತತ್ವ. ಅದನ್ನು ನಮ್ಮ ಮಟ್ಟದಲ್ಲಿ ಆವಿಷ್ಕಾರ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಪುರಾಣ ಅಂತ ಆಗತ್ತೆ ಅಂತ. ಅಂದರೆ ಏನು? ಎಲ್ಲರಲ್ಲೂ ಇರುವಂಥ ಯೂನಿವರ್ಸಲ್ ಆಗಿರುವಂಥ ಒಂದು ಚೈತನ್ಯದ ಪ್ರಕಟೀಕರಣವೇ ಪುರಾಣ ಅಲ್ಲದೆ ಬೇರೆ ಅಲ್ಲ. ಇದು ಪಕ್ಕ ಇತಿಹಾಸದ ಪರಿಕಲ್ಪನೆಗಿಂತ ಬೇರೆ ರೀತಿದು. ಹಾಗಾಗಿ ನಾವು ಈ ದೃಷ್ಟಿಯಿಂದ ನೋಡಬೇಕು ಅಂತ. ಆದರೆ DVG ಅವರು ಕೃಷ್ಣನನ್ನು ನೋಡಿದ್ದಕ್ಕೂ VC ಅವರು ಕೃಷ್ಣನನ್ನು ನೋಡಿರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. DVG ಅವರು ಈ ಹಿನ್ನೆಲೆಯಲ್ಲೇ ಹೆಚ್ಚು ಕಡಿಮೆ ನೋಡ್ತಾರೆ. ಆದರೆ VC ಅವರು ಪೂರ್ತಿಯಾಗಿ ಸ್ವಲ್ಪ ಅವರು ಈ ಐತಿಹಾಸಿಕವಾದಂಥ ಅಂಶಗಳ ಬಗ್ಗೆ ಎಲ್ಲ ಸ್ವಲ್ಪ ಅವರು ಒತ್ತು ಕೊಟ್ಟು ಹೇಳೋ ಥರ ಇದೆ ಎಷ್ಟೋ ಸಂದರ್ಭಗಳಲ್ಲಿ. ಆದರೆ ಅವರು ಒಟ್ಟು ನಿಲುವು, ಒಟ್ಟು ಈ ಭಾರತೀಯ ಸಂಸ್ಕೃತಿಯನ್ನು ಈ ತತ್ವ ಹೇಗೆ ಪ್ರಭಾವಿಸಿದೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಹೊರಟಿದೆ ಅನ್ನುವಂಥದ್ದಂತೂ ನಾವು ನಿರ್ವಿವಾದವಾಗಿ ಹೇಳಬಹುದು ಅಂತ. ಇನ್ನು ಈ ಮಹಾಭಾರತದ ಕೃಷ್ಣ ಚಾರಿತ್ರದಲ್ಲಿ VC ಅವರು ಆರಿಸ್ಕೊಂಡ ಕ್ರಮ ಹೇಳಿದೆ. ಮೊದಲು ಭಾಗವತದ ಕೃಷ್ಣನ ಹುಟ್ಟನ್ನು ತಗೊಳ್ತಾರೆ, ಆಮೇಲೆ ಇಡೀ ಮಹಾಭಾರತವನ್ನು ತಗೊಂಡು ಗೀತಾ ಗೋವಿಂದ ಇತ್ಯಾದಿಗಳಿಗೆ ಬಂದು ಕೃಷ್ಣನ ವಿಶ್ಲೇಷಣೆಯನ್ನು ಮಾಡ್ತಾರೆ ಅಂತ. ಅವರು ಅಲ್ಲಿ ಆ ಅಡಿಟಿಪ್ಪಣಿಗಳು ಕೆಲವೊಂದು ಜಾಗದಲ್ಲಿ ತಗೊಳ್ತಾರೆ. ಅಲ್ಲಿ ಯಾವುದೋ ಒಂದು ಸಂದರ್ಭ ಬಂದಾಗ ಅಲ್ಲಿ ಅದಕ್ಕೆ ಒಂದು ವಿಶ್ಲೇಷಣೆ ರೂಪದಲ್ಲಿ ಕೊಡ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಅಲ್ಲಿ ಅವರು ಬಹಳಷ್ಟು ಸಂದರ್ಭದಲ್ಲಿ ಬಳಸ್ಕೊಳ್ಳುವಂಥದ್ದು ಒಂದು ಪೊಲಿಟಿಕಲ್ ನಿಲುವುಗಳು, ಪೊಲಿಟಿಕಲ್ ಐಡಿಯಾಲಜಿ ಅಂತ ಏನು ಕಳಿತೀವಿ ನಾವು, ಆ ರೀತಿ ಅಂದರೆ ರಾಜಕೀಯ ವಿಶ್ಲೇಷಣೆ ದೃಷ್ಟಿಯಿಂದ ಅವರು ತಗೊಳ್ತಾರೆ ಅಂತ. ಇದು ಬಹಳ ವಿಶೇಷ. ಕೃಷ್ಣನ ವ್ಯಕ್ತಿತ್ವದಲ್ಲಿ ಬಹಳ ಮಹತ್ವದ ಇದು ಅಂತ. ಯಾಕೆಂದರೆ ಕೃಷ್ಣ ಅಂತ ಹೇಳಿದ್ರೆ ಅವನು ಜಗತ್ತಿನ ಮೊದಲನೇ
ಏನು ರಾಜಕಾರಣಿ ಹೀಗೆಲ್ಲ ಏನೇನೋ ಹೇಳ್ತಾ ಇರ್ತೀವಲ್ಲ, ಈ ಹಿನ್ನೆಲೆಯಲ್ಲಿ ಅವರು ಆ ರೀತಿ ತುಂಬ ಸಂದರ್ಭದಲ್ಲಿ ಅವರು ಅದನ್ನು ಬಳಸ್ಕೊಳ್ತಾರೆ. ಅದೊಂದು ಸ್ಟ್ರಾಟಜಿ, ಕೃಷ್ಣ ಮಾಡಿದ ಒಂದು ಸ್ಟ್ರಾಟಜಿ ಹೇಗಿತ್ತು, ಈ ರೀತಿ ಹಿನ್ನೆಲೆಯಲ್ಲಿ ಅವರು ಮಾಡ್ತಾರೆ. ಆ ದ್ರೌಪದಿ ಸ್ವಯಂವರದ ಪ್ರಸಂಗದಲ್ಲಂತೂ ಅವ್ರು ಹೇಳುವಂಥ ಮಾತುಗಳು ಇನ್ನು ಭಾಳ ಚೆನ್ನಾಗಿ ಇದನ್ನು ಹೇಳುತ್ತೆ. ಅದು ಅವ್ರು ಏನು ಅಲ್ಲಿ ನಿರೂಪಣೆ ಮಾಡ್ತಾರೆ ಅಂತ ಹೇಳಿದ್ರೆ, ದ್ರೌಪದಿ ಸ್ವಯಂವರದಲ್ಲಿ ಅವ್ರು ಏನೇನು ನೋಡ್ತಾರೆ ಅಂತ ಹೇಳಿದ್ರೆ, ದ್ರೌಪದಿ ಸ್ವಯಂವರದಲ್ಲಿ ರೆಕಗ್ನಿಷನ್, ಸುಭದ್ರಾ ವಿವಾಹದ ಮೂಲಕ ಸೋಷಿಯಲ್ ಅಂಡ್ ಪರ್ಸನಲ್ ರಿಲೇಷನ್ಶಿಪ್, ಖಾಂಡವ ದಹನದಲ್ಲಿ ಒಂದು ಪಾರ್ಟ್ನರ್ಶಿಪ್ ಅಂಡ್ ಅಸೋಸಿಯೇಷನ್ ಇನ್ ಎ ಪಬ್ಲಿಕ್ ಲೈಫ್ ಎಂಬುದು ಸಾಕ್ಷಿಗಳಾಗುತ್ತವೆ ಅಂತ ಹೇಳ್ತಾರೆ. ಅಂದರೆ ಆಧುನಿಕ ಪರಿಭಾಷೆಯಲ್ಲಿ ಆ ಕೃಷ್ಣ ಚಾರಿತ್ರ್ಯವನ್ನು ಅವರು ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಇದು ಬಹಳಷ್ಟು ಸಂದರ್ಭದಲ್ಲಿ ಅವರು ಮಾಡ್ತಾರೆ. ಮತ್ತು ನನಗೆ ಭಾಳ ಇನ್ನೊಂದು ಅದರಲ್ಲಿ ವಿಶೇಷ ಅಂತ ಅನಿಸಿದ್ದು ಅಂತ ಹೇಳಿದ್ರೆ, ಈ ವರ ಶಾಪಗಳ ಬಗ್ಗೆ ಒಂದು ಸಂದರ್ಭ ಬರುತ್ತೆ. ಈ ಖಾಂಡವ ದಹನ ನಡೆಯುತ್ತಲ್ವಾ, ಅಲ್ಲಿ ಆ ತಕ್ಷಕ ಕೂಡ ಅದರಲ್ಲಿ ಹೋಗ್ಬಿಡ್ತಾನೆ. ಆ ಅಶ್ವಸೇನ, ತಕ್ಷಕನ ಮಗ ಅಶ್ವಸೇನ, ಅವನೇ ಕರ್ಣನ ಬತ್ತಳಿಕೆಯಲ್ಲಿ ಬರೋದು, ಅರ್ಜುನನ ಕೊಲ್ಲೋದಿಕ್ಕೆ ಬಂದು ಅಲ್ಲಿ ಕೇಳಿಕೊಂಡು, ಆ ಕತೆ ಗೊತ್ತಿದೆಯಲ್ವ, ಅಲ್ಲಿ ಬರುತ್ತಾನೆ ಅಂತ. ಅಲ್ಲಿ ಅದಕ್ಕೊಂದು ವರದ ಪ್ರಸಂಗ ಒಂದು ಬರುತ್ತೆ ಹಿನ್ನೆಲೆಯಾಗಿ, ಶಾಪ ವರದ್ದು. ಆ ಸಂದರ್ಭದಲ್ಲಿ ಇಡೀ ವರ ಶಾಪ ಅನ್ನುವಂಥದ್ದು ಹೇಗೆ ನಮ್ಮ ಒಟ್ಟು ಮಹಾಕಾವ್ಯಗಳಲ್ಲಿ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ್ದು ಅನ್ನೋದನ್ನು ಹೇಳೋದಕ್ಕೆ ಅವರು ಬಹಳ ಒಂದು ಲೌಕಿಕವಾದಂಥ ಒಂದು ಉಪಮೆಯ ಮೂಲಕ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ವರಾಶಾಪಗಳು ನಮ್ಮ ಇತಿಹಾಸ ಕಾವ್ಯದಲ್ಲಿ ಬಿರುಕು ಮುಚ್ಚುವ ಸಿಮೆಂಟಿನಂತೆ ಅಂತ. ನಾವು ಗಟ್ಟಿಯಾಗಿ ಒಂದು ಬಿರುಕನ್ನು ಸರಿಯಾಗಿ ಮುಚ್ಚದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಕೋಲ್ಕತ್ತಾದಲ್ಲಿ ಬ್ರಿಡ್ಜಿಗೆ ಆದ ಗತಿ ನಮ್ಗೆ ಗೊತ್ತಿದೆ. ಅಂದರೆ ಆಗ ಆಯಾ ಟೈಮಕ್ಕೆ ಬಿರುಕುಗಳನ್ನು ಸರಿಯಾಗಿ ಮುಚ್ಚುತ್ತಾ ಇರಬೇಕು. ಅದು ಎಷ್ಟು ದೊಡ್ಡ ಕಟ್ಟಡ ಆಗಿದ್ರೂ ಕೂಡ ಒಂದು ಸಣ್ಣ ಬಿರುಕು ಬಂದ ಕೂಡಲೇ ಅದಕ್ಕೊಂದು ನೀವು ದುರಸ್ತಿ ಮಾಡಬೇಕದು ಅಂತ. ಹಾಗೆ ಈ ಮಹಾಭಾರತ ರಾಮಾಯಣಗಳನ್ನು ನೀವು ನೋಡಿದ್ರೆ ಎಷ್ಟೋ ಪ್ರಸಂಗಗಳಲ್ಲಿ ಅದೇ ಪ್ರಸಿದ್ಧ ರಹಸ್ಯ ಅಂತ ಹೇಳಿದ್ವಲ್ಲ, ಹಾಗೆ ಎಷ್ಟೋ ಸಂದರ್ಭಗಳಲ್ಲಿ ಏನು ಅರ್ಥ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಮಗೆ. ಅಂಥ ಸಂದರ್ಭದಲ್ಲಿ ಬಹುಶಃ ಕವಿ ಮನಸ್ಸು ಅದಕ್ಕೊಂದು ವರದ ಪ್ರಸಂಗ, ಒಂದು ಶಾಪದ ಪ್ರಸಂಗ ಏನೋ ಕಲ್ಪನೆ ಮಾಡಿರಬಹುದು, ಗೊತ್ತಿಲ್ಲ ನಮಗೆ. ಇದೆಲ್ಲ ಹೇಗಿದೆ ಅಂತ ಹೇಳಿದ್ರೆ, ಅದು ಒಂದು ರೀತಿಯ ಸಿಮೆಂಟು ಆ ಬಿರುಕನ್ನು ಮುಚ್ಚತ್ತಲ್ಲ, ಆ ರೀತಿ ಇದೆ ಅಂತ ಹೇಳಿ. ಅಲ್ಲೊಂದು ವರ ಹಾಕ್ತಾ ಇದ್ರೆ, ಅಲ್ಲೊಂದು ಶಾಪ ನೀವು ತೋರಿಸ್ದೇ ಇದ್ರೆ, ಆ ಒಂದು ಪ್ರಸಂಗದಲ್ಲಿ ನಮಗೆ ಏನು ಅನ್ನೋದೇ ನಮ್ಮ ಬುದ್ಧಿಗೆ ಇಟ್ಕೋದಿಲ್ಲ, ಅದ್ರ ಸ್ವಾರಸ್ಯ ಏನು ಅಂಥೇಳಿ ಗೊತ್ತಾಗೋದಿಲ್ಲ. ಇದನ್ನು ಅವರು ಆ ಥರ ಲೌಕಿಕವಾದಂಥ ಉಪಮೆಗಳ ಮೂಲಕ ಸಾಕಷ್ಟು ಸಂದರ್ಭದಲ್ಲಿ ಅವರು ಹೇಳ್ತಾರೆ. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಆ ಲೌಕಿಕದ್ದು ಇನ್ನೂ ಎಷ್ಟು ಅವರು ಒಂಥರ ತರ್ತಾರೆ ಅಂತ ಹೇಳಿದ್ರೆ, ಈ ಕೃಷ್ಣನ್ ನೋಡೋದಕ್ಕೆ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಬರ್ತಾರೆ ಯುದ್ಧಕ್ಕೆ ಮೊದಲು. ಆ ಅರ್ಜುನನ್ನ ಮೊದಲು ಕೃಷ್ಣ ಮಲಗಿರ್ತಾನೆ, ಇಬ್ಬರು ಬಂದು ಕೂತ್ಕೊಳ್ತಾರೆ. ಕೃಷ್ಣನ ಕಾಲ ಹತ್ರ ಇವನು ಕೂತಿರ್ತಾನೆ, ಅರ್ಜುನ ತಲೆ ಹತ್ರ ಇವನು ಕೂತಿರ್ತಾನೆ. ಆ ಪ್ರಸಂಗ ನಮ್ಗೆ ಗೊತ್ತು. ಮೊದಲು ನಾನು ಅರ್ಜುನನ್ ನೋಡಿರೋದ್ರಿಂದ ಅರ್ಜುನ ನನಗೆ ಕೇಳಲಿ, ಅವನಿಗೇನು ಬೇಕೋ ನಾನು ಕೊಡಲಿಕ್ಕೆ ಸಾಧ್ಯ. ಒಂದು ಕಡೆ ಎಲ್ಲ ನನ್ನ ಸೈನ್ಯ ಇದೆ, ಇನ್ನೊಂದು ಕಡೆ ನಾನಿದ್ದೀನಿ, ಆಯ್ಕೆ ಅವನಿಗೆ ಬಿಟ್ಟಿದ್ದು, ಮೊದಲನೇ ಆಯ್ಕೆ ಅವನಿಗೆ ಅಂತ. ಸರಿ, ಅರ್ಜುನ ಸಹಜವಾಗಿ ಕೃಷ್ಣನನ್ನು ಆರಿಸ್ಕೊಳ್ತಾನೆ. ದುರ್ಯೋಧನನಿಗೆ ಮೊದಲೇ ಅವಕಾಶ ಕೊಟ್ಟಿದ್ರೆ ಅವನು ಅದನ್ನೇ ಮಾಡ್ತಿದ್ದ, ಸೈನ್ಯ ಮನೆ ತಗೊಳ್ತಿದ್ದ ದುರ್ಯೋಧನ. ಆದರೆ ಅಲ್ಲಿ ಆ ಪ್ರಸಂಗದಲ್ಲಿ ಅವರು ಫುಟ್ ನೋಟಲ್ಲಿ ತುಂಬ ಚೆನ್ನಾಗಿ ಬರೀತಾರೆ. ಏನು ಬರೀತಾರೆ ಅಂತ ಹೇಳಿದ್ರೆ, ಇವನೊಂದು ರೀತಿ ದುರ್ಯೋಧನ ಅಲ್ಲಿ ಬಕ್ರ ಆಗ್ಬಿಟ್ನಾ ಅಂತ. ವಿ ಸಿ ಅವರು ಇದೇ ಶಬ್ದವನ್ನು ಬಳಸ್ತಾರೆ. ಒಂದು ರೀತಿ ದುರ್ಯೋಧನ ಅಲ್ಲಿ ಬಕ್ರ ಆಗ್ಬಿಟ್ಟ ಅಂತೇಳಿ ಆ ಫುಟ್ ನೋಟಲ್ಲಿ ಹೇಳ್ತಾರೆ ಅಂತ. ಅಂದರೆ ಅವರು ಈ ರೀತಿ ಸಂದರ್ಭಗಳಲ್ಲೂ ಕೂಡ ಆ ರೀತಿಯ ಒಂದು ಲೌಕಿಕವಾದಂಥ ಒಂದು ಇದನ್ನು ಕೂಡ ಅವರು ಎಷ್ಟು ಚೆನ್ನಾಗಿ ಬಳಸ್ಕೊಂಡು ಇಡೀ ಪ್ರಸಂಗವನ್ನು ಒಂದು ರೀತಿ ಆತ್ಮೀಯವಾಗಿ ಮಾಡ್ತಾರೆ ಅವರು ಅಂತ. ಅಂದರೆ ಕೃಷ್ಣ ಮತ್ತು ಮಹಾಭಾರತ ಅನ್ನುವಂಥದ್ದು ಯಾವುದೋ ಒಂದು ಪುರಾಣದ ಕಥೆ ಅಂಥೇಳಿ ನಾವು ದೂರ ಮಾಡೋದಂಥದ್ದಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಒದಗುವಂಥ ಘಟನೆಗಳಿದು. ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು ಅನ್ನೋದಕ್ಕೆ ಇದು ಹೇಗೆ ನೆರವಾಗತ್ತೆ ಅನ್ನೋದನ್ನು ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ ಅಂತ. ಮತ್ತೆ ಆ ರಾಜಕೀಯದ ಹಿನ್ನೆಲೆ ಹೇಳಿದ್ನಲ್ಲ, ಅದು ಮತ್ತೆ ಅವರು ತರ್ತಾರೆ. ಅಲ್ಲಿ ಚೀನಾ ಯುದ್ಧದ ಪ್ರಸಂಗ ಕೂಡ ತರ್ತಾರೆ ಅಂತ. ಬಹುಶಃ ಅದು ಅವರು ಬರೆದಂಥ ಸಂದರ್ಭ ಚೀನಾ ಯುದ್ಧಕ್ಕೆ ಹತ್ರ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಮೂರ್ತಿಯವರು ಹೇಳಬೇಕು ಅದು ಮುಗಿದಿತ್ತೋ ಅಥವಾ ಏನೋ ಮುಗಿದೋಗಿತ್ತು. ಆದರೆ ಅವರು ಆ ಚೀನಾ ಯುದ್ಧದ ಸಂದರ್ಭದಲ್ಲಿ ಆ ಪ್ರಸಂಗಗಳನ್ನೆಲ್ಲ ಅಲ್ಲಿ ಒಂದು ತರ್ತಾರೆ. ಮತ್ತೆ ಆ ಇಂದ್ರನ ಮೇಲೆ ಕೃಷ್ಣ
2 ಸತಿ ಒಂದು ರೀತಿ ಇಂದ್ರನ ಆಡಳಿತವನ್ನ ಪ್ರಶ್ನೆ ಮಾಡುವಂಥದ್ದು ಆ ಗೋವರ್ಧನಗಿರಿ ಸಂದರ್ಭ, ಮತ್ತೆ ಕಾಂಡವ ದಹನ. ಇಲ್ಲಿ ಆ ಪ್ರಭುತ್ವದ ಬಗ್ಗೆ, ಪ್ರಭುತ್ವವನ್ನ ಪ್ರಶ್ನೆ ಮಾಡುವಂಥದ್ರ ಬಗ್ಗೆ ಅವರು ಸೂಚ್ಯವಾಗಿ ಹೇಳ್ತಾರೆ ಅಂತ. ಅಂದರೆ ವಿ.ಸಿ.ಯವರು ಸಾಹಿತಿ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಆರ್ಥಿಕ ತಜ್ಞರಾಗಿದ್ದರು. ಅವರ ಹಣ ಪ್ರಪಂಚದ ಬಗ್ಗೆ ನಮಗೆ ಗೊತ್ತಿದೆ. ಅಂದರೆ ಹೀಗೆ ಅವರು ಬೇರೆನೇ ಇನ್ನೊಂದು ಆಯಾಮದಿಂದ ಆ ಪ್ರಸಂಗಗಳನ್ನೆಲ್ಲ ನೋಡೋದಕ್ಕೆ ಹೋಗ್ತಾರೆ ಅಂತ. ಈ ದೃಷ್ಟಿಗಳಿಂದ ನಾವು ನೋಡಿದ್ರೆ ನಮಗೆ ವಿ.ಸಿ.ಅವರ ಆ ನಿಲುವುಗಳು ಹೆಚ್ಚು ನಮ್ಮ ಈ ಕಾಲಕ್ಕೂ ಕೂಡ ಹೇಗೆ ಪ್ರಸ್ತುತ ಆಗತ್ತೆ, ಮತ್ತು ಆ ದಾರಿಯಲ್ಲಿ ನಾವು ಇನ್ನು ಏನೆಲ್ಲ ನೋಡಬಹುದು ಅನ್ನೋದಕ್ಕೆ ಕೂಡ ಅವರು ತುಂಬ ನಮಗೆ ಮಾರ್ಗದರ್ಶಕರಾಗಿ ಒದಗುತ್ತಾರೆ ಅಂಥೇಳಿ. ಮತ್ತು ಆ ಗುರು ಶಿಷ್ಯ ಸಂಬಂಧದ ಬಗ್ಗೆ ಅವರು ಒಂದು ಜಾಗದಲ್ಲಿ ಫುಟ್ನೋಟಲ್ಲೇ ತರ್ತಾರೆ. ಈ ರೀತಿ ಸಾಕಷ್ಟು ಸಂದರ್ಭಗಳಲ್ಲಿ ಅವರು ಮಾಡ್ತಿರ್ತಾರೆ. ಆಮೇಲೆ ಗೀತಗೋವಿಂದ ಪ್ರಸಂಗ ಕೊನೆಯಲ್ಲಿ ಬರುತ್ತೆ. ಗೀತಗೋವಿಂದ ಪ್ರಸಂಗ ಹೇಳಿದ್ಮೇಲೆ ನಾನು ಮತ್ತೆ ಇನ್ನೊಂದು ಹಿಂಭಾಗಕ್ಕೆ ಹೋಗ್ತೀನಿ. ಈ ಗೀತಗೋವಿಂದದಲ್ಲಿ ಅವರು ರಾಧಾಕೃಷ್ಣ ಮಿಲನ ಮತ್ತು ರಾಸಮಂಡಲ ಇದ್ರ ಬಗ್ಗೆ ಬರೀತಾರೆ. ಬರೆದು ಏನು ಹೇಳ್ತಾರೆ ಅಲ್ಲಿ ಅಂತ ಹೇಳಿದ್ರೆ, ಏನು ರಾಸ ಸಮಯದಲ್ಲಿ ಮೋಡ ಕಟ್ಟಿದೆ, ಗುಡುಗು ಮಿಂಚು ಸಿಡಿಲು ಬೀಳುವಂತಿದೆ, ಕೃಷ್ಣ ಹೆದರಿಕೊಂಡಾನು, ಇವನು ಜೊತೆಗಿದ್ದು ಮನೆಗೆ ಕರೆದುಕೊಂಡು ಹೋಗು. ಗೀತಗೋವಿಂದದ ಮೊದಲನೇ ಒಂದು ಪದ್ಯ ಏನು ಬರುತ್ತೆ, ಮೇಘೆ ಪದ್ಯ ಬರುತ್ತಲ್ಲ, ಅದನ್ನು ಹೇಳ್ತಾರೆ. ಜಯದೇವನ ಗೀತಗೋವಿಂದ ರಾಧಾಕೃಷ್ಣರ ಮಿಲನವನ್ನು, ರಾಸಮಂಡಲವನ್ನು ಹೇಗೆ ಮಧುರ ಭಾವದ ಅತಿರೇಕಗಳಿಗೆ ಕೊಂಡು ಹೋಗಿ ವರ್ಣಿಸಿದೆ ಎಂಬುದನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ. ಗೋಪಿ ಸಂಬಂಧದ ಕಥೆಗಳು ವಯಸ್ಸಿಗೆ ಬಂದ ಬುದ್ಧಿ ವಿವೇಚನೆ, ಯುಕ್ತಾಯುಕ್ತಿ ವಿವೇಚನೆ, ನೀತಿ ವಿವೇಚನೆ ಉಳ್ಳವರಿಗೆ ಅನೇಕ ವೇಳೆ ಸಂಕೋಚ ಉಂಟು ಮಾಡುವಂಥವು. ಆದರೆ ನಮಗೆ ಅಲ್ಲಿನ ಗೊಡವೆ ಬೇಡ. ಗೋಕುಲದವರಿಗೂ ಬೃಂದಾವನದವರಿಗೂ ಉಂಟಾಗುತ್ತಿದ್ದ ಅನೇಕ ತೊಂದರೆಗಳನ್ನು ಆತ ತಪ್ಪಿಸಿದ. ಕಂಸನು ಕಳಿಸಿದವರೋ ಇತರರೋ ಅವನ ಪ್ರಾಣಹರಣ ಮಾಡಲು ಬಂದವರನ್ನು ನಾಶ ಮಾಡಿದ. ಯಮುನೆಯಲ್ಲಿ ಅಡಗಿ ಜನಗಳಿಗೆ ಭಯ ಹಿಂಸೆ ಉಂಟು ಮಾಡಿದ್ದ ಕಾಳಿಂಗವನ್ನು ಅಡಗಿಸಿದ. ಅವಲ್ಲದೆ ಬಹುಶಃ ಆವರೆಗೂ ತುರುಗಾಹಿಗಳಾದ ಗೋಪಾಲರಿಗೆ ಬೇರೆ ದೇವರ ಭಕ್ತಿಯನ್ನು ಉಂಟು ಮಾಡಿದಂತೆ, ಹೊಸ ಮತಧರ್ಮ ಸಂಸ್ಕಾರ ಸಂಸ್ಥಾಪಕನಾದಂತೆ ಅಲ್ಲಿನ ತತ್ವಭಾಗಕ್ಕಿಂತ ಸಾಹಸ ಹೆಚ್ಚಾಗಿದೆ. ಅಲ್ಲಿ ಅದುವರೆಗೆ ನಡೆದಿದ್ದುದು ಇಂದ್ರ ಪೂಜೆ, ವೇದಕಾಲದಿಂದಲೂ ನಡೆದು ಬಂದದ್ದು. ಇಂದ್ರ ಮಳೆ ಬೆಳೆಗಳಿಗೆ ಸಂಬಂಧಿಸಿದ ದೇವತೆ. ಇಂದ್ರ ಪೂಜೆ ಬಿಟ್ಟು ಗಿರಿಪೂಜೆಗೆ ಅವರ ಮನಸ್ಸು ಹೋಗುವಂತೆ ಮಾಡಿದ್ದು ಒಂದು ದೊಡ್ಡ ಸುಧಾರಣೆಯ ಕಾರ್ಯವೇ ಆಗಿರಬೇಕು. ಹೀಗೆಲ್ಲ ಬರೀತಾರೆ. ಅಂದರೆ ಅವರು ಈ ರಾಸಮಂಡಲ ಮತ್ತು ಈ ರಾಧಾಕೃಷ್ಣರ ಈ ಸಂದರ್ಭವನ್ನು ಅವ್ರು ಹೆಚ್ಚು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ. ಅಲ್ಲಿ ಒಂಥರ ಮುಜುಗರ ಇದೆ, ಒಂದು ರೀತಿ ಒಂದು ಅತಿರೇಕವಾಗಿ ನಮ್ಮವರು ಬೆಳೆಸ್ಬಿಟ್ಟಿದ್ದಾರೆ ಅನ್ನುವಂಥ ಒಂದನ್ನು ಅವರು ಅಲ್ಲಿ ಆರಂಭದಲ್ಲಿ ಹೇಳಿ ಮುಂದಕ್ಕೆ ಹೋಗ್ತಾರೆ, ಅದನ್ನು ತಗೊಳ್ಳೋದಿಲ್ಲ ಅಂತೇಳಿ. ಇಲ್ಲಿ ಇದಕ್ಕೊಂದು ಕಾಂಟ್ರಾಸ್ಟ್ ಆಗಿ ಡಿ.ವಿ.ಜಿ. ಅವರ ಒಂದು ಮಾತನ್ನು ಹೇಳ್ತೀನಿ. ಶ್ರೀಕೃಷ್ಣನ ಪ್ರಣಯ ಪ್ರಸಂಗವನ್ನು ಕುರಿತು ವಿಚಾರ ಮಾಡುವಾಗ ಒಂದು ವಿಶೇಷಾಂಶವನ್ನು ನಮ್ಮ ಮನಸ್ಸುಗಳಿಗೆ ವಿಶದಪಡಿಸಿಕೊಳ್ಳಬೇಕು. ಪ್ರಣಯದಲ್ಲಿ 2 ಜಾತಿ, ಒಂದು ರಸಿಕ ಭಾವದ್ದು, ಇನ್ನೊಂದು ಪಶುಭಾವದ್ದು. ಮನುಷ್ಯನ ಎಲ್ಲ ಕಾರ್ಯಗಳಲ್ಲಿಯೂ 2 ಅಂಗಗಳು ಕೂಡಿಕೊಂಡಿರುತ್ತವೆ, ಒಂದು ಅಂತರಂಗ, ಇನ್ನೊಂದು ಬಹಿರಂಗ. ಅಂತರಂಗವೆಂದರೆ ಮುಖ್ಯವಾಗಿ ಮನಸ್ಸು, ಬಹಿರಂಗವೆಂದರೆ ಮುಖ್ಯವಾಗಿ ದೇಹ. ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಮನಸ್ಸು ದೇಹವು ಒಟ್ಟುಗೂಡಿಕೊಂಡೇ ಇರುತ್ತವೆ. ಆದರೆ ಕೆಲವು ಕೆಲಸಗಳಲ್ಲಿ ಮನಸ್ಸಿನ ಅಂಶ ದೊಡ್ಡದಾಗಿ ದೇಹದ ಅಂಶ ಕೊಂಚದ್ದಾಗಿ ಇರುತ್ತವೆ. ಉದಾಹರಣೆಗೆ ಗ್ರಂಥ ವ್ಯಾಸಂಗ, ಸಂಗೀತ ಶ್ರವಣ. ಇನ್ನು ಕೆಲವು ಕೆಲಸಗಳಲ್ಲಿ ದೇಹದ ಅಂಶ ಹೆಚ್ಚಿನದಾಗಿ ಮನಸ್ಸಿನ ಅಂಶ ಕಡಿಮೆಯದಾಗಿ ಇರುತ್ತವೆ. ಉದಾಹರಣೆಗೆ ಊಟ, ಆಟ ಮೊದಲಾದವು. ಪ್ರಣಯದಲ್ಲಿ 2 ಜಾತಿಗಳು ಹೀಗೆ ನಿಶ್ಚಿತವಾಗಿವೆ. ಯಾವ ಬಗೆಯ ವಿಹಾರದಲ್ಲಿ ಮನೋವ್ಯಾಪಾರಗಳು ಮುಖ್ಯವೋ ಅದು ರಸಿಕತೆ, ಯಾವ ಬಗೆಯ ವಿಹಾರದಲ್ಲಿ ದೇಹ ವ್ಯಾಪಾರಗಳು ಮುಖ್ಯವೋ ಅದು ಮೃಗೀಯತೆ.
ಮೃಗಚೇಷ್ಟ. ಮೃಗಚೇಷ್ಟ ಮುಖ್ಯವಾದ ಪ್ರಣಯವು ಪರಿಣಾಮದಲ್ಲಿ ತಾತ್ಕಾಲಿಕವಾದದ್ದು. ರಸಿಕ ಪ್ರಣಯವಾದರೂ ಮನಸ್ಸಿನಲ್ಲಿ ಚಿರಕಾಲ ನಿಂತು ಜೀವವನ್ನು ಸಂಸ್ಕಾರಕ್ಕೊಳಪಡಿಸುತ್ತದೆ. ಸಾತ್ವಿಕ ಪ್ರೇಮವು ಜೀವವನ್ನು ಪಕ್ವಪಡಿಸಿ ಅದರ ಕಠಿಣತೆಗಳನ್ನು ನಯಪಡಿಸಿ ಅದರ ವಿಶಾಲ ವ್ಯಾಪನೆಗೆ ಪ್ರೇರಕವಾಗುತ್ತದೆ. ಇಂಥ ಸಾತ್ವಿಕ ಪ್ರಣಯವು ಕೃಷ್ಣ ಗೋಪಿ ಪ್ರಸಂಗದಲ್ಲಿ ಸ್ಮರಣೆಗೆ ಬರಬೇಕಾದದ್ದು. ಇದು ಡಿ ವಿ ಜಿಯವರು ಬರೀತಾರೆ. ಈ ಭಾಗವನ್ನು ವಿ ಸಿಯವರು ಟಚ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಒಂದು ಸ್ವಾರಸ್ಯ, ವಿ ಸಿಯವರು ಈ ಭಾಗವನ್ನು ಟಚ್ ಮಾಡಿಲ್ಲ ಅಲ್ವಾ, ಆದರೆ ಅವರು ಇನ್ನೊಂದು ಮುಂದೆ ಹೇಳ್ತಾರೆ, ಕೃಷ್ಣ ಏನೆಲ್ಲ ಮಾಡಿದ ಅದು ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡಿದ್ದಲ್ಲ ಅಂತ. ಅವನು ಗೋಪಿಕೆಯರ ಜೊತೆ ಇದ್ದಾಗ, ಅರ್ಜುನನ ಜೊತೆ ಇದ್ದಾಗ, ಅಥವಾ ಯಶೋದೆ ಜೊತೆ ಇದ್ದಾಗ, ಎಲ್ಲೆಲ್ಲಿ ಯಾವ್ಯಾವ ಭಾವದಲ್ಲಿ ಯಾವ್ಯಾವ ವ್ಯಕ್ತಿಗಳ ಜೊತೆ ಇದ್ದಾನೆ, ಆ ವ್ಯಕ್ತಿಗಳಲ್ಲಿ ಆ ಸಂದರ್ಭಗಳಲ್ಲಿ ತನ್ನ ವೈಯಕ್ತಿಕವಾದಂಥ ಲಾಭ ಸ್ವಾರ್ಥಕ್ಕಾಗಿ ಅವನು ಆ ಸಂದರ್ಭವನ್ನು ಪ್ರಯೋಜನಕ್ಕೆ ತಗೊಳ್ಳಿಲ್ಲ, ಪ್ರಯೋಜನ ಪಡ್ಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಅವರವರ ಉದ್ದೇಶಗಳು, ಅವರವರ ನಿರೀಕ್ಷೆ, ಆಸೆಗಳೇನಿತ್ತು ಅದನ್ನು ಪ್ರಕಟ ಮಾಡೋದಕ್ಕೋಸ್ಕರ ಅವನು ಆಯಾ ಸಂದರ್ಭದಲ್ಲಿ ಆ ರೀತಿ ವರ್ತನೆ ಮಾಡಿದ್ದು ಅಂತ. ಇದನ್ನ ಡಿ ವಿ ಜಿಯವರು ಮುಂದೆ ಇನ್ನೊಂದು ಜಾಗದಲ್ಲಿ ವಿಸ್ತಾರವಾಗಿ ಬರೀತಾರೆ. ಇದನ್ನ ಬಹಳಷ್ಟು ಜನ ಇದನ್ನು ಹೇಳಿದ್ದಾರೆ. ವಿ ಸಿ ಅವರು ಈ ಸಂದರ್ಭವನ್ನು ಬಿಟ್ಟರೂ ಕೂಡ ಈ ಸಂದರ್ಭದ ಹಿನ್ನೆಲೆಯಾಗಿರುವಂತಹ ತಾತ್ವಿಕತೆ ಏನಿದೆ ಅದನ್ನು ಬಹಳ ಸೂಕ್ಷ್ಮವಾಗಿ ಅವರು ಪ್ರಸ್ತಾವಿಸ್ತಾರೆ ಅಂತೇಳಿ. ಬಹುಶಃ ನಾವು ಆರಂಭದಲ್ಲಿ ಹೇಳಿದಾಗ ವಿ ಸಿ ಅವರ ಸ್ವಭಾವ ಏನಿತ್ತು, ಕೆಲವೊಂದು ಸಂದರ್ಭಗಳನ್ನು ಅವರು ನೋಡೋದಕ್ಕೆ ಮುಜುಗರ ಪಡುವಂಥದ್ದು, ಅದು ಅವರನ್ನ ಅಲ್ಲಿ ನಿರ್ಬಂಧ ಮಾಡಿರ್ಬೋದು. ಆದರೆ ಒಟ್ಟು ಆ ತತ್ವವನ್ನು ಗ್ರಹಿಸೋದ್ರಲ್ಲಿ ಅವರು ಹೇಗೆ ಅದನ್ನು ಹೇಳದೇನೂ ಕೂಡ ಅದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಇದು ಒಂದು ಬಹಳ ಒಳ್ಳೆ ಉದಾಹರಣೆ ಅಂಥೇಳಿ ಅನಿಸುತ್ತೆ ಅಂತೇಳಿ. ಹೀಗೆ ಆ ಒಂದು ಅವರ ಪ್ರಾಶ್ನಿಕ ಬುದ್ಧಿ ಜೊತೆಗೆ ಅವ್ರಿಗೂ ಅದನ್ನು ಒಂದು ತತ್ವದ ಮಟ್ಟದಲ್ಲಿ ಅದನ್ನು ಸಮಗ್ರವಾಗಿ ನೋಡುವಂಥ, ಅದನ್ನು ಒಂದು ಫಿಲಾಸಫಿಯಾಗಿ ನೋಡೋದಕ್ಕೂ ಕೂಡ ಆ ಪ್ರಶ್ನೆಗಳು ಅವ್ರಿಗೊಂದು ಅಡ್ಡಿ ಆಗಿರಲಿಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕು. ಎಷ್ಟೋ ಸಂದರ್ಭದಲ್ಲಿ ವಾಸ್ತವದಲ್ಲಿ ಆ ರೀತಿ ತತ್ವ ಗಟ್ಟಿಯಾಗೋದಕ್ಕೆ ಪ್ರಶ್ನೆಗಳೇ ಕಾರಣವಾಗಿರುತ್ತೆ. ನಾವು ಪ್ರಶ್ನೆ ಮಾಡದೇ ಇದ್ರೆ ತತ್ವ ಗಟ್ಟಿ ಆಗೋಲ್ಲ. ಹಾಗಾಗಿ ನಾವು ಅದಕ್ಕೆ ಡಿ ವಿ ಜಿ ಅವ್ರು ಹೇಳಿದ್ದು, ನೀನು ಎತ್ತಾ ಇರೋ ಪ್ರಶ್ನೆಗಳು ಅದು ಇವತ್ತಿಂದಲ್ಲ, ಅದು ಭಾಗವತ್ ಕಾಲದಲ್ಲೇ ಪ್ರಶ್ನೆಗಳಿವೆ ಅಂತ. ಭಾಗವತ್ ಕಾಲದಲ್ಲಿ ಕೃಷ್ಣನ ಬಗ್ಗೆ ಪ್ರಶ್ನೆ ಬಂದಿದ್ರಿಂದ, ರಾಮಾಯಣದ ಕಾಲದಲ್ಲೇ ರಾಮನ ಬಗ್ಗೆ ಪ್ರಶ್ನೆಗಳು ಬಂದಿದ್ರಿಂದಲೇ ಅದು ಉಳ್ಕೊಂಡಿರೋದು. ಯಾವುದು ಆ ಕಾಲದಲ್ಲಿ ಪ್ರಶ್ನೆಗಳನ್ನು ಎದುರಿಸೋದಿಲ್ಲ ಅದು ಬಿದ್ದೋಗತ್ತೆ ಆ ಕಾಲದಲ್ಲೇ ಅಂತ. ಪ್ರಶ್ನೆಗಳನ್ನು ಎದುರಿಸೋದು ಅಂದರೆ ಏನು, ಅದರ ಎಲ್ಲ ಮಿತಿಗಳನ್ನು ದಾಟಿ ಅದು ನಿಲ್ಲುವಂತೆ ಮಾಡುವಂಥದ್ದು ಅಂತ. ನಾವು ಸುಮ್ಮನೆ ಇವಾಗ ಯಾವುದೋ ಒಂದು ಕಂಬವನ್ನು ನಾಡ್ತೀವಿ, ಅದು ನಿಂತಿದೆ ಬಿಡೋ ಅಂಥೇಳಿ ಬಿಟ್ಟರೆ ನಾಳೆ ಗಾಳಿ ಬಂದರೆ ಒಂದು ಸಣ್ಣ ಗಾಳಿಗೂ ಬಿದ್ದೋಗತ್ತೆ ಅಂತ. ಆದರೆ ಆ ಕಂಬ ದೃಢವಾಗಿ ನಿಂತಿದೆಯೋ ಇಲ್ವೋ ಅಂಥೇಳಿ 10 ಸತಿ ಅದನ್ನು ಆಡಿಸಿ ಗಟ್ಟಿಯಾಗಿ ಇದೆಯೋ ಇಲ್ವೋ ಅಂತೇಳಿ ಪರೀಕ್ಷೆ ಮಾಡಿ ನೆಟ್ಟರೆ ಅದು ಎಂಥ ಗಾಳಿ ಬಂದರೂ ನಿಂತ್ಕೊಳ್ಳುತ್ತೆ ಅಂತ. ಹಾಗೆ ಈ ಪ್ರಶ್ನೆ ಅನ್ನುವಂಥದ್ದು ಆ ತತ್ವವನ್ನು ಗಟ್ಟಿ ಮಾಡೋದಕ್ಕೆ ಅವಶ್ಯಕತೆ ಇರುವಂಥದ್ದು. ಈ ದೃಷ್ಟಿಯಿಂದ ಇವರೆಲ್ಲ ಪ್ರಶ್ನೆ ಮಾಡಿದ್ದಾರೆ ಹೊರತು ಪ್ರಶ್ನೆಗೋಸ್ಕರ ಪ್ರಶ್ನೆ ಅಲ್ಲ ಅದು ಅಂತ. ಇದನ್ನ ನಾವು ಗಮನದಲ್ಲಿಡಬೇಕು ಅಂತ. ಯಾಕೆ ರಾಮಕೃಷ್ಣರ ಬಗ್ಗೆ ನಮಗೆ ಪ್ರಶ್ನೆ ಬಹಳ ಮುಖ್ಯವಾಗತ್ತೆ ಅಂತ ಹೇಳಿದ್ರೆ, ಅವರು ನಮ್ಮವರಾಗಿರೋದ್ರಿಂದ. ನಾವು ದಾರಿಲಿ ಹೋಗೋರ್ನ ಯಾರನ್ನೋ ಪ್ರಶ್ನೆ ಮಾಡೋದಿಲ್ಲ, ಎಲ್ಲಿಗೆ ಹೋಗ್ತಾ ಇದೀವೋ ಅಂತ ನಾವು ದಾರಿಲಿ ಹೋಗೋರ್ನ ಯಾರಾದ್ರೂ ಕೇಳ್ತೀವಾ? ನಮ್ಗೇನಾಗಬೇಕಾಗಿಲ್ಲ. ಆದರೆ ಮನೇಲಿರೋರು ಎಲ್ಲಿಗಾದ್ರೂ ಹೋದ್ರೆ ನಾವು ಕೇಳ್ತೀವಿ, ಪ್ರಶ್ನೆ ಮಾಡ್ತೀವಿ. ಯಾಕೆಂದ್ರೆ ಅವ್ರು ನನಗೆ ಸೇರಿದವರು, ನಮ್ಮವರು, ನನಗೆ ಬೇಕು, ಅವ್ರ ಆಗು ಹೋಗುಗಳು ನನ್ನ ಮೇಲೆ ಪ್ರಭಾವ ಆಗತ್ತೆ. ಈ ದೃಷ್ಟಿಯಿಂದ ಪ್ರಶ್ನೆ ಅನ್ನುವಂಥದ್ದು ಇದೆಯಲ್ಲ, ಇದು ಭಾರತೀಯ ಸಂಸ್ಕೃತಿಯ ಒಂದು ದೊಡ್ಡ ಮೌಲ್ಯ ಇದು. ಹಾಗಾಗಿ ಪ್ರಶ್ನೆ ಮಾಡೋದನ್ನ ಉತ್ತೇಜಿಸಿದ ಒಂದು ಮಹಾಪರಂಪರೆ ಅದು. ಡಿ ವಿ ಜಿ ಅಂಥವರು, ಪುತಿನ ಅಂಥವರು. ಪುತಿನ ಅವರು ಅಷ್ಟು ಭಕ್ತಿ ಪಂಥಕ್ಕೆ ಸೇರಿದಂಥವ್ರು. ಅವರು ಯಾವ ರೀತಿ ಅವರು ಕೃಷ್ಣನನ್ನು ಕಾಣಿಸ್ತಾರೆ, ಅಲ್ಲಿ ಆ ಪ್ರಶ್ನೆಗಳ ಅದು ಉತ್ತರವೋ ಪ್ರಶ್ನೆಯೋ ಗೊತ್ತಾಗದ ರೀತಿಯಲ್ಲಿ ಕೃಷ್ಣನನ್ನು ಕಂಡಿರಿಸ್ತಾ ಹೋಗುವಂಥ ವಿಧಾನ. ವಿ ಸಿ ಅವರು ಪ್ರಶ್ನೆಗಳನ್ನೇ ಮತ್ತೆ ಹಾಕ್ಕೊಂಡು ಉತ್ತರಿಸುವಂಥದ್ದು, ಇದೆಲ್ಲ ಇದೆಯಲ್ಲ, ಈ ಒಂದು ಪರಂಪರೆ ಬಗ್ಗೆ ನಾವು ಬಹಳ ಗೌರವದಿಂದನೂ ಇರಬೇಕಾಗತ್ತೆ ಅನ್ನುವಂಥದ್ದು ನಾವು ಇಲ್ಲಿ ಇನ್ನು ಗಮನಿಸಬೇಕಾದಂಥ ಒಂದು ಸಂಗತಿ ಅಂತ. ಮತ್ತೆ ಕೊನೆ ಭಾಗದಲ್ಲಿ ಅವರು ವಿಷ್ಣು ಕಥೆ ಮತ್ತು ಈ ನಾರಾಯಣ ಕಥೆ ಈ ಎರಡೂ ಕೂಡ ಯಾವಾಗ ಒಂದಾಗಿರಬಹುದು ಅನ್ನುವಂಥ ಪ್ರಶ್ನೆಯನ್ನು ತಗೊಳ್ತಾರೆ ಅಂತ. ಯಾಕೆಂದರೆ ಕೃಷ್ಣನ ಬಗ್ಗೆ ಉಲ್ಲೇಖ ಋಗ್ವೇದದಲ್ಲೇ ಇದೆ ಅಂತ ನಾವು ಋಗ್ವೇದದಲ್ಲಿ ಬರುತ್ತೆ. ಮತ್ತು ಛಾಂದೋಗ್ಯ ಉಪನಿಷತ್ತಲ್ಲೂ ಕೃಷ್ಣನ ಬಗ್ಗೆ
ಬರುತ್ತೆ. ವೇದ ರಾಮಾಯಣ ಮಹಾಭಾರತಕ್ಕಿಂತ ವೇದ ಹಿಂದಿನದು. ಅಂದರೆ ಈ ಕೃಷ್ಣನ ಕಾನ್ಸೆಪ್ಟು ಎಷ್ಟು ಹಳೆಯದು ಅನ್ನುವಂಥದ್ದು ಒಂದು ಜಿಜ್ಞಾಸೆ. ಈ ರೀತಿ ನಮ್ಗೆ ಎಷ್ಟೋ ಪ್ರಶ್ನೆಗಳಿಗೆ ಅದು ಪ್ರಶ್ನೆ ಅಷ್ಟೇ, ಉತ್ತರ ಸಿಗೋಲ್ಲ, ಅದೇನಾದರೂ ಇರಲಿ. ಆದರೆ ಒಂದು ಜಿಜ್ಞಾಸೆ, ಈ ಕೃಷ್ಣ ಮಾನವನಾಗಲು ಜೀವನದುದ್ದಕ್ಕೂ ಪ್ರಯತ್ನ ಪಟ್ಟಂಥ ಒಂದು ದೇವತೆ. ನಾವು ಮಹಾಭಾರತದಲ್ಲಿ ನೋಡಿದ್ರೆ ಅದು ಗೊತ್ತಾಗುತ್ತೆ. ಅದು ಅವನು ಎಷ್ಟೋ ಸಂದರ್ಭ ಅವ್ರು ಏನನ್ನು ಎಲ್ಲರೂ ಕೂಡ ಇವನನ್ನು ದೇವತೆ ಅಂತ ಹೊಗಳ್ತಿದ್ರು ಕೂಡ ಅವನು ಮಾಡುವ ಕೆಲಸಗಳೆಲ್ಲವೂ ಕೂಡ ಒಬ್ಬ ಮನುಷ್ಯ ಮಾಡ್ಬೋದಾಗಿತ್ತು ಅನ್ನೋ ರೀತಿಯಲ್ಲೇ ಮಾಡಿ ತೋರಿಸ್ತಾನೆ. ಅದು ಒಂದು ಜಾಣ್ಮೆ, ಒಂದು ನಾವು ಕಪಟ ಅಂತ ಕರಿತೀವಿ ಅಲ್ವಾ, ಆ ವಿಷಯವೂ ಕೂಡ ಒಬ್ಬ ಮನುಷ್ಯ ಮಾಡ್ಬೋದು ಅಂತ ಅನ್ಸುತ್ತೆ. ಆದರೆ ರಾಮ ಅವನು ಮಾಡುವಂಥ ಎಲ್ಲ ಅತಿಮಾನುಷವಾದ ಕೆಲಸ ಬಹಳ ಸುಲಭ ಅಂತ ಅನ್ಸುತ್ತೆ ನಮಗೆ, ಆದರೆ ಮನುಷ್ಯ ಮಾಡೋದಕ್ಕೆ ಆಗೋದೇ ಇಲ್ಲ ಅದು ಅಂತ. ಇಲ್ಲಿ ಬಹಳ ಸ್ವಾರಸ್ಯ. ಕೃಷ್ಣ ಮಾಡುವಂಥ ಕೆಲಸ ಅದು ಎಷ್ಟು ಕಷ್ಟ ಅಂತ ಅನ್ಸಿದ್ರು ಕೂಡ ಒಬ್ಬ ಮನುಷ್ಯ ಮಾಡ್ಬೋದು ಅಂತ ಅನ್ಸುತ್ತೆ. ರಾಮ ಮಾಡುವಂಥ ಕೆಲಸ ಅದು ಎಷ್ಟು ಸುಲಭ ಅಂತ ಅನ್ಸಿದ್ರು ಕೂಡ ಮನುಷ್ಯರು ಮಾಡೋದಕ್ಕೆ ಬಹಳ ಕಷ್ಟ ಇದೆ ಅಂತ. ಒಂದು ಮಾತುಗೋಸ್ಕರ ರಾಜ್ಯನ ಬಿಡೋದಕ್ಕೆ ಆಗತ್ತಾ? ನೀವು ಯೋಚನೆ ಮಾಡಿ. ಅದು ಯಾರಿಗೋ ತಂದೆ ಕೊಟ್ಟಿರುವಂಥ ಮಾತು. ಮತ್ತೆ ಆ ಜಿಜ್ಞಾಸೆಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ರಾಮಾಯಣದಲ್ಲಿ ಬರುವಂಥದ್ದು ಎಷ್ಟೆಲ್ಲ ರಾಮನನ್ನ ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಸಂದರ್ಭಗಳಲ್ಲಿ ಸೃಷ್ಟಿಯಾಗತ್ತೆ. ಆದರೆ ಅವನು ಜಗ್ಗೋದೇ ಇಲ್ಲ. ಅದು ನಮ್ಗೆ ಅನ್ಸ್ಬಿಡುತ್ತೆ, ಯಾರು ಈಗಿರೋದಕ್ಕೆ ಸಾಧ್ಯ ಒಬ್ಬ ಮನುಷ್ಯ ಅಂತ ಅನ್ಸ್ಬಿಡುತ್ತೆ. ಆದರೆ ಅವನು ಮನುಷ್ಯನಾಗೇ ಅವನು ವ್ಯವಹಾರ ಮಾಡ್ತಾನೆ. ಕೃಷ್ಣ ಇಲ್ಲಿ ದೇವರಾಗಿದ್ದುಕೊಂಡು ಅವ್ನು ಮಾಡುವಂಥ ಕೆಲಸವೆಲ್ಲ ಕೂಡ ಮನುಷ್ಯನಾಗೇ ಇರುತ್ತೆ ಅಂತ. ಈ ಎರಡು ಕಾಂಟ್ರಾಸ್ಟ್ಗಳನ್ನು ಎರಡು ಕಾವ್ಯಗಳು ಕಟ್ಕೊಟ್ಟಿದೆಯಲ್ಲ, ಅದು ಬಹಳ ಬಹಳ ವಿಶೇಷವಾಗಿ ನೋಡಿ. ರಾಮಾಯಣದ ಒಂದೇ ಒಂದು ಪ್ರಸಂಗ ಹೇಳ್ಬಿಡ್ತೀನಿ, ಅದು ಎಷ್ಟು ಸೂಕ್ಷ್ಮಗಳಲ್ಲಿ ರಾಮ ಗಟ್ಟಿತನವನ್ನು ಪ್ರದರ್ಶನ ಮಾಡ್ತಾನೆ ಅಂತ. ಅವನು ವನವಾಸಕ್ಕೆ ಹೋಗೋದಿಕ್ಕೆ ಸಿದ್ಧವಾಗಿರ್ತಾನಲ್ಲ, ಒಬ್ಬೊಬ್ಬರೇ ಅವನು ಅಡ್ಡಿ ಮಾಡ್ತಾರೆ. ಲಕ್ಷ್ಮಣ ಬೇಡ ಅಂತ ಹೇಳ್ತಾನೆ, ದಶರಥನೇ ಗೋಳಾಡೋದು ಇದೆಲ್ಲ ನಮಗೆ ಗೊತ್ತು. ಆಗ ತಾಯಿ ಕೌಸಲ್ಯ ಕೇಳ್ತಾಳೆ, ಅವಳು ಅಡ್ಡಿ ಮಾಡ್ತಾಳೆ, ನೀನು ಹೋಗಬೇಡ ಅಂಥೇಳಿ. ಇಲ್ಲ, ಅಪ್ಪನ ಮಾತು ಮೀರೋದು ಮಗನ ಧರ್ಮ ಅಲ್ಲ, ನಾನು ಹೋಗಲೇಬೇಕು ಅಂತ. ಕೇಳೋದೇ ಇಲ್ಲ. ಅದಕ್ಕೆ ತಾಯಿ ಹೇಳ್ತಾಳೆ, ನೀನು ಧರ್ಮಗಳ ಪ್ರಕಾರ ತಾನೇ ತಂದೆ ಮಾತು ನಡೆಸ್ಬೇಕು ಅಂತ ಹೇಳ್ತಿರೋದು, ಅದೇ ಧರ್ಮಶಾಸ್ತ್ರ ಹೇಳುವಂಥ ಒಂದು ಮಾತನ್ನು ಹೇಳ್ತೀನಿ, ನೀನು ಅದಕ್ಕೆ ಕಟ್ಟು ಬಿದ್ದು ನೀನು ಇವಾಗ ಇರಬೇಕು ಅಂತ. ಏನು ಅಂತ ಹೇಳಿದ್ರೆ, ಇದೇ ಧರ್ಮಶಾಸ್ತ್ರ ಏನು ಹೇಳುತ್ತೆ, ಎಲ್ಲರಿಗಿಂತ ತಾಯಿ ತಾನೇ ದೊಡ್ಡವಳು ಅಂತ, ತಂದೆಗಿಂತನೂ ತಾಯಿ ದೊಡ್ಡವಳು ತಾನೆ. ತಾಯಿ ಈಗ ನಾನು ಹೇಳ್ತಾ ಇದ್ದೀನಿ ನೀನು ಕಾಡಿಗೆ ಹೋಗಬೇಡ ಅಂತ. ತಂದೆಗಿಂತ ತಾಯಿ ದೊಡ್ಡವಳು ತಾನೆ, ನಾನು ಹೇಳ್ತಾ ಇದ್ದೀನಿ ಕಾಡಿಗೆ ಹೋಗಬೇಡ, ನೀನು ಇಲ್ಲೇ ಇದ್ದು ಬಿಡು ಅಂತೇಳಿ. ಅದಕ್ಕೆ ರಾಮ ಹೇಳ್ತಾನೆ, ಇದನ್ನ ನಾವು ಒಂದು ಕೋರ್ಟಲ್ಲಿ ವಾದ ಅದೇ ತಾನೆ, ನಮಗೊಂದು ಸಮರ್ಥನೆಗೆ ಒಂದು ಒಳ್ಳೆ ಲಾ ಪಾಯಿಂಟ್ ಸಿಕ್ಕಿದ್ರೆ ಸಾಕು, ಕೇಸ್ ಗೆದ್ವಿ ಅಂತ. ರಾಮ ಗೆಲ್ಬೋದಾಗಿತ್ತು, ಬಟ್ ಅವನು ಉಪಯೋಗಿಸ್ಕೊಳ್ಳೋದಿಲ್ಲ. ನೀವೆಲ್ಲ ಹೇಳ್ತಿರುವಂಥದ್ದು ಅದು ಅನುಕೂಲ ಸಿಂಧು ಅಂತ. ನಿಮ್ಮ ಅಗತ್ಯಗಳಿಗೆ ತಕ್ಕ ರೀತಿಯಲ್ಲಿ ನೀವು ಇಂಟರ್ಪ್ರಿಟ್ ಮಾಡ್ತಿರೋದೇ ಹೊರತು, ಈ ಧರ್ಮ ಅನ್ನುವಂಥದ್ದು ಒಂದು ಅಬ್ಸಲ್ಯೂಟ್ ಮಟ್ಟದಲ್ಲಿ ಒಂದಿರುತ್ತೆ, ಅದ್ರ ಪ್ರಕಾರ ಅದಲ್ಲ ಅದು ಅಂತ. ನನಗೆ ರಾಮ ಅನ್ನುವಂಥ ವ್ಯಕ್ತಿಗೆ ಒಬ್ಬ ಪ್ರಜೆಯಾಗಿ, ಮಗನಾಗಿ, ರಾಜಕುಮಾರನಾಗಿ, ಈ ದೇಶದ ಪ್ರಜೆಯಾಗಿ ಬೇರೆ ಬೇರೆ ರೀತಿಯಲ್ಲಿ ನನಗೆ ಆ ಧರ್ಮದ ವ್ಯಾಖ್ಯಾನಗಳು ನನಗೆ ಸಲ್ಲತ್ತೆ. ಆ ಪ್ರಕಾರ ನೀನು ಹೇಳ್ತಿರುವಂಥ ಮಾತು ನಡೆಯೋದಿಲ್ಲ. ಅಲ್ಲಿ ದಶರಥನ ಮಾತೆ ನನಗೆ ಪ್ರಧಾನ ಅಂತ ಅವನು ಹೇಳ್ತಾನೆ, ಕಾಡಿಗೆ ಹೋಗ್ತಾನೆ. ನಾವು ಆ ಸಂದರ್ಭ ಸಿಕ್ಕಿದ್ರೆ ಹೌದಲ್ವಾ, ಧರ್ಮಶಾಸ್ತ್ರನೇ ಅಲ್ವಪ್ಪ, ಧರ್ಮಶಾಸ್ತ್ರನೇ ಸತ್ಯದ ಮಾತು ಪ್ರಕಾರ ರಾಜ್ಯ ಕೊಡು ಅಂತ ಹೇಳ್ತಿದೆ, ಮಾತು ಕೊಟ್ಟಿದ್ದ ಪ್ರಕಾರ. ಅದೇ ಧರ್ಮಶಾಸ್ತ್ರದ ಚಾಪ್ಟರ್ 2 ಪೇಜ್ ಇದರಲ್ಲಿ ಇದೇ ತರ, ಬೇಡ ಅಂತ ಕೈಗೆ ಕೊಡೋದಿಲ್ಲ ಅಂತ ಹೇಳ್ಬಿಡು, ಕೈಗೆ ಧರ್ಮಶಾಸ್ತ್ರ ಪ್ರಕಾರನೂ ಆಗತ್ತೆ, ಯಾರೇನು ಮಾಡೋಕ್ಕಾಗೋದಿಲ್ಲ ಅಂತ ರಾಮ ಹೇಳ್ಬೋದಾಗಿತ್ತು, ಹೇಳಲಿಲ್ಲ ಅದು ಅಂತ. ಆದರೆ ಕೃಷ್ಣನ ನೀವು ಇದರಲ್ಲಿ ನೋಡಿಕೊಂಡ್ರೆ ಎಂತೆಂಥ ಸಂದರ್ಭದಲ್ಲಿ ನೋಡಿ, ಜರಾಸಂಧನನ್ನ ಕೊಲ್ಲೋದಕ್ಕೆ ಹೊರಡ್ತಾರಲ್ವಾ, ಭೀಮ ಇವನು ಹೊಡೆದಾಟ ಮಾಡ್ತಿರ್ಬೇಕಾದ್ರೆ ಆ ಜರಾಸಂಧನನ್ನ ಸಂಹಾರ ಮಾಡೋದಿಕ್ಕೆ ಹೇಗೆ ಅವನನ್ನ ದೇಹವನ್ನ ಸೀಳಿ ಪಕ್ಕಕ್ಕೆ ಹಾಕಬೇಕು ಅಂತ ಸೂಚನೆ ಕೊಡೋನೆ ಕೃಷ್ಣ. ಅದು ಬಿಡಿ, ಇವರು ಗದಾ ಇದ್ದ ಯಾರ್ದು, ಭೀಮ ದುರ್ಯೋಧನ. ಆ ಒಂದು ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಪ್ರೇರಣೆ ಕೊಡೋದೆ ಕೃಷ್ಣ. ಹೋಗ್ಲಿ, ಪಾಂಡವ್ರನ್ನಾದ್ರೂ ಯಾವಾಗಲೂ ಕಾಪಾಡ್ತಿರ್ತಾನ, ಅಭಿಮನ್ಯು ಕೊಲ್ಲೋ ತರ ಒಂದು ಪ್ಲಾನ್ ಆಗುವಂಥದ್ದೇ ಕೃಷ್ಣನ ಹಿನ್ನೆಲೆಯಲ್ಲಿ. ಕರ್ಣ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆ ಥರ ಇರುವಂಥದ್ದು. ಕರ್ಣನಿಗೆ ಎಷ್ಟು ರೀತಿ ಅವನು ಆ ಒಂದು ಪ್ರಸಂಗ ಬರುತ್ತೆ. ಆ ಕರ್ಣನಿಗೆ ಅವನ ಆಮಿಷ ಹೇಳುವಂಥ ಒಂದು ಸಂದರ್ಭ ಇದೆಯಲ್ಲ, ಅಲ್ಲಿ ಕೊನೆಗೆ ದ್ರೌಪದಿ ಕೂಡ ನಿನ್ನವಳು ಆಗ್ಬೋದು ಅನ್ನುವಂಥ ಮಾತಿದೆಯಲ್ಲ, ಅದ್ರ ಬಗ್ಗೆ ವಿ ಸಿ ಅವ್ರು ಬರೀತಾರೆ. ಇದು ಕೃಷ್ಣ ಅಂತ ಒಬ್ಬ ವ್ಯಕ್ತಿ ಹೇಳೋದಕ್ಕೆ ಇದು ಸರಿನಾ ಅನ್ನುವಂಥ ಮಾತನ್ನು ಅವನು ಫುಟ್ ನೋಟಲ್ಲಿ ಉಲ್ಲೇಖ ಮಾಡ್ತಾರೆ. ಇದನ್ನೆಲ್ಲ ಹೇಗೆ ನಾವು ಸಮರ್ಥನೆ ಮಾಡೋದು? ಹೋಗ್ಲಿ, ಯಾವುದೋ ಒಬ್ಬ ಮನುಷ್ಯ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಮಾಡ್ತಾನೆ, ಆದರೆ ಸಮರ್ಥನೆ ಹೇಗಾಗೋದು?
ಇದು ಬಹಳ ಒಂದು ಅಂದರೆ ಇದು ಕೃಷ್ಣನ ವ್ಯಕ್ತಿತ್ವ ಅಂತ ಹೇಳಿದ್ರೆ ಈ ರೀತಿ ಒಂದು ಸಂಕೀರ್ಣತೆಗಳು ಅಂತ ಉತ್ತರಗಳು ಇರೋಲ್ಲ. ಅದನ್ನಷ್ಟೇ ನಮ್ಮ ಸಮಾಧಾನಕ್ಕೆ ಒಂದು ಉತ್ತರ ಕೊಟ್ಕೊಂಡು ಹೋಗಬೇಕು ಅಂತ. ಅಂದರೆ ಈ ಕೃಷ್ಣ ಈ ರೀತಿಯ ಒಂದು ಪ್ರಸಂಗಗಳಲ್ಲಿ ತೋರ್ಕೊಳ್ಳುವಂಥ ಒಂದು ಅವನ ವ್ಯಕ್ತಿತ್ವ ಇದೆಯಲ್ಲ, ಅದನ್ನು ವಿ ಸಿ ಅವರು ಸಾಕಷ್ಟು ಸಂದರ್ಭದಲ್ಲಿ ಅವರು ಹಿಡಿದು ಇದು ಹೀಗೆ ಹಾಗೆ ಹೇಗೆ ಇದು ಸರಿನೋ ತಪ್ಪೋ ಅನ್ನುವಂಥ ಒಂದು ಜಿಜ್ಞಾಸೆ ಮಾಡಿ ಕೆಲವೊಂದು ಸಂದರ್ಭಗಳಲ್ಲಿ ಪಾಠಾಂತರಗಳು ನೆರವಾಗತ್ತೆ. ಏನೋ ಅಲ್ಲಿ ಆ ಪಾಠಗಳಲ್ಲಿ ಇದಿಲ್ಲ, ಈ ಪಾಠಗಳಲ್ಲಿ ಇದಿಲ್ಲ ಅಂತ ಕೆಲವೊಂದು ಸಂದರ್ಭಗಳಾದರೂ ಕೂಡ, ಆದರೆ ಒಟ್ಟು ನಮ್ಮ ಜನ ಅಂತೂ ಅದನ್ನು ನಂಬಿದಾರಲ್ವಾ ಅನ್ನುವಂಥ ಒಂದು ಪ್ರಶ್ನೆನೂ ಬರುತ್ತೆ ಅಂತ. ಇದೆಲ್ಲವನ್ನೂ ಕೂಡ ಅವರು ಬಹಳ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ಅವರಿಗೆ ಇನ್ನೊಂದು ಬಂಕಿಮಚಂದ್ರರ ಪುಸ್ತಕ ಕೂಡ ಒಂದು ರೀತಿ ಅವರಿಗೆ ಪ್ರೇರಣೆಯನ್ನು ಕೊಡ್ತಾವಾಗ. ಬಂಕಿಮಚಂದ್ರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಪುಸ್ತಕದಲ್ಲಿ ನೀವು ಕೃಷ್ಣನನ್ನ ಕಪಟ ಸೂತ್ರಧಾರಿ ಅಂತ ಬೇರೆ ರೀತಿ ನೀವು ಹೇಳ್ತಾ ಇದ್ದೀರಲ್ಲಪ್ಪ, ಅದಕ್ಕೆಲ್ಲ ಮೂಲ ಏನು ಅಂತ ಹೇಳಿದ್ರೆ ಪ್ರಕ್ಷಿಪ್ತ ಭಾಗಗಳಲ್ಲಿ ಇರುವಂಥ ಕೃಷ್ಣನನ್ನ ನೀವು ನಿಜವಾದ ಕೃಷ್ಣ ಅನ್ಕೊಂಡು ಹೇಳ್ತಾ ಇದ್ದೀರಿ ಅಂತ ಅವ್ರ ವಾದ. ಹಾಗಾಗಿ ಕೃಷ್ಣನಿಗೆ ಎಲ್ಲೆಲ್ಲಿ ಸಮಸ್ಯೆಗಳು ಬರುತ್ತೆ ಅದೆಲ್ಲ ಪ್ರಕ್ಷಿಪ್ತ, ಅದು ಐತಿಹಾಸಿಕ ಅಲ್ಲ, ಈ ರೀತಿ ಒಂದು ನಿಲುವನ್ನು ಹೇಳ್ತಾರೆ. ಆದರೆ ವಿ ಸಿ ಅವರು ಆ ಅತಿರೇಕವನ್ನು ಅವ್ರು ಪ್ರಶ್ನೆ ಮಾಡ್ತಾರೆ. ಬಂಕಿಮಚಂದ್ರರು ಈ ಅತಿರೇಕವನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತಾನು ಹೇಳ್ತಾರೆ ಅವರು ಅಂತ. ನಮಗೆಲ್ಲ ಅನುಕೂಲವೋ ಅಲ್ಲಿ ಒಪ್ಕೊಂಡು ಬಾಕಿ ಕಾಲ ಇದರಲ್ಲೇ ಆ ಥರ ಅಲ್ಲ ಅಂತ. ಮತ್ತು ಈ ಹಿನ್ನೆಲೆಯಲ್ಲಿ ಇಲ್ಲಿ ಆ ಇತಿಹಾಸದ ಸಂದರ್ಭದಲ್ಲಿ ನಾನು ಮಾತುಗಳು ಹೇಳಿದ್ನಲ್ಲ, ಅದಕ್ಕೆ ಪೂರಕವಾಗಿ ಹೇಳೋದಿದ್ರೆ ನಾವು ಈ ಪ್ರಕ್ಷಿಪ್ತ ಅನ್ನೋದನ್ನು ಕೂಡ ನಾವು ಒಟ್ಟು ನಮ್ಮ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂತ. ಅಲ್ಲಿ ಗಣೇಶ ಉದಾಹರಣೆಗೆ ಮಹಾಭಾರತದಲ್ಲಿ ಗಣೇಶ ಲಿಪಿಕಾರ ಅಲ್ಲ ಮಹಾಭಾರತಕ್ಕೆ ಅಂತ ಇಟ್ಕೊಳ್ಳೋಣ. ಸಾಕಷ್ಟು ಪಾಠಗಳಲ್ಲಿ ಅದು ಸಿಕ್ಕಿಲ್ಲ, ಕೆಲವೊಂದು ಪಾಠಗಳಲ್ಲಿ ಮುಖ್ಯವಾಗಿ ದಕ್ಷಿಣದ ಪಾಠಗಳಲ್ಲಿ ಅದು ಸಿಕ್ಕಿದೆ, ಹಾಗಾಗಿ ಅದು ಮೂಲದಲ್ಲ ಪ್ರಕ್ಷಿಪ್ತ ಅಂತ ಇಟ್ಕೊಳ್ಳೋಣ ಅಂತ. ಯಾರೊಬ್ಬ ಸೇರಿಸಿದಾನೆ ತಾನೆ, ಯಾರೊಬ್ಬ ಸೇರಿಸಿದಾನೆ. ಆ ಸೇರಿಸೋದಕ್ಕೊಂದು ಉದ್ದೇಶ ಇದೆ. ಸೇರಿಸಿದ್ರಿಂದ ಆ ಮೂಲ ಆಶಯಕ್ಕೆ ಏನಾದರೂ ಧಕ್ಕೆ ಬಂದಿದೆಯೋ ಇಲ್ವೋ, ಇದು ಪ್ರಕ್ಷಿಪ್ತದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿರುವಂಥ ಅಂಶ ಅಂತ. ಯಾಕೆಂದ್ರೆ ಪ್ರಕ್ಷಿಪ್ತ, ಹಾಗಾದ್ರೆ ರಘುವಂಶನು ಪ್ರಕ್ಷಿಪ್ತ. ಯಾಕೆಂದ್ರೆ ರಾಮಾಯಣದ ಬಗ್ಗೆ ಕಾಳಿದಾಸ ಬರೀತಾ ಅವನೇನು ರಾಮಾಯಣದಲ್ಲಿ ಇದ್ದಾಗ ಏನು ಬರೆಯೋದಿಲ್ಲ, ಭಾಸ ಪ್ರತಿಮಾ ನಾಟಕದಲ್ಲಿ ರಾಮಾಯಣದಲ್ಲಿ ಇದ್ದಾಗೆ ಬರೆಯೋದಿಲ್ಲ, ಕುಮಾರವ್ಯಾಸ ಮಹಾಭಾರತದಲ್ಲಿದ್ದ ಪ್ರಸಂಗಗಳೇ ಬರೆಯೋದಿಲ್ಲ. ಅದೆಲ್ಲ ಏನಾಗಿದ್ರೆ ಅಂದ್ರೆ ಯಾವ ಜಾಗದಲ್ಲಿ ಆ ಮಹಾಕವಿ ನಮಗೆ ಬರೆಯೋದಿಕ್ಕೆ, ನಮ್ಮ ಊಹೆಗೆ, ನಮ್ಮ ಕಲ್ಪನೆಗೆ, ನಮ್ಮ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಾನೆ, ಆಯಾ ಪ್ರಸಂಗಗಳಲ್ಲಿ ಅದೇ ಕವಿಯಷ್ಟು ಮಹಾ ಪ್ರತಿಭಾಶಾಲಿ ಇನ್ನೊಬ್ಬ ಅದನ್ನು ತುಂಬಿಸುವಂತ ಕೆಲಸ ಮಾಡಿದ್ರೆ ಅದನ್ನ ನಾವು ಯಾಕೆ ಒಪ್ಕೊಳ್ಬಾರದು ಅಂತ. ಅಲ್ಲಿರುವಂತ ಒಂದು ಕೊರತೆಯನ್ನ ಇನ್ನೊಬ್ರು ತುಂಬೋದು ಅಂತ. ನಮ್ಮ ತಂದೆ ಒಂದು ಮನೆ ಕಟ್ಟಿಸಿದ್ದಾರೆ, ಈ ಕಾಲಕ್ಕೆ ಅಗತ್ಯವಾಗಿ ನನಗೆ ಇನ್ನೊಂದು ರೂಮ್ ಬೇಕು, ಅದನ್ನು ನಾನು ಮಾಡ್ಕೊಂಡ್ರೆ ಅದನ್ನು ಪ್ರಕ್ಷಿಪ್ತ ಅಂತೇಳಿ ನಮ್ಮ ಮನೆ ಒಳಗಡೆ ವಾಸ ಇರೋದಿಲ್ಲ ಅಂತ ಹೇಳ್ತೀನ. ಯಾರಾದರೂ ಒಂದು 10-15 ವರ್ಷದ ಹಿಂದೆ ಗೋಖಲೆ ಸಂಸ್ಥೆಯನ್ನು ನೋಡಿದಿದ್ರೆ ಈಗ ನೋಡಿದ್ರೆ ನೀವು ಗೋಖಲೆ ಸಂಸ್ಥೆ ಇದೆ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಬದಲಾವಣೆ ಆಗಿದೆ. ಹಾಗಿದ್ರೆ ಇದು ಗೋಖಲೆ ಸಂಸ್ಥೆ ಅಲ್ಲ ಅಂತ ಹೇಳೋಣವಾ? ಇದೆಲ್ಲ ಪ್ರಕ್ಷಿಪ್ತ ಭಾಗಗಳು, ಹಾಗಾಗಿ ಇದು DVG ಅವರು ಸ್ಥಾಪನೆ ಮಾಡಿದ ಗೋಖಲೆ ಸಂಸ್ಥೆ ಅಲ್ಲ ಅಂತ ಹೇಗೆ ಹೇಳೋದು? ನಾವು ಆ ಪ್ರಕ್ಷಿಪ್ತ ಆ ಮೂಲ ಆಶಯಕ್ಕೆ ಪೂರಕವಾಗಿದೆಯೋ ಪೂರಕವಾಗಿಲ್ವೋ ಇದು ನಮಗೆ ಪ್ರಶ್ನೆ ಆಗಬೇಕೇ ಹೊರತು ಪ್ರಕ್ಷಿಪ್ತ ಅಂದ ಮಾತ್ರಕ್ಕೆ ಅದಕ್ಕೆ ಬೆಲೆ ಇಲ್ಲ ಅಂತಲ್ಲ ಅಂತ. ಇದ್ರ ಬಗ್ಗೆ ತುಂಬ ಜ್ಞಾನಿಗಳು, ಚಿಂತಕರು, ಮೀಮಾಂಸಕರು ಜಿಜ್ಞಾಸೆಯನ್ನು ಮಾಡಿದ್ದಾರೆ. ಏನು ಈ ಪ್ರಕ್ಷಿಪ್ತ ಅನ್ನುವಂಥದ್ದು ಒಂದು ಸಂಸ್ಕೃತಿಯಲ್ಲಿ ಹೇಗೆ ಜೀವಂತವಾಗಿ ಅದು ಕೆಲಸ ಮಾಡುತ್ತೆ ಅಂತ. ಇವಾಗ ಕೃಷ್ಣನನ್ನ, ಮಹಾಭಾರತದ ಕೃಷ್ಣನನ್ನ, ಭಾಗವತದ ಕೃಷ್ಣನನ್ನ, ಹರಿವಂಶದ ಕೃಷ್ಣನನ್ನ ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನನಗೆ ಸಾಲದಾಯಿತು, ಇನ್ನೂ ಸ್ವಲ್ಪ ಬೇಕಾಯಿತು. ಅದಕ್ಕೆ ನಾನು ಕೃಷ್ಣ ತತ್ವವನ್ನ ಹಿಗ್ಗಿಸಿದ್ರೆ ಏನದರಲ್ಲಿ? ಇವಾಗ ಮೂಲದಲ್ಲಿ ಯಾವುದೋ ಒಂದು ಆಟಮ್ನ ಒಂದು ಸ್ವರೂಪ ಹೀಗೆ ಅಂತ ನಿರ್ಧಾರ ಆಯಿತು. ಆಮೇಲೆ ಅದು ಆಟಮ್ನ ಕಂಡುಹಿಡಿದ ಮೇಲೆ ಎಷ್ಟೆಲ್ಲ ವಿಧದಲ್ಲಿ ಆ ಆಟಮಿಕ್ ಫಿಸಿಕ್ಸು ಬೇರೆ ಬೇರೆ ರೀತಿಯಲ್ಲಿ ಅದರ ಶಕ್ತಿಗಳನ್ನು ಪ್ರಕಟ ಮಾಡ್ತಾ ಹೋಯ್ತು. ಇದೆಲ್ಲ ನಾವು ಇದು ಅಂತ ಹೇಳ್ಬಿಡೋಣವಾ, ಪ್ರಕ್ಷಿಪ್ತ ಅಂತ ಹೇಳ್ಬಿಟ್ಬಿಟ್ಟಿದೀವ. ಅದ್ರ ಒಳಗಡೆ ಇದ್ದಿದ್ದು ನಾನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ ಅಂತ. ಅದೇ ರೀತಿ ವ್ಯಾಸರ ಥರ, ವಾಲ್ಮೀಕಿಗಳ ಥರ, ಅದೇ ರೀತಿ ಪ್ರತಿಭಾಶಾಲಿಗಳು, ತಪಸ್ವಿಗಳು ಅದರಲ್ಲಿದ್ದಂಥ ಇನ್ನೊಂದು ಶಕ್ತಿಯ ಆಯಾಮವನ್ನು ಅನಾವರಣ ಮಾಡಿರೋದು ಅಂತ. ಅದು ಮೂಲಕ್ಕೆ ಧಕ್ಕೆ ಆಗಿದೆಯೋ ಆವಾಗ ಪ್ರಶ್ನೆ ಮಾಡೋಣ ಅಂತ. ರಾಮ 4 ಮದುವೆ ಮಾಡ್ಕೊಂಡಿದ್ದ ಅಂತೇಳಿ ಪ್ರಕ್ಷಿಪ್ತದಲ್ಲಿದ್ದರೆ ನಮಗೆ ಸಮಸ್ಯೆ ಅದು.
ಅಲ್ವಾ? ಆದರೆ ರಾಮ ಕಾಡಿನಲ್ಲಿ ಹಾಸ್ಯ ಮಾಡ್ದ ಅನ್ನೋಂಥದ್ದು ಯಾಕೆ ಪ್ರಕ್ಷಿಪ್ತ ಆಗಬೇಕು? ರಾಮ ಹಾಸ್ಯ ಮಾಡಬಾರ್ದಾ? ಒಬ್ಬ ಧರ್ಮವಂತ ಹಾಸ್ಯ ಮಾಡಬಾರ್ದಾ? ಅವನು ಯಾವಾಗಲೂ ಮುಖ ಗಂಟ ಹಾಕ್ಕೊಂಡೇ ಇರಬೇಕಾ? ಅದನ್ನ ಯಾಕೆ ಪ್ರಕ್ಷಿಪ್ತ ಅನ್ಬೇಕು? ಅಂದರೆ ಯಾವುದು ಪ್ರಕ್ಷಿಪ್ತ ಯಾವುದಲ್ಲ ಅನ್ನುವಂಥ ಒಂದು ವಿವೇಚನೆಯನ್ನು ನಾವು ಮಾಡಬೇಕು ಅಂತ. ಇದು ಕೂಡ ಬಹಳ ಮುಖ್ಯ ಅಂತೇಳಿ ಅದಕ್ಕೆ ಡಿ ವಿ ಜಿಯವರು ಅದಕ್ಕೆ ಮುನ್ನುಡಿ ಬರೀತಾ ಅವರು ಬಂಕಿಮಚಂದ್ರರ ಅಭಿಪ್ರಾಯಗಳ ಬಗ್ಗೆ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಅಂತ. ಹೀಗೆ ನಾವು ಈ ದೃಷ್ಟಿಯಿಂದ ಪರಂಪರೆಯನ್ನು ನೋಡುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗತ್ತೆ ಅಂತ. ಹಾಗಾಗಿ ಪ್ರಶ್ನೆ ಹಾಕ್ಕೋಬೇಕು, ಆ ಪ್ರಶ್ನೆ ಸರಿಯಾದ ಪ್ರಶ್ನೆ ಆಗಿರಬೇಕು. ಹಾಗಾಗಿ ನಮ್ಗೆ ಪ್ರಶ್ನೆ ಕೇಳೋದಕ್ಕೆ ಒಂದು ಕ್ರಮ ಇದೆ ಅಂತ. ನೀನು ಬೆಳ್ಳಿಗಿರುವಂಥ ಕಪ್ಪು ಬಣ್ಣವನ್ನು ತೋರಿಸು ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಹೇಗೆ ತೋರಿಸೋದು? ಅದು ತುಂಬ ಬೆಳ್ಳಗಿರಬೇಕು, ಆ ಥರ ಇರುವಂಥ ಒಂದು ಕಪ್ಪು ಬಣ್ಣವನ್ನು ತೋರಿಸು ಅಂತ ಪ್ರಶ್ನೆ ಮಾಡಿದ್ರೆ ಏನಂತ ಉತ್ತರ ಕೊಡೋದು ಅಂತ. ಅಂದರೆ ಪ್ರಶ್ನೆ ಮಾಡೋದಕ್ಕೂ ಒಂದು ಕ್ರಮ ಇದೆ ಅಂತ. ಅದಕ್ಕೆ ನಮ್ಮಲ್ಲಿ ಅಧಿಕಾರ, ಅರ್ಹತೆ ಇದೆಲ್ಲ ಹೇಳಿದ್ದು ಅದು ಜಾತಿ ವ್ಯವಸ್ಥೆ ದೃಷ್ಟಿಯಿಂದ ಅಲ್ಲ, ಅದಕ್ಕೊಂದು ಔಚಿತ್ಯ ಇರಬೇಕು. ನೀವು ಕೇಳೋದಕ್ಕೆ ಅದು ಸರಿಯಾದ ಒಂದು ಕ್ರಮ ಬೇಕು ಅದು ಅಂತ. ಹೀಗೆ ಈ ದೃಷ್ಟಿಯಿಂದ ನಮಗೆ ವಿ ಸಿ ಅಂಥವರ ಬರವಣಿಗೆಗಳು ಇದೆಲ್ಲವೂ ಕೂಡ ಬಹಳ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ. ಮತ್ತು ಆ ಕೃಷ್ಣನ ತ್ಯಾಗ, ದೇಹತ್ಯಾಗ, ಆ ಪ್ರಸಂಗವನ್ನು ಅವರು ಬರೀತಾರೆ. ನನಗನ್ಸೋದು ಅಲ್ಲಿ ಇನ್ನೂ ಸ್ವಲ್ಪ ಅವರು ನನಗೆ, ಯಾಕೆಂದರೆ ಅವರ ಕವನಗಳ ದಾಟಿ ಮತ್ತು ಅವರ ಪಂಪಯಾತ್ರೆಯ ಶೈಲಿ ಇದೆಲ್ಲ ನೋಡಿದಿದ್ರೆ ಇನ್ನು ಸ್ವಲ್ಪ ನನಗೆ ವಾಸ್ತವದ ನಿರೀಕ್ಷೆ ಇತ್ತು. ಆ ಕೃಷ್ಣನ ದೇಹತ್ಯಾಗವನ್ನು ಇನ್ನು ಸ್ವಲ್ಪ ಮಾರ್ಮಿಕವಾಗಿ ಏನಾದರೂ ಮಾಡಬಹುದೇನೋ ಅಂಥೇಳಿ. ಬಟ್ ಅಷ್ಟು ಇದರಲ್ಲೇನಿಲ್ಲ, ಅವರು ದೀರ್ಘವಾಗೂ ಮಾಡಿಲ್ಲ ಮತ್ತು ಏನಿಲ್ಲ. ಆದರೆ ಒಂದನ್ನು ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಆ ಬೇಡ ಕೃಷ್ಣನಿಗೆ ಬಾಣವನ್ನು ಹೊಡಿತಾನಲ್ಲೋ, ಒಬ್ಬ ಒಂದು ಜಿಂಕೆನೋ ಒಂದು ಪ್ರಾಣಿನೋ ಇರಬೇಕು ಅಂತ ಭಾವಿಸಿ ಹೊಡಿತಾನಲ್ಲ, ಅವನ ಹೆಸರು ಜರ ಅಂತ. ಆ ಒಂದು ಸಂಕೇತವನ್ನು ಅವ್ರು ಚೆನ್ನಾಗಿ ಹಿಡಿತಾರೆ. ಅಂದರೆ ಜರ ಅಂದರೆ ಅದಕ್ಕೆ ವಯಸ್ಸಾಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ಹೋಗಬೇಕು ಅಂತ ಅರ್ಥ ಅಂತ. ಹಾಗಾಗಿ ಅದು ಕೃಷ್ಣನಿಗೆ ಗೊತ್ತಿದೆ ಅದು. ಅಂದರೆ ಅಲ್ಲಿ ಯುಗ ಮುಗೀತು, ಕಂಪ್ಲೀಟ್ ಅಂದರೆ ಅದು ಈಗ ಹೋಗ್ತಿರೋದಲ್ಲ, ಅಲ್ಲಿ ಕೊನೆಗೆ ಬಿಂದುಗೆ ಬಂದಿದೆ ಅಂತ ಹೇಳಿದ್ರೆ ಇನ್ನೊಂದು ಅವತಾರಕ್ಕೆ ಸಿದ್ಧ ಆಗಿದ್ದೀನಿ, ಈ ಮನೆ ಖಾಲಿ ಮಾಡಬೇಕು ಅಂತ. ಹಾಗಾಗಿ ಈ ಜರ ಅನ್ನೋದನ್ನ ಒಂದು ಸಂಕೇತವಾಗಿ ಅಲ್ಲಿ ಕವಿ ತುಂಬ ಚೆನ್ನಾಗಿ ತಗೊಂಡಿರಬಹುದು ಅನ್ನೋ ಭಾವವನ್ನು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಅಂತ. ಮತ್ತೆ ಈ ಭಗವದ್ಗೀತೆ ಪ್ರಸಂಗ ಇದೆಯಲ್ಲ, ಅದನ್ನು ಅವರು ಬಹಳ ವಿಸ್ತಾರವಾಗಿ ಅದರಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾರೆ ಇಷ್ಟು ಚಿಕ್ಕ ಪುಸ್ತಕದಲ್ಲಿ ಅಷ್ಟು ವ್ಯಾಪಕವಾಗಿರುವಂಥ ಒಂದು ತತ್ವದ ಬಗ್ಗೆ ಹೇಳೋದಕ್ಕೆ ಕಷ್ಟ, ಆದರೂ ಕೂಡ ಅಂಥೇಳಿ ಅವರು ಅಲ್ಲಿ ಸಾಕಷ್ಟು ಆ ಇಡೀ ಭಗವದ್ಗೀತೆಯ ಒಂದು ಸಾರಾಂಶ ಕಟ್ಕೊಡೋ ರೀತಿಯಲ್ಲಿ ಆ ಪ್ರಸಂಗವನ್ನು ಅವರು ಹ್ಯಾಂಡಲ್ ಮಾಡ್ತಾರೆ. ಮತ್ತು ಕೃಷ್ಣನ ಬಗ್ಗೆನೇ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಮಾತಾಡ್ತಾ, ಈ ಧರ್ಮ ಅಂತೆಲ್ಲ ಹೇಳ್ತಿರಲ್ಲಪ್ಪ ನೀವು, ಈ ಕೃಷ್ಣ ಮಾಡಿದ್ದೆಲ್ಲ ಧರ್ಮವೇ, ಎಷ್ಟೆಲ್ಲ ಅಧರ್ಮಗಳು ಮಾಡ್ದ ಅನ್ನುವಂಥ ಪ್ರಶ್ನೆ ಬರುತ್ತಲ್ಲ, ಆಗ ಅವರೊಂದು ಮಾತು ಹೇಳ್ತಾರೆ. ಏನು ಅಂದರೆ, ಅಚ್ಚ ಧರ್ಮವಲ್ಲ. ಅಂದರೆ ಕರ್ಣನ ಬಗ್ಗೆ ಅವನು ಮಾಡಿದಂಥ ಆ ಒಂದು ಜಾಣ್ಮೆ ಆ ಸಂದರ್ಭದಲ್ಲಿ ಅದು ಧರ್ಮ ಅಲ್ವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ರಾಜಕೀಯದಲ್ಲಿ ಯುದ್ಧತಂತ್ರದಲ್ಲಿ ಅಚ್ಚ ಧರ್ಮ ಪ್ಯೂರ್ ಎಲ್ಲಿ ಬರಬೇಕು? ಅನುಕೂಲ ಪ್ರಯೋಜನ ಸಾಧಿಸಲು ವಿರೋಧದಲ್ಲಿ ನಡೆಯುವ ಕಾರ್ಯಗಳನ್ನು ಇಂಥದನ್ನು ಬಯಸುವುದು ಎಲ್ಲ ಕಾಲದಲ್ಲಿಯೂ ನಡೆದು ಬಂದಿದ್ದು. ಅಂದರೆ ಯುದ್ಧದ ಸಂದರ್ಭದಲ್ಲಿ ಮತ್ತೆ ಅದು ಲೋಕದಲ್ಲೇ ಇರುವಂಥದ್ದೊಂದು, ಆ ಒಂದು ಸಂದರ್ಭದಲ್ಲಿ ನಾವು ಅದಕ್ಕೆ ತಕ್ಕ ರೀತಿಯಲ್ಲಿ ಹೇಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಇಲ್ಲಿ ನೋಡಬೇಕು. ಅಲ್ಲಿ ನೀವು ಅಚ್ಚಧರ್ಮ, ಅದು ಅವರು ಶಬ್ದವೂ ಚೆನ್ನಾಗಿದೆ, ಅಚ್ಚಧರ್ಮ ರಾಜಕೀಯದಲ್ಲಿ ಯುದ್ಧತಂತ್ರದಲ್ಲಿ ಎಲ್ಲಿ ಅದು ಕೃಷ್ಣನನ್ನು ಅವ್ರು ಸಮರ್ಥನೆ ಮಾಡ್ಕೊಳ್ತಾರೆ ಅಥವಾ ಮಾಡ್ಕೊಳ್ತಿಲ್ಲ ಅಂತ ಏನಿಲ್ಲ. ಬಟ್ ನಮಗೆ ಒಂದ್ಸಲ ಅನ್ಸತ್ತಲ್ಲ, ಏನಾದರೂ ಮಾಡಿ ಅದು ಮೋಸದಿಂದ ಅಲ್ಲ ಆದರೂ ಪರವಾಗಿಲ್ಲ, ಅವನನ್ನ ನಾವು ತೆಗೆದು ಬಿಡಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ಅಷ್ಟು ಮನುಷ್ಯ ಸಹಜವಾದಂಥ ಒಂದು ಭಾವ ಅಲ್ಲಿ ಕೆಲಸ ಮಾಡಿರೋದು. ಅಲ್ಲಿ ಕೃಷ್ಣನನ್ನು ಸಮರ್ಥನೆನೂ ಮಾಡೋದಿಲ್ಲ ಅವರು, ಅಥವಾ ಕೃಷ್ಣನನ್ನು ಹೀಯಾಳಿಸೋದು ಹೋಗೋದಿಲ್ಲ. ಅದು ಹೀಗೆ ಇಲ್ವಾ, ಲೋಕದಲ್ಲಿ ಇದೆ ಅಲ್ವಾ ಇರೋದು ಅನ್ನುವಂಥ ಒಂದು ಪ್ರಸಂಗವನ್ನು ಅವರು ಆ ಒಂದು ಪ್ರಸಂಗದಲ್ಲಿ ಒಂದು ಹೇಳ್ತಾರೆ ಅವರು ಅಂತ. ಹೀಗೆ ಆಮೇಲೆ ಆ ಶಾಂತಿ ಪರ್ವದ ಬಗ್ಗೆ ಬಂಕಿಮಚಂದ್ರರ ಒಂದು ಮಾತು, ಅದು ಭಾಳ ಚೆನ್ನಾಗಿದೆ. ಅದೊಂದು ಮಾತು ಹೇಳಿದ್ರೆ ಇನ್ನೇನು ಸಮಯ ಮುಗಿಯತ್ತೆ ಅನಿಸುತ್ತೆ. ಈ ಬಂಕಿಮಚಂದ್ರರ ಬಗ್ಗೆ
ಶಾಂತಿ ಪರ್ವದ ಮಹಾಭಾರತದಲ್ಲಿ ಶಾಂತಿ ಪರ್ವಕ್ಕೆ ಬಹಳ ಒಂದು ವಿಶೇಷವಾದಂಥ ಒಂದು ಸ್ಥಾನ ಇದೆ. ಅದು ಗೊತ್ತಿದೆ ನಮಗೆ ಪ್ರಸಂಗ. ಎಲ್ಲ ಮುಗಿದು ಎಲ್ಲವೂ ಆದಮೇಲೆ ಇಷ್ಟೆಲ್ಲ ಮಾಡೋದು ಏನು, ಯುದ್ಧ ಆದರೂ ನಾವು ಮಾಡೋದು ಯಾಕೆ, ಶಾಂತಿಯಿಂದ ಇರಬೇಕು ಅಂಥೇಳಿ ಅಲ್ವಾ. ಹಾಗಾಗಿ ಅಂಥ ಒಂದು ಶಾಂತಿ ಪರ್ವದಲ್ಲಿ ಎಲ್ಲರ ಮನಸ್ಸು ಒಂದು ರೀತಿ ಒಂದು ಪಾಕಕ್ಕೆ ಬಂದುಬಿಟ್ಟಿದೆ. ಅದು ಯುದ್ಧದ ಬೆಲೆ ಏನು, ಮತ್ಸರದ ಬೆಲೆ ಏನು, ಮತ್ತು ಇಲ್ಲಿ ಲೌಕಿಕವಾದಂಥ ಸುಖ, ಇದರ ಭೋಗಗಳ ಬೆಲೆ ಏನು, ಈ ರೀತಿದೆಲ್ಲ ಒಂದು ಜಿಜ್ಞಾಸೆಗಳು ಶುರುವಾಗ್ತಾ ಇರುವಂಥದ್ದು. ಅದಕ್ಕೆ ಇವರು ಒಂದು ಮಾತು ಬರೀತಾರಂತೆ, ಯಾರು ಬಂಕಿಂಚಂದ್ರರು ಶಾಂತಿ ಪರ್ವದ ಒಂದು ಪ್ರಸಂಗವನ್ನು ತಗೊಳ್ತಾರೆ. ಏನು ಅಂತ ಹೇಳಿದ್ರೆ, ಇವನ ನಂಟರು, ಕೃಷ್ಣನ ನಂಟರು ಇಬ್ಬರು, ಆಹುಕ ಮತ್ತು ಅಕ್ರೂರ, ಇವರಿಬ್ಬರಿಗೂ ಪರಸ್ಪರ ಆಗೋಲ್ಲ. ಆದರೆ ಇವರಿಬ್ಬರಿಗೂ ಕೃಷ್ಣನ ಬಗ್ಗೆ ಬಹಳ ಪ್ರೀತಿ ಗೌರವ. ಇವರಿಬ್ಬರನ್ನ ಹೇಗೆ ಕೃಷ್ಣ ಹ್ಯಾಂಡಲ್ ಮಾಡ್ದ ಅಂತೇಳಿ ಈ ಪ್ರಸಂಗದ ಬಗ್ಗೆ ಅವರು ಬರೀತಾ ಅದಕ್ಕೆ ಮೊದಲು ಹೇಳ್ತಾರೆ, ಕಥೆಯ ಸಂಗತಿ ಸತ್ಯ ಇರಲಿ ಮಿಥ್ಯವಿರಲಿ, ಲೋಕಹಿತಾರ್ಥವಾಗಿ ನಾನು ಮಹಾಭಾರತದ ಶಾಂತಿ ಪರ್ವದಿಂದ ಉದ್ಧರಿಸುತ್ತೇನೆ ಎಂದು ಅದನ್ನು ಬಂಕಿಮಚಂದ್ರರು ವರ್ಣಿಸುತ್ತಾರೆ. ಬಂಕಿಂಚಂದ್ರರ ನಿಲುವು ಏನಾಗಿತ್ತು, ಯಾವುದು ಪ್ರಕ್ಷಿಪ್ತ ಯಾವುದಲ್ಲ ಅಂತ ಹೊರಡೋದಕ್ಕಾಗಿತ್ತು. ಅದನ್ನು ಪಟ್ಟಿ ಮಾಡಬೇಕು. ಕೃಷ್ಣನನ್ನು ಈ ಪ್ರಕ್ಷಿಪ್ತ ಭಾಗದಿಂದ ರಕ್ಷಣೆ ಮಾಡಿ ನಿಜವಾದ ಕೃಷ್ಣ ಇವನು ಅಂತ ತೋರಿಸುವಂಥ ಒಂದು ಪ್ರಯತ್ನ. ಆದರೆ ಕೊನೆಗೆ ಶಾಂತಿ ಪರ್ವ ಅದು ಪ್ರಕ್ಷಿಪ್ತವೇ ಆಗಲಿ, ನಿಜವೇ ಆಗಲಿ, ಸುಳ್ಳೇ ಆಗಲಿ, ಏನೇ ಆಗಲಿ, ಆದರೆ ಲೋಕದ ಹಿತಕ್ಕಾಗಿ ನಾನು ಇದನ್ನು ಒಪ್ಕೊಳ್ತೀನಿ ಅಂತ. ಅಂದರೆ ಏನಾಯ್ತು ಇಲ್ಲಿ, ಆ ಪ್ರಕ್ಷಿಪ್ತ ಅನ್ನುವಂಥದ್ದು ಲೋಕದ ಹಿತಕ್ಕಾಗಿ, ನನ್ನ ಸ್ವಾಸ್ಥ್ಯಕ್ಕಾಗಿ, ನನ್ನನ್ನು ನಾನು ನಿಲ್ಲಿಸಿಕೊಳ್ಳುವ ಪ್ರಯತ್ನವಾಗಿ ನಾನು ಕಟ್ಕೊಂಡಿದ್ದ ಪ್ರಕ್ಷಿಪ್ತ ಅಂತ. ಹಾಗಾಗಿ ಅದು ಮುಖ್ಯ ಆಗತ್ತೆ ಅಂತ ಅದನ್ನು ಇವರು ಉಲ್ಲೇಖ ಮಾಡ್ತಾರೆ. ಇದೇ ರೀತಿ ಒಂದು ವಿಶೇಷ ಅಂತ ಹೇಳಿದ್ರೆ, ಸುಕ್ತಂಕರ್ ಅವರು ಕ್ರಿಟಿಕಲ್ ಎಡಿಷನ್ಗೆ ಹೊರಡ್ತಾರಲ್ಲ, ಕ್ರಿಟಿಕಲ್ ಎಡಿಷನ್ ಎಲ್ಲ ಮಾಡಿದ್ಮೇಲೆ ಅವರು ಮಹಾಭಾರತದ ಬಗ್ಗೆ ಉಪನ್ಯಾಸ ಮಾಡ್ತಾರೆ. ಮಹಾಭಾರತದ ನಿಜವಾದ ಅರ್ಥ ಏನು ಅಂತ ಹೇಳೋದಕ್ಕೆ ಹೊರಡ್ತಾರೆ. ಆದರೆ ದ ಮೀನಿಂಗ್ ಆಫ್ ಮಹಾಭಾರತ ಅವರು ಅದರಲ್ಲಿ ಆರಿಸ್ಕೊಳ್ಳುವಂಥ ಭಾಗಗಳೆಲ್ಲ ಏನು ಅಂತ ಹೇಳಿದ್ರೆ, ಆ ಕ್ರಿಟಿಕಲ್ ಎಡಿಷನ್ನಿಂದ ಬಿಟ್ಬಿಟ್ಟಿರ್ತಾರಲ್ವ ಪ್ರಕ್ಷಿಪ್ತ ಅಂತ ಹೇಳಿ, ಆ ಭಾಗಗಳನ್ನ ಇಟ್ಕೊಂಡು ಅವ್ರು ಮೀನಿಂಗ್ ಆಫ್ ಮಹಾಭಾರತ ಹೇಳೋದು. ಅಂದರೆ ನಾವು ಆ ಪ್ರಕ್ಷಿಪ್ತ ಬಿಟ್ಟರೆ ಇರೋದಿಲ್ಲ ಮಹಾಭಾರತ ಅಂತ. ಆ ಪ್ರಕ್ಷಿಪ್ತ ಅನ್ನುವಂಥದ್ದೇನು ಅಂದರೆ, ಆಯಾ ಕಾಲಕ್ಕೆ ಮಹಾಭಾರತ ಹೇಗೆಲ್ಲ ಅವಸ್ಥೆಗಳನ್ನು ಪಡೆಯುತ್ತೆ, ರಾಮಾಯಣ ಅವಸ್ಥೆಗಳನ್ನು ಪಡುತ್ತೆ, ಅದು ಪ್ರಕ್ಷಿಪ್ತ ಅಂತ. ಪ್ರಕ್ಷಿಪ್ತ ಅನ್ನುವಂಥದ್ದು ಕಾಳಿದಾಸ ರಾಮನನ್ನ ವಾಲ್ಮೀಕಿ ಕಾಣಿಸಿದ ನೋಟದಲ್ಲಿ ಇನ್ನೊಂದು ಆ್ಯಂಗಲ್ ಎಲ್ಲ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದದು. ಹಾಗೆ ಭಾಸ ಇನ್ನೊಂದು ರೀತಿಯಲ್ಲಿ. ಅದೇ ರೀತಿ ಕೃಷ್ಣ, ಗೀತಗೋವಿಂದದ ಕೃಷ್ಣ, ಕರ್ಣಾಮೃತದ ಕೃಷ್ಣ, ಇದೆಲ್ಲನೂ ಕೂಡ ಆಯಾ ನಮ್ಮ ಸಾಕ್ಷಾತ್ಕಾರಗಳದು ಅಂತ. ಆಯಾ ಕಾಲದ ಸಾಕ್ಷಾತ್ಕಾರಗಳು, ಆಯಾ ಕಾಲಕ್ಕೆ ಅಗತ್ಯಗಳನ್ನು, ಕೊರತೆಗಳನ್ನು, ಭಯಗಳನ್ನು ನಿವಾರಿಸೋದಕ್ಕೆ ಹುಟ್ಟುಕೊಂಡಂಥ ಒಂದು ನಮ್ಮದೇ ಆದಂಥ ಶಕ್ತಿಯ ವಿಸ್ತರಣ ಅದು ಅನ್ನುವಂಥದ್ದನ್ನ ನಾವು ಇಲ್ಲಿ ಕಾಣಬೇಕು ಅಂತೇಳಿ. ಅದನ್ನು ವಿ ಸಿ ಅವರು ಇಷ್ಟೆಲ್ಲ ಕ್ರಿಟಿಕಲ್ ಆಗಿದ್ದುಕೊಂಡು ಕೊನೆಯಲ್ಲಿ ಈ ಭಾಗವನ್ನು ಅವರು ಉದ್ಧರಿಸ್ತಾರೆ ಅಂತೇಳಿ. ಹೀಗೆ ಆ ಒಂದೊಂದನ್ನು ನಾವು ಕೊನೆಗೆ ಅವರು ಕನ್ಕ್ಲೂಡ್ ಮಾಡುವಂಥದ್ದು, ಸರ್ವವೂ ಧರ್ಮಕ್ಕೆ ಒಳಪಟ್ಟದ್ದು, ಧರ್ಮವಿದ್ದಲ್ಲಿ ಜಯ, ಅದೊಂದೇ ತಾರಕ, ಅದನ್ನು ಮೀರಿದರೆ ನಾಶ ನಿಶ್ಚಯ ಎಂಬುದರ ಪ್ರಕಾಶನವಾಗಿದೆ ಮಹಾಭಾರತ, ಅಲ್ಲಿನ ಕೃಷ್ಣ ಚರಿತ್ರೆ. ಧರ್ಮಕ್ಕೆ ಅಧೀನವಾಗಿದ್ದರೆ ನಾವಿರ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಮ್ಮ ನಾಶ. ಹೌದು, ಸರಿ, ಧರ್ಮ ಅಂದರೆ ಏನು? ನಾವು ಮತ್ತೆ ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೆ ಬರ್ತೀವಿ ಅಂತ. ಅದು ಅಷ್ಟು ಸುಲಭಕ್ಕೆ ಗೊತ್ತಾಗೋದಿಲ್ಲ ಅಂತ. ಅದು ಹೇಗೆ ಅಂತ ಹೇಳಿದ್ರೆ, ನನಗೆ ಬಹಳ ಇಷ್ಟವಾದಂಥ ಕರ್ಣಾಮೃತಕಾರನ ಒಂದು ಪದ್ಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಹಳ ಸರಳವಾದಂಥ ಒಂದು ಪದ್ಯ. ಇಡೀ ಕೃಷ್ಣ ತತ್ವ ಹೇಗೆ, ನೀವು ಪ್ರಕ್ಷಿಪ್ತವೋ ಮೂಲವೋ ಏನೇನೋ ಇರ್ಬೋದು, ಆದರೆ ನಿಜವಾದ ಕೃಷ್ಣನನ್ನು ಒಟ್ಟು ಪರಂಪರೆ ಹೇಗೆ ಗ್ರಹಿಸಿದೆ ಆ ಸಂಕೀರ್ಣತೆಯಲ್ಲಿ ಅನ್ನೋದಕ್ಕೆ ಬಹಳ ಸರಳವಾದಂಥ ಈ ಪದ್ಯ ಬಹಳ ಒಂದು ಅದ್ಭುತವಾದ ಉದಾಹರಣೆ. ತೇಜಸೇಸ್ತು ನಮೋ ಧೇನುಪಾಲಿನೇ ಲೋಕಪಾಲಿನೇ ರಾಧಾ ಪಯೋಧರೋತ್ಸಂಗ ಶಾಯಿನೇ ಶೇಷಶಾಯಿನೇ. ಇದರ ಅರ್ಥ ಬಹಳ ಸುಲಭ. ತೇಜಸೇಸ್ತು ನಮೋ,
ಆ ತೇಜಸ್ಸಿಗೆ ನಮಸ್ಕಾರ. ಎಂಥ ತೇಜಸ್ಸು ಅವನು, ಆ ತೇಜಸ್ಸಿನ ರೂಪ ಹೇಗಿದೆ ಅಂತ ಹೇಳಿದ್ರೆ, ಧೇನುಪಾಲಿನೇ ಲೋಕಪಾಲಿನೇ, ಹಸುಗಳನ್ನ ಕಾಪಾಡಿದವನು, ಲೋಕವನ್ನು ಪಾಲಿಸಿದವನು. ಮತ್ತು ಇನ್ನೊಂದೇನು, ರಾಧಾ ಪಯೋದರೋತ್ಸಂಗಶಾಯಿನೇ, ರಾಧೆ ಎದೆ ಮೇಲೆ ಅವನು ಮಲಗಿದ್ದಾನೆ. ಮತ್ತೆ ಏನು, ಶೇಷಶಾಯಿನೇ, ಅವನು ಹಾವಿನ ಮೇಲೂ ಮಲಗಿದ್ದಾನೆ ಅಂತೇಳಿ. ನಮಗೆ ಧೇನುಪಾಲಿನೇ ಬಹಳ ಸುಲಭ. ದನಗಳನ್ನು ಕಾಯ್ತಾ ಇದ್ದ ಅವನು, ದನ ಮೇಯಿಸೋವನು. ಹಾಗಂತೇಳಿ ನೀವು ತಿರಸ್ಕಾರವಾಗಿ ನೋಡ್ತೀರಾ ತೇಜಸ್ಸನ್ನು? ನಾನು ದನ ಮೇಯಿಸ್ತೀನಿ. ನಮ್ಮ ರಾಜಕಾರಣಿಗಳು ಹೇಳ್ಬೋದು, ಒಂದು ರೀತಿಯೆಲ್ಲ ನಾವೆಲ್ಲ ಅವರುಗಳಿಗೆ ದನಗಳ ಥರ ತಾನೆ. ಏನು ವಿಶೇಷ ನಿಮ್ಮ ಕೃಷ್ಣ ಮಾಡಿದ್ದು, ನಾವು ನಿಮ್ಮನ್ನು ಪಾಲಿಸ್ತಾ ಇಲ್ವಾ ದನಗಳನ್ನು, ಧೇನುಪಾಲಿನೇ, ಏನು ವಿಶೇಷ ಅಂತೇಳಿ. ಹೌದು, ಆದರೆ ಈ ಹಸುಗಳನ್ನು ಕಾಯೋದ್ರ ಜೊತೆಗೆ, ಹಸು ಮೇಯಿಸೋದ್ರ ಜೊತೆ ಅವನು ಇನ್ನೊಂದು ಮಾಡ್ದ, ಲೋಕಪಾಲಿನೇ, ಲೋಕವನ್ನು ಅವನು ಕಾಪಾಡ್ದ ಕೃಷ್ಣ. ಲೋಕಶಿಕ್ಷಕ ಅಂತ ಆರಂಭದಲ್ಲಿ ಹೇಳಿದ್ವಲ್ಲ, ಹಾಗೆ ಅವನು ಧರ್ಮದಿಂದ ಲೋಕವನ್ನು ಕಾಪಾಡ್ದ. ಆ ಕೆಲಸವೂ ನಿಮ್ಮ ಕೈಯಲ್ಲಿ ಆಗೋ ಥರ ಇದ್ದರೆ ಆಗ ಇದನ್ನು ನೀವು ಹಗುರವಾಗಿ ಹೇಳಿ. ಇನ್ನೊಂದು ರಸಿಕತೆ, ರಾಧಾ ಪಯೋಧರೋತ್ಸಂಗಶಾಯಿನೇ, ಏನು ಅವನು ಮಾಡಿದ್ದೆಲ್ಲನೋ ಹೆಣ್ಮಕ್ಳು ಹಿಂದೆ ಮುಂದೆ ಓಡಾಡಿಕೊಂಡು ಅವ್ರ ಜೊತೆ ಅಲ್ಲೇ ಹೊಡ್ಕೊಂಡಿದ್ದ ಅಂತೇಳಿ. ಯಾವಾಗಲೂ ಹೆಣ್ಮಕ್ಳು ಸೀರೆ ಕದಿಯೋದು, ಹೆಣ್ಮಕ್ಳ ಜೊತೆ ರಾಸಕ್ರೀಡೆ ಆಡಿಕೊಂಡು ಇದ್ನಪ್ಪ ಅಂತೇಳಿ. ಸರಿ, ಅದು ನಾನು ಮಾಡ್ತೀನಲ್ಲ ಕೃಷ್ಣ, ನಾನು ಏನು ವಿಶೇಷ? ಕರೆಕ್ಟು, ಅವನು ಹೆಣ್ಮಕ್ಳ ಮೇಲೆ ಮಲಗಿದ್ದ ನಿಜ. ಅದೇ ಕೆಲಸವನ್ನು ಅವನು ಶೇಷಶಾಯಿನೇ, ಹಾವಿನ ಮೇಲೂ ಅಷ್ಟೇ ಆರಾಮಾಗಿ ಮಲಗಿದ್ದ. ಆ ಕೆಲಸವೂ ನಿಮಗೆ ಮಾಡೋಕ್ಕಾದ್ರೆ ಆವಾಗ ನೀವು ಇದನ್ನು ಅಂದರೆ ಆ ಸಂಕೀರ್ಣತೆಯನ್ನು ಎಷ್ಟು ಸರಳವಾಗಿ ನಮ್ಮ ಪರಂಪರೆ ಕಟ್ಕೊಟ್ಟಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೂಡ ಶ್ರೀ ಸೂರ್ಯಪ್ರಕಾಶ್ ಪಂಡಿತರವರ ವಿಚಾರ ಪರಿಪ್ಲುತವೂ ಪ್ರಚೋದಕವಾದ ಉಪನ್ಯಾಸವನ್ನು ಆಲಿಸಿದ್ದೀರಿ. 2-3 ದಿನಗಳ ಹಿಂದೆಯಷ್ಟೇ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಿಸಿದ್ದೀವಿ. ಎಲ್ಲರ ಮನೆಗಳಲ್ಲಿ ಶ್ರೀಕೃಷ್ಣಗಾಥೆ ಆವರಿಸಿಕೊಂಡಿತ್ತು. ಇವತ್ತು ಕೂಡ VC ಕಂಡರಿಸಿರುವ ಅವರ ಅನನ್ಯ ವ್ಯಕ್ತಿತ್ವವನ್ನು ಶ್ರೀ ಪಂಡಿತರವರು ನಮ್ಮ ಮುಂದೆ ಅನಾವರಣಗೊಳಿಸಿದ್ದಾರೆ. ಇಂಥದೊಂದು ದತ್ತಿ ಉಪನ್ಯಾಸ ನೀಡಿ ಉಪಕರಿಸಿರ್ತಕ್ಕಂಥ ಪಂಡಿತರವರಿಗೆ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ.